ನೀವು ದೇವರು ಅಂತ ಅನ್ನೋ ಥರ ಒಂದು ಥರ್ಡ್ ಎಂಟಿಟಿ ಅಂತ ಯೋಚನೆ ಮಾಡಿದಾಗ ನಿಮಗೆ ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಅವರು ನಮ್ಮಲ್ಲಿ ಒಬ್ಬರು, ಅವನು ನಮ್ಮಲ್ಲಿ ಒಬ್ಬ ಅಂದ್ಕೊಂಡಾಗ ನಾನು ಅವ್ನ ಜೊತೆ ಕಾನ್ವರ್ಸೇಷನ್ ಮಾಡ್ಬೋದು. ಅಂದರೆ ನೋಡಿ ಇದನ್ನು ಮಾಡಿಸ್ಕೊಡ್ತೀಯ ಅಂದ್ಕೊಂಡಿದ್ದೆ, ನೀನು ಮಾಡಲೇ ಇಲ್ಲ, ನಾನು ಇದಕ್ಕೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿದ್ದೆ ಅಲ್ವಾ, ನೀನು ಕಾಣಲ್ವಾ ನಾನು ಕಷ್ಟಪಟ್ಟಿದ್ದು ಅಂತ ನೀವೇನೋ ಒಂದು ಮಾತಾಡ್ಕೋತೀರಾ. ಅಲ್ಲಿ ನಿಮಗೊಂದು ಲಿಸ್ಟ್ ಇರುತ್ತೆ, ಇದು ಕೊಡು ಅಂತ ಹೋಗೋಕೆ ಮುಂಚೆ ಪ್ರಿಪೇರ್ ಆಗಿರ್ತೀವಿ, ಇದೆಲ್ಲ ಕೇಳ್ಕೊಂಡೆ ಬರ್ಬೇಕು ಇವತ್ತಂತ. ಬಟ್ ಆ ಕನೆಕ್ಷನ್ ಆಗ್ಬಿಟ್ಟಾಗ ನಿಮ್ಗೊಂದು ಸೆಕೆಂಡ್ ಕಣ್ಣೆಲ್ಲ ನೀರು ಬಂದಾಗ ಅವ್ನು ನೋಡಿದ್ರೆ ಸಾಕನ್ಸುತ್ತೆ, ಏನು ಕೇಳಬೇಕು ಅನ್ಸಲ್ಲ. ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಡಿಸಿಪ್ಲಿನ್ ನೀವು ಫಾಲೋ ಮಾಡಿರೋದು ಸೊ ದಟ್ ಯು ಹ್ಯಾವ್ ಗಾಟ್ ಅ ಫ್ರೂಟ್ಫುಲ್ ಸಕ್ಸಸ್ ಅಂದರೆ ಯಾವ್ದು ಅನ್ಸುತ್ತೆ ನಿಮಗೆ? ನನಗೆ ಐ ಆಲ್ವೇಸ್ ಬಿಲೀವ್ ವರ್ಕ್ ಇಸ್ ವರ್ಷಿಪ್ ಅಂತ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡಬಾರ್ದು. ಯಾಕಂದರೆ ನೀವು ಅದರಿಂದನೇ ಒಂದು ಹೆಸರು ಗಳಿಸ್ಬೋದು, ಅಥವಾ ನೀವೇನು ಬದುಕ್ತಿದ್ದೀರಾ ಅದರಿಂದ ಆಗ್ಬೋದು. ನಿಮ್ಮ ಐಡೆಂಟಿಟಿ ಅದನ್ನೇ ಕ್ರಿಯೇಟ್ ಮಾಡ್ಕೊಡುತ್ತೆ, ನಿಮ್ಮ ಪರ್ಸ್ನಾಲಿಟಿನ ಡಿಫೈನ್ ಮಾಡುತ್ತೆ, ನೀವೇನು ಕೆಲಸ ಮಾಡ್ತಿದ್ದೀರಾ ಅನ್ನೋದು ನೀವು ಯಾರು ಅಂತ ಅರ್ಥ ಮಾಡಿಸುತ್ತೆ. ಸೊ ನಿಮ್ಗೆ ಅನ್ಸುತ್ತೆ ಪೇರೆಂಟಿಂಗ್ ಅಂದರೆ ಹೇಗಿರುತ್ತೆ? ಸೊ ಅಪ್ಬ್ರಿಂಗಿಂಗ್ ಆಫ್ ಎನಿ ಚೈಲ್ಡ್ ಅದು ಹೇಗಿರಬೇಕು ಅಂತ ಹೆಂಗೆ ಅನ್ಸುತ್ತೆ? ಸೊ ಆ ಥರ ಅವ್ರಿಗೆ ಕತೆ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗೆ ಯಾವುದೇ ಮಕ್ಕಳಾದರೂ ಕತೆ ಇಷ್ಟಪಡ್ತಾರೆ. ಸೊ ಆ ಕಥೆನಲ್ಲಿ ಯಾವುದೋ ಒಂದು ಇಂಗ್ಲೀಷ್ ಕ್ರಿಯೇಟೆಡ್ ಸ್ಟೋರಿ ಹೇಳೋ ಬದಲು ನಮ್ಮ ಭೂಮಿನಲ್ಲೇ ನಡೆದಿರೋ ಅಂತ ನಮ್ಮ ಹೀರೋಗಳ ಕತೆ ಹೇಳಿ ಅಂತ. ರಾಮನ್ ಕತೆ ಹೇಳಿ, ಕೃಷ್ಣನ್ ಕತೆ ಹೇಳಿ, ನಡೆದಿರೋದನ್ನು ತೋರಿಸಿ. ಯಾವತ್ತಾದರೂ ಸಪೋಸ್ ಇಫ್ ಯು ಗೆಟ್ ಅನ್ ಆಪರ್ಚುನಿಟಿ, ಕೃಷ್ಣ ಬಂದು ನಿಮ್ಮ ಪಾಡ್ಕಾಸ್ಟಲ್ಲಿ ಕೂತ್ಕೋತಾರೆ ಅಂತಂದರೆ ಸೊ ವಾಟ್ ವುಡ್ ಬಿ ಯುವರ್ ಸೆಟ್ ಆಫ್ ಕ್ವೆಶನ್ಸ್? ಏನು ಕೇಳ್ಬೋದು ಕೃಷ್ಣನ್ನ? ಒನ್ ಸ್ಪೆಸಿಫಿಕ್ ಪ್ಲೇಸ್ ಯು ವಾಂಟ್ ದ ವ್ಯೂವರ್ಸ್ ಆರ್ ಫಾರ್ ಅಸ್ ಆಸ್ ಅ ಟೀಮ್ ಇದನ್ನು ಸಜೆಸ್ಟ್ ಮಾಡಿದ್ರೆ ಈ ಪ್ಲೇಸಿಗೆ ಹೋಗ್ಬಿಟ್ಟು ಬನ್ನಿ. ಆ ಯಮುನಾ ಆರತಿ ಆಗಲಿ ಅಥವಾ ಕೃಷ್ಣ ನಡೆದಾಡಿರೋ ಭೂಮಿಲಿ ನಾವು ಹೋಗ್ತೀವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸೇ ತುಂಬ ಖುಷಿ ಕೊಡುತ್ತೆ. ಅದರ್ ಟು ಸ್ಪೆಸಿಫಿಕ್ಲಿ ನಾನು ವಾಟ್ ಐ ವುಡ್ ಸಜೆಸ್ಟ್ ಅಂದರೆ ಒಂದು ಸೋದೆ, ಅದಾದ್ಮೇಲೆ ಮಹಿಷಿ ಅಂತ ತುಂಗಭದ್ರಾ ನದಿ ಹತ್ತಿರ ಸತ್ಯಸುಂದರ ಸನ್ನಿಧಾನ ಇದೆ. ಇವೆರಡು ಅಷ್ಟೇ ಏಕಾಂತ ಸನ್ನಿಧಾನ ಅವೆಲ್ಲ. ಯು ಕ್ಯಾನ್ ಲಿಟ್ರಲಿ ಫೀಲ್ ದ ಪವರ್. ನಮಸ್ಕಾರ, ಮಧ್ವಹೃದಯ ವಾಸದ ಉದ್ಗೀತ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಗೆಸ್ಟ್ ಎಷ್ಟು ಸ್ಪೆಷಲ್ ಅಂದರೆ, ಮೀನಿಂಗ್ಫುಲ್ ಕಾನ್ವರ್ಸೇಷನ್ ಅಂದರೆ ಏನು, ಒಂದು ಸಕ್ಸಸ್ಫುಲ್ ಕರಿಯರ್, ಎಸ್ಪೆಷಲಿ ಒಬ್ಬರು ವಿಮೆನ್ ಅವರು ಇಂಡಿಪೆಂಡೆಂಟಾಗಿ ಹೇಗೆ ಲೈಫ್ನ ಲೀಡ್ ಮಾಡಬೇಕು ಆ್ಯಸ್ ಅ ಸಕ್ಸಸ್ಫುಲ್ 10+ ಇಯರ್ಸ್ ಇನ್ RJ ಆಗಿ ಮತ್ತು ಡಿಜಿಟಲ್ ಮೀಡಿಯಾದಲ್ಲಿ ಇವರು ವರ್ಕ್ ಮಾಡಿದ್ದಾರೆ. ಹರಟೆ ವಿತ್ ಹಂಸ ಅಂತ ಇವ್ರದ್ದೇ ಇಂಡಿಪೆಂಡೆಂಟಾಗಿ ಒಂದು ಸೀರೀಸ್ನ ಶುರು ಮಾಡಿದ್ದಾರೆ. ಇವ್ರ ಕಾನ್ವರ್ಸೇಷನ್ಸ್ನ ಯೂತ್ ಆಗಿರಲಿ ಅಥವಾ ಯಾವುದೇ ಏಜ್ ಗ್ರೂಪ್ ಆಗಿರಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ. ಶಾರ್ಟ್ ಕಂಟೆಂಟ್ಸ್ ಆಗಿರ್ಬೋದು ಅಥವಾ ಪಾಡ್ಕಾಸ್ಟ್ ಆಗಿರ್ಬೋದು, ಇವ್ರ ಡೆಲಿವರಿ ಎಲ್ಲರಿಗೂ ಇಷ್ಟ ಆಗೋದು. ನನಗೆ ಎಸ್ಪೆಷಲಿ ಇವರಲ್ಲಿ ಇಷ್ಟ ಆಗೋದು ಇವ್ರು ಮಾತಾಡೋ ಕನ್ನಡ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ಇವ್ರ ಕಾನ್ವರ್ಸೇಷನ್ ಎಲ್ರಿಗೂ ಹೆಲ್ಪ್ಫುಲ್ ಆ್ಯಂಡ್ ಈಸಿ ಅಂಡರ್ಸ್ಟ್ಯಾಂಡಿಂಗ್. ಹಂಸ ಮ್ಯಾಮ್, ವೆಲ್ಕಮ್ ಟು ದ ಪಾಡ್ಕಾಸ್ಟ್. ನಮಸ್ತೆ. ಇವತ್ತು ಫಾರ್ ದ ಫಸ್ಟ್ ಟೈಮ್ ಉಲ್ಟಾ ಕೂತ್ಕೊಂಡಿದ್ದೀವಿ. ಅದೇನೇ ನನಗೆ ಈಗ ಭಯ ಆಗ್ತಿದೆ. ಹೌ ಆರ್ ಯು ಫೀಲಿಂಗ್? ಇಷ್ಟು ದಿನ ಗೆಸ್ಟ್ನ ನೀವು ಇಂಟ್ರೋ ಕೊಡ್ತಾ ಇದ್ರಿ ಅಥವಾ ಅವ್ರ ಜೊತೆ ಪಾಡ್ಕಾಸ್ಟ್ ನೀವು ಮಾಡ್ತಿದ್ರಿ, ಈ ಸಲ ನೀವು ಆ ಕಡೆ ಕೂತ್ಕೊಂಡಿದ್ರ. ಹೌ ಇಸ್ ದ ಫೀಲಿಂಗ್? ಅದೇ ಹಾಟ್ ಸೀಟ್ ಥರ ಇದೆ ಈಗ. ನನಗೆ ಓವರ್ ದಿ ಇಯರ್ಸ್ ನಿಮ್ಮ ಜರ್ನಿ ನೋಡಿದಾಗ ಹೇಗೆ ಅನಿಸ್ತಾ ಇತ್ತು ಅಂದರೆ, ಆ್ಯಸ್ ಅ ಬಿಗಿನರ್ ಇವಾಗ RJ ಇಂದ ಶುರು ಮಾಡಿದ್ರಿ, ಆಮೇಲೆ ಡಿಜಿಟಲ್ ಮೀಡಿಯಾಗೆ ಬಂದ್ರಿ. ಸೊ ಹೌ ವಾಸ್ ಯುವರ್ ಜರ್ನಿ? RJ ಹೇಗೆ ಶುರು ಮಾಡಿದ್ರಿ ಮತ್ತು ಟಿವಿಗೆ ಹೇಗೆ ಸ್ವಿಚ್ ಆದ್ರಿ ಅಂತ? ಸೊ ನನಗೆ ಕಾಲೇಜ್ ಡೇಸಿಂದ ನಾನು RJ ಆಗಬೇಕು ಅಂತ ತುಂಬ ಆಸೆ ಇತ್ತು. ಆ ಟೈಮಲ್ಲಿ ಒಂದು ಟ್ರೆಂಡ್ ಕೂಡ ಇತ್ತು. ನೀವು ಒಂದು 10 years ಬ್ಯಾಕ್ ಹೋದರೆ ಎಲ್ಲರೂ RJ ಹಂಟ್ ಮಾಡ್ತಿದ್ರು, ಎಲ್ಲರಿಗೂ RJ ಆಗಬೇಕು ಅನ್ನೋದೊಂದು ಹುಚ್ಚಿತ್ತು. ನಾನು ಹಾಗೆ ಸುಮ್ಮನೆ ಅದೊಂದು ಹುಚ್ಚಂತಾನೆ ಅಂದ್ಕೊಂಡಿದ್ದೆ. ಒಂದು 2-3 ಕಡೆ RJ ಹಂಟಿಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಆ್ಯಂಡ್ ಹಾಲಿಡೇಸಲ್ಲಿ ನಾನು BSc ಓದಿದ್ದು, ಬಟ್ ಸ್ಟಿಲ್ ಹಾಲಿಡೇಸಲ್ಲಿ ಹೋಗಿ ರೇಡಿಯೋ ಸ್ಟೇಷನ್ಸಲ್ಲಿ ಇಂಟರ್ನ್ಶಿಪ್ಸ್ ಎಲ್ಲ ಮಾಡಿದ್ದೆ. ದೆನ್ ಐ ಥಾಟ್ ಇಲ್ಲ, ಐ ಹ್ಯಾವ್ ಟು ಪರ್ಸ್ಯೂ ದಿಸ್ ಅಂತ ಡಿಗ್ರಿ ಆದಮೇಲಿಂದ ನಾನೊಂದು ರೇಡಿಯೋ ಸ್ಟೇಷನಲ್ಲಿ ಕಾಪಿ ರೈಟರ್ ಆಗಿ ಫಸ್ಟ್ ಸೇರಿಕೊಂಡೆ. ಅಲ್ಲಿ ಕಾಪಿ ರೈಟರ್ ಆಗಿ ಶುರು ಮಾಡಿದ್ದು. ಅದಾದಮೇಲೆ ನಾನು ರೇಡಿಯೋ ಸ್ಟೇಷನಲ್ಲಿ ನನಗೆ RJ ಪೊಸಿಷನ್ಗೆ ಆಫರ್ ಮಾಡಿದ್ರು. ಅಲ್ಲಿಂದ ಶುರುವಾಯಿತು. ಅಲ್ಲಿ ರೇಡಿಯೋದಲ್ಲಿ RJ ಆಗಿದ್ದೆ, ಶೋ ಪ್ರೊಡ್ಯೂಸರ್ ಆಗಿದ್ದೆ, ಮ್ಯೂಸಿಕ್ ಮ್ಯಾನೇಜರ್ ಅಂತ ಒಂದು ರೋಲ್ ಇದೆ. ನಾವೆಲ್ಲ ಏನು ಹಾಡುಗಳನ್ನ ಕೇಳ್ತೀವಲ್ಲ ಅದನ್ನೆಲ್ಲ ಸ್ಕೆಡ್ಯೂಲ್ ಮಾಡೋದೊಂದು ಸ್ಪೆಷಲ್ ರೋಲ್ ಬರುತ್ತೆ, ಅದನ್ನು ಹ್ಯಾಂಡಲ್ ಮಾಡಿದೆ. ಒಂದಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದೆ. ದೆನ್ ಐ ಮೂವ್ ಟು ಕಲರ್ಸ್ ಕನ್ನಡ ಟಿವಿಗೆ ಬಂದೆ. ಅಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಒಂದಷ್ಟು ವರ್ಷ ವರ್ಕ್ ಮಾಡಿದೆ. ದೆನ್ ಐ ವಾಸ್ ಆನ್ ಅ ಬ್ರೇಕ್. ಮತ್ತೆ ಡಿಜಿಟಲ್ ಮೀಡಿಯಾ ಇಸ್ ದ ನೆಕ್ಸ್ಟ್ ಬಿಗ್ ಥಿಂಗ್ ಅಂತ ಆದಾಗ ದೆನ್ ವಿ ಸ್ಟಾರ್ಟೆಡ್ ಕಾಂಟೆಂಟ್ ಆನ್ ಡಿಜಿಟಲ್. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬ್ನಲ್ಲಿ ಈ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದು. ಸೊ ಹಿಂಗಾಯ್ತು ಕತೆ. ಆಸ್ ಯು ರೈಟ್ಫುಲಿ ಮೆನ್ಷನ್ಡ್, ಇವಾಗ ಒಬ್ರು RJ ಆಗಿ ಮತ್ತೆ ಟಿವಿಗೆ ಬರ್ತೀರಾ. ಸೊ ಹೌ ವಾಸ್ ದ ಗ್ಯಾಪ್? ಲೈಕ್ ಅದು ಹೇಗೆ ಶಿಫ್ಟ್ ಆದ್ರಿ? ಲೈಕ್ ವಾಟ್ ಡಿಡ್ ಯು ಥಿಂಕ್, ವಾಟ್ ಮೋಟಿವೇಟೆಡ್ ಟು ಕಮ್ ಟು ಟಿವಿ? ಅಂದರೆ ಇಟ್ಸ್ ಅ ಬಿಗರ್ ಪ್ಲಾಟ್ಫಾರ್ಮ್ ಅಂತ. ನಿಮಗೆ ರೇಡಿಯೋದಲ್ಲಿ ಇರೋದಕ್ಕಿಂತಲೂ ಟೆಲಿವಿಷನ್ ಇಸ್ ಅ ಬಿಗರ್ ಪ್ಲಾಟ್ಫಾರ್ಮ್. ನಿಮಗೆ ರೇಡಿಯೋ ಆ ಊರಿಗಷ್ಟೇ, ಬಟ್ ಟೆಲಿವಿಷನ್ ಹಾಗಲ್ಲ. ನಿಮಗೆ ಎಂಟೈರ್ ಯೂನಿವರ್ಸಲ್ಲಿ ಎಲ್ಲಿ ಬೇಕಾದ್ರೆ ನೋಡ್ಬೋದು ಅದನ್ನು. ಆ ಥರ ಇಟ್ಸ್ ಅ ಬಿಗರ್ ಪ್ಲಾಟ್ಫಾರ್ಮ್. ಸೊ ಬಿಗರ್ ಶೋಸ್, ನಿಮಗೆ ಬಿಗ್ ಬಜೆಟ್ ಶೋಸ್ ಆ ಥರದ್ದೆಲ್ಲ ಇರುತ್ತೆ. ಮತ್ತು ನಿಮಗೆ ಸ್ಕೋಪ್ ಆಫ್ ವರ್ಕ್ ಕೂಡ ಬಿಗರ್ ಆಗಿರುತ್ತೆ. ಸೊ ನಾನು ವರ್ಕ್ ಮಾಡುವಾಗ ನಾನು ಬಿಗ್ ಬಾಸ್ ಸೀಸನ್ 3ಗೆ ಕಾಸ್ಟಿಂಗ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೆ. ಮತ್ತು ಅದೇ ಟೈಮಲ್ಲಿ ಡ್ಯಾನ್ಸಿಂಗ್ ಸ್ಟಾರ್ ಅಂತೆಲ್ಲ ಒಂದು ಶೋ ಬರ್ತಿತ್ತು, ಅದಕ್ಕೆ ಕಾಸ್ಟಿಂಗ್ಗೆ ಮತ್ತು ಕಾಂಟೆಂಟಿಗೆ ವರ್ಕ್ ಮಾಡಿದ್ದೆ. ಆಮೇಲೆ ಕಲರ್ಸ್ ಕನ್ನಡ ಸಿನಿಮಾ ಅಂತ ಚಾನಲ್ ಲಾಂಚ್ ಆಯಿತು. ಸೊ ಅದಕ್ಕೆ ನಾನು ಕಾಂಟೆಂಟಿಗೆ ವರ್ಕ್ ಮಾಡಿದ್ದೆ. ಸೊ ಹೀಗಾಗಿ ನಮಗೆ ಅದು ಬಿಗರ್ ಪ್ಲಾಟ್ಫಾರ್ಮ್,
ಟೆಲಿವಿಷನ್ ಬಗ್ಗೆ ಇವತ್ತೇನು ಡಿಜಿಟಲ್ ಮೀಡಿಯಾ ನಾನು ಮಾಡೋಕೆ ಆಗ್ತಿದೆ ಆ ಟೆಲಿವಿಷನ್ ಎಕ್ಸ್ಪೀರಿಯನ್ಸಿಂದನೇ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದು. ಯಾಕಂದರೆ ಅಲ್ಲಿ ಒಂದು ಟೆಲಿವಿಷನಲ್ಲಿ ಕ್ಯಾಮ್ರಾ ಆ್ಯಂಗಲ್ಸ್ ಆಗಿರ್ಬೋದು ಅಥವಾ ಒಂದು ಹೋಸ್ಟ್ ಏನು ಮಾತಾಡಬೇಕು, ರೇಡಿಯೋದಲ್ಲಿ ಇರೋದಕ್ಕೂ ಟೆಲಿವಿಷನಲ್ಲಿರೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ರೇಡಿಯೋದಲ್ಲಿ ಇಟ್ ಇಸ್ ಜಸ್ಟ್ ಯುವರ್ ಆಡಿಯೋ, ಬಟ್ ಟೆಲಿವಿಷನಲ್ಲಿ ನಿಮಗೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೆಂಗೆ ಕಾಣ್ತೀರಾ, ಹೆಂಗೆ ಮಾತಾಡ್ತೀರಾ, ಎಲ್ಲಿ ಪಾಸ್ ತಗೋತೀರಾ, ಕೈ ಹೇಗಿರಬೇಕು. ಸೊ ನಾನೇ ಎಷ್ಟೊಂದು ಕಲ್ತಿದ್ದೆ. ಈಗ ಡಿಜಿಟಲ್ ಕಾಂಟೆಂಟ್ ಶುರು ಮಾಡುವಾಗಲೂ ಆಟೋಮೆಟಿಕಾಗಿ ಕೈ ಹೀಗೆ ಹೋಗ್ಬಿಡುತ್ತೆ ನಿಮಗೆ, ಅಂದರೆ ಹೀಗೆ ಇಟ್ಕೊಂಡು ಮಾತಾಡೋಕ್ಕಾಗೋದೇ ಇಲ್ಲ. ಅದನ್ನೆಷ್ಟು ಕಡಿಮೆ ಇಟ್ಕೋಬೇಕು, ಹೇಗೆ ಇಟ್ಕೋಬೇಕು, ಇದೆಲ್ಲನೂ ಸುಮಾರು ವಿಷಯ ಕಲ್ತಿದ್ದೆ ಅಲ್ಲಿಂದಾನೆ. ಕ್ಯಾಮ್ರಾ ಆಗಲಿ, ಆ್ಯಂಗಲ್ಸ್ ಆಗಲಿ, ಅಥವಾ ಯಾರನ್ನ ಹೆಂಗೆ ಮಾತಾಡಿಸ್ಬೇಕು, ಈ ಥರ ಸುಮಾರಷ್ಟು ವಿಷಯನ ಟೆಲಿವಿಷನಿಂದ ಕಲ್ತಿದ್ದಿದೆ. ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗಿದೆ. ನಿಮ್ಮ ಜರ್ನಿ ನೋಡೋದಾದ್ರೆ ಆರ್ ಜಿ ಆಗಿರೋಬೇಕಾದ್ರೆ ದಟ್ ಇಸ್ ಆಲ್ಸೋ ಎಂಟರ್ಟೈನ್ಮೆಂಟ್ ಫೀಲ್ಡ್. ಹೌದು. ಈ ಕಡೆ ಟಿವಿಗೆ ಬಂದಾಗ ಅದು ಎಂಟರ್ಟೈನ್ಮೆಂಟ್ ಫೀಲ್ಡ್. ಒಂದು ಪಾಸ್ ತಗೊಂಡಾದ್ಮೇಲೆ ಒಂದು ಡಿವೈನ್ ಫೀಲ್ಡ್ಗೆ ಅಥವಾ ಮೀನಿಂಗ್ಫುಲ್ ಟಾಕ್ಸ್ ಅಂತಾರೆ ನೀವು ಮಾಡ್ತಿರೋ ಕಂಟೆಂಟ್. ಸೊ ಆ ಥಾಟ್ ಹೇಗೆ ಬಂತು ನಿಮಗೆ ಅಂತ? ನನಗೊಬ್ರು ಗುರುಗಳು ಹೇಳಿದ್ರು, ಲೈಫಲ್ಲಿ ಕೆಲವೊಂದು ವಿಷಯನ ನಾವು ಆರಿಸ್ಕೊಳ್ಳಲ್ಲ, ಆ ವಿಷಯನೇ ನಮ್ಮನ್ನು ಆರಿಸ್ಕೊಳ್ಳುತ್ತೆ ಅಂತ. ಸಂಭವ ನಾನು ಆ ಥರ ಅಂದ್ಕೊಳ್ತೀನಿ, ಐ ಆಮ್ ಬ್ಲೆಸ್ಡ್ ಅಂತ. ಬಿಕಾಸ್ ನಾನು ರೇಡಿಯೋದಲ್ಲಿನೂ ನಾನು ಮಾಡ್ತಾ ಇದ್ದಿದ್ದು ಸುಪ್ರಭಾತ ಅಂತ ಬೆಳಗಿನ ಕಾರ್ಯಕ್ರಮ, ಬಿಟ್ವೀನ್ 5 to 7 o'clock ದೇವ್ರ ವಿಚಾರಗಳನ್ನೇ ಮಾತಾಡ್ತಿದ್ದು. ಆ್ಯಂಡ್ ಜನಕ್ಕೆ ಅದು ತುಂಬ ಚೆನ್ನಾಗಿ ಇಷ್ಟ ಆಗಿತ್ತು ಆ್ಯಂಡ್ ಕನೆಕ್ಟ್ ಮಾಡ್ಕೊಳ್ತಿದ್ರು ಕೂಡ. ನನ್ನದು ಬಿಟ್ಟು ಸುಮಾರು ವರ್ಷನೂ ಅದರಿಂದನೇ ನನ್ನನ್ನು ರೆಕಗ್ನೈಸ್ ಮಾಡೋರು, ನನ್ನ ವಾಯ್ಸ್ ಕೇಳಿದಾಗ ಕನೆಕ್ಟ್ ಮಾಡ್ಕೊಳ್ಳೋರು ಅದೇ ಕಾರ್ಯಕ್ರಮಕ್ಕೆ. ಅದಾದಮೇಲೆ ಟೆಲಿವಿಷನಲ್ಲಿ ಆ ಪ್ಲ್ಯಾಟ್ಫಾರ್ಮಲ್ಲಿ ಏನಿತ್ತು ಆ ರೋಲ್ನ ನಾನು ಮಾಡ್ಕೊಂಡು ಹೋದೆ. ಮತ್ತು ಡಿಜಿಟಲ್ ಕಾಂಟೆಂಟ್ ಅಂದಾಗ ಮತ್ತು ಅದನ್ನೇ ಯಾಕೆ ಮತ್ತೆ ಶುರು ಮಾಡಬಾರ್ದು ಅಂತ ಸರಿ ಹಾಗೆ ಸಣ್ಣದಾಗಿ ಶುರು ಮಾಡಿದೆ. ಇನಿಷಿಯಲಿ ನಂಗೊಂದು ಭಯ ಕೂಡ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಬರೀ ಕತೆ ಹೇಳೋದ್ರಿಂದ ಶುರು ಮಾಡಿದ್ದಿ ಫಾರ್ಮ್ಯಾಟ್ ನಾನು. ಆಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಇಲ್ಲ ಡಾನ್ಸ್ ಮಾಡ್ತಿದ್ರು, ಇಲ್ಲ ಅಂದರೆ ಲಿಪ್ ಸಿಂಕ್ ಮಾಡ್ತಿದ್ರು, ಕಂಟೆಂಟ್ ಯಾರೂ ಮಾಡ್ತಿರ್ಲಿಲ್ಲ. ನಾನು ಕತೆ ಹೇಳಿದ್ರೆ ಯಾರು ನೋಡ್ತಾರೆ ಅಂತ ಭಯನೂ ಇತ್ತು ಇನಿಷಿಯಲಿ. ಸೊ ಫಸ್ಟ್ ವಿಡಿಯೋ ಮಾಡಿದೆ ನಾನೇ, ಫೋನ್ ಎಡಿಟಿಂಗ್ ಆ್ಯಪಲ್ಲಿ ಎಡಿಟು ಮಾಡಿಕೊಂಡೆ, ಒಂದು 4-5 ಇಮೇಜಸ್ ಹಾಕಿ ನೋಡೋಣ ಅಂತ ಹಾಕಿದೆ. ಆಲ್ಮೋಸ್ಟ್ ಅದು 5 lakh+ ವ್ಯೂಸ್ ಆಯಿತು. ಸೊ ಅಲ್ಲಿಂದ ಓಕೆ ಮಾಡ್ಬೋದು ಇದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಇಲ್ಲಿಂದ ಹಾಗೆ ಶುರುವಾಗಿದ್ದು. ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಜಾಸ್ತಿ ಕಾಂಟೆಂಟ್ ಮಾಡಿದ್ದು ಇಲ್ಲ. ಅದಕ್ಕೆ ಮುಂಚೆ ಒಂದು 3500 ಅಷ್ಟೇ ಫಾಲೋವರ್ಸ್ ಇದ್ರು. ಅಲ್ಲಿಂದ ಹಾಗೆ ಸ್ಲೋ ಆಗಿ ಶುರು ಮಾಡಿ ಒಂದು ವಿಡಿಯೋ 2 ಆಯಿತು, 2-4 ಆಯಿತು. ಮನೇಲಿ ಹಸ್ಬೆಂಡ್ ಫೋಟೋಗ್ರಫಿ ತುಂಬ ಹುಚ್ಚು, ಅವನಿಗೆ ಕ್ಯಾಮ್ರಾ ಎಲ್ಲ ಆಯಿತು ಮನೇಲಿ. ಸೊ ಅವ್ನು ಫ್ರೀ ಇದ್ದಾಗೆಲ್ಲ ಶೂಟ್ ಮಾಡಿಸ್ಕೊಳ್ಳೋದು, ನಾನು ಕುತ್ಕೊಂಡು ಎಡಿಟ್ ಮಾಡ್ಕೊಳ್ಳೋದು, ಹೀಗೆ ಮಾಡಿ ಶುರು ಮಾಡಿದ್ದು. ಆಲ್ಮೋಸ್ಟ್ ನಾನು 120K ಫಾಲೋವರ್ಸ್ ಆಗೋ ತನಕನೂ ನಾನೇ ಎಡಿಟ್ ಮಾಡ್ಕೊಳ್ತಿದ್ದೆ. ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡೋಣ ಅಂದಾಗ ಐ ಸ್ಟಾರ್ಟೆಡ್ ಲುಕಿಂಗ್ ಫಾರ್ ಎನ್ ಎಡಿಟರ್ ಹೂ ಕ್ಯಾನ್ ಡೂ ಇಟ್ ಪ್ರೊಫೆಷನಲಿ, ಆ ಥರ. ಸೊ ಅಲ್ಲಿಂದ ಶುರುವಾಗಿದ್ದು. ಆಮೇಲೆ ಮೊದಲನೇ ಸಲ ನಾವು ಪ್ರೋಗ್ರಾಮ್ ಶುರು ಮಾಡಬೇಕು ಅಂದ್ಕೊಂಡಾಗಲೂ ಪಾಡ್ಕಾಸ್ಟ್ ನಾವು ಪ್ಲಾನ್ ಮಾಡಿದ್ದಿಲ್ಲ. ಇಟ್ ಜಸ್ಟ್ ಹ್ಯಾಪನ್. ಅಂದರೆ ಒಂದು ಶೋ ಶೂಟ್ ಮಾಡ್ಕೊಂಡು ಬಂದ್ವಿ, ಅದಾದಮೇಲೆ ಅದಕ್ಕೊಂದು ಹೆಸರು ಕೂಡ ಇಟ್ಟಿರಲಿಲ್ಲ. ಅದು ಮಾಡಿ ಬಂದಾಗ ಅದಾದಮೇಲೆ ಓಕೆ ಇದನ್ನು ಮಾಡಬಹುದಲ್ವಾ ಅಂತ ಹಾಗೆ ಮತ್ತೆ ಶುರು ಮಾಡಿದ್ದು. ಸೊ ಕೆಲವೊಂದು ನಾವು ಮಾಡಿದ್ದಲ್ಲ, ಅದಾಗದೆ ಆಗಿದ್ದು ಅಂತ ಹೇಳ್ಬೋದು. ವೆರಿ ಗುಡ್. ವಾಟ್ ಮೆಸೇಜ್ ಹರಟೆ ಹಂಸ ಅಥವಾ ಹಂಸ ಅವ್ರಿಗೆ ಯಂಗರ್ ಹಂಸ ಕೊಟ್ಟಿದ್ದು ಟು ಟೇಕ್ ದಿಸ್ ಡೆಸಿಷನ್? ನಿಮ್ಗೆ ಹೇಗೆ, ಯಾವ ಮೊಮೆಂಟಿಗೆ ಅನಿಸ್ತು ಲೈಕ್ ಯು ಕ್ಯಾನ್ ಸ್ಟೆಪ್ ಇನ್ ಟು ಅ ಬಿಗರ್ ಪ್ಲಾಟ್ಫಾರ್ಮ್ ಅಂತ? ಆ ಟೈಮಲ್ಲಿ ಅಂದರೆ ಈಗ ನಿಮಗೆ ಒಂದು ಮೀಡಿಯಾ ಆದಮೇಲಿಂದ ಈಗ ನೋಡಿ, ನೀವು ರೇಡಿಯೋ ಕೇಳೋದು ಜನ ತುಂಬ ಕಡಿಮೆ. ಅಂದರೆ ಈಗ ಮುಂಚೆ ಎಲ್ಲ ಫೋನಲ್ಲಿ ಯಾವಾಗಲೂ ರೇಡಿಯೋ ಇರ್ತಿತ್ತು, ಈಗ ಅದಿಲ್ಲ. ಸೊ ಅದು ಒಂದು ಪಾಯಿಂಟಲ್ಲಿ ಕಡಿಮೆ ಆಯಿತು. ಆ್ಯಂಡ್ ಟಿವಿ ಎಲ್ಲರೂ ನೋಡೋಕ್ಕಿಂತ OTT ಅಥವಾ ಡಿಜಿಟಲ್ ಕಾಂಟೆಂಟ್ ಒಂದು ಬೂಮಿಂಗಲ್ಲಿತ್ತು. ಸೊ ನೀವು ಆ ಟೈಮ್ಗೆ ನಿಮ್ಗೇನು ಅಪ್ಗ್ರೇಡ್ ಬೇಕೋ ಕರಿಯರಲ್ಲಿ ಅದು ಮಾಡ್ತಾ ಹೋಗಬೇಕಾಗತ್ತೆ. ಅಂದರೆ ನಾನು ಓಲ್ಡ್ ಸ್ಕೂಲಾಗಿ ಅಲ್ಲೇ ಕೂತ್ಬಿಟ್ಟಿದ್ರೆ ಸೊ ನಮ್ಮ ಕರಿಯರ್ ಕೂಡ ಅಪ್ಗ್ರೇಡ್ ಆಗಲ್ಲ, ರೀಚ್ ಔಟ್ ಕೂಡ ಆಗೋದಿಲ್ಲ. ಸೊ ದಟ್ ಇಸ್ ವಾಟ್ ಐ ಡಿಡ್. ಅಂದರೆ ಅಲ್ಲಿಂದ ಡಿಜಿಟಲಲ್ಲಿ ಈಗ ಈಸಿ ರೀಚ್ ಔಟ್ ಮಾಡ್ಬೋದು, ಮತ್ತು ನಿಮಗೋಸ್ಕರ ನೀವು ಕೆಲಸ ಮಾಡ್ಕೊಳ್ಬೋದು. ನಾನು ಆಗಲೇ ಹೇಳಿದಂಗೆ ವೆನ್ ಐ ಟುಕ್ ಅ ಬ್ರೇಕ್ ಇಟ್ ವಾಸ್ ಫಾರ್ ಮೈ ಪ್ರೆಗ್ನೆನ್ಸಿ. ಒಂದು ಮಗು ಆದಮೇಲಿಂದ ಐ ಡಿಂಟ್ ವಾಂಟ್ ಟು ಗೋ ಬ್ಯಾಕ್ ಟು ಟೆಲಿವಿಷನ್ ಬಿಕಾಸ್ ಇಟ್ ಡಿಮ್ಯಾಂಡ್ಸ್ ಅ ಲಾಟ್ ಆಫ್ ಟೈಮ್. ನಿಮಗೆ ಟೆಲಿವಿಷನಲ್ಲಿ ನಿಮ್ಗೆ ತುಂಬ ಟೈಮ್ ಕೊಡಬೇಕು ನಿಮ್ಮ ಕೆಲಸಕ್ಕೆ. ನಾನು ಐ ಹ್ಯಾಡ್ ಟು ಬ್ಯಾಲೆನ್ಸ್ ಬೋತ್. ನನ್ನ ಮಗು ಕೂಡ ಟೈಮ್ ಕೊಡಬೇಕಾಗಿತ್ತು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೆಲಸ ಕೂಡ ಮಾಡಬೇಕಿತ್ತು. ನನಗೆ ಯಾವ ಕೆಲಸ ಇಷ್ಟ ಇದೆಯೋ ಅದನ್ನೇ ನಾನು ಚೂಸ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ನನಗೆ ಆ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಯಿತು. ಸೊ ಈಗ ನಾನು ಶೂಟ್ ಮಾಡಬೇಕಂದ್ರೂ ನನ್ನ ಟೈಮಿಗೆ ನಾನು ಅಡ್ಜಸ್ಟ್ ಮಾಡ್ಕೋಬೋದು, ಗೆಸ್ಟ್ ಟೈಮ್ ನಾನು ಪ್ಲಾನ್ ಮಾಡ್ಕೋಬೋದು, ಅಟ್ ದ ಸೇಮ್ ಟೈಮ್ ಬಾಕಿ ಟೈಮಲ್ಲಿ ಅವಳನ್ನು ಮ್ಯಾನೇಜ್ ಮಾಡ್ಬೋದು. ಹಾಗಾಗಿ ಇಟ್ ಹೆಲ್ಪ್ ಮೀ ಟು ಸ್ಟ್ರೈಕ್ ಅ ಬ್ಯಾಲೆನ್ಸ್ ಬಿಟ್ವೀನ್ ದ ಬೋತ್. ಬ್ಯೂಟಿಫುಲಿ ಸೆಡ್. ಐ ಹ್ಯಾವ್ ಸಮಥಿಂಗ್ ಟು ಶೋ ಫ್ರಮ್ ಯುವರ್ ಆರ್ಕೈವ್ಸ್. ಇದನ್ನ ನೀವು ರೆಕಗ್ನೈಸ್ ಮಾಡ್ತೀರಾ ಅಂತ ಐ ಆಮ್ ಜಸ್ಟ್ ವೆರಿ ಕ್ಯೂರಿಯಸ್. ಡು ಯು ರಿಕಾಲ್ ದಿಸ್? ಹೌ ವಾಸ್ ದ ಜರ್ನಿ? ಅವಾಗ ಕಂಪೇರ್ ಮಾಡಿ ಅಥವಾ ಇವಾಗ ಕಂಪೇರ್ ಮಾಡಿದ್ರೆ ಹೌ ಇಸ್ ದ ಜರ್ನಿ? ಎಷ್ಟು ಸಕ್ಸಸ್ಫುಲ್ ಕರಿಯರ್? ಸಕ್ಸಸ್ಫುಲ್ ಎಲ್ಲ ಗೊತ್ತಿಲ್ಲ, ಬಟ್ ಆಫ್ ಕಮ್ ಅ ಲಾಂಗ್ ವೇ ಅಂತಂತೂ ನನಗೆ ಅನ್ಸುತ್ತೆ. ಖುಷಿ ಆಗುತ್ತೆ. ಯಾಕಂದರೆ ನೀವು ಯಾರೋ ಒಬ್ಬರು ಕಾಲೇಜಲ್ಲಿ ಕುತ್ಕೊಂಡು ರೇಡಿಯೋ ಕೇಳಿ ನಾನು RJ ಆಗಬೇಕು ಅಂತ ಕನ್ಸ್ಕೊಂಡಿದ್ದು, ಆಮೇಲೆ ಅದಕ್ಕೋಸ್ಕರ ಅಂತ ಇಂಟರ್ನ್ಶಿಪ್ಸ್ ಮಾಡಿ ನಾನು ಕೆಲಸ ಮಾಡಲೇಬೇಕು ಅಂತ. ಇನಿಷಿಯಲಿ ಇಟ್ ಇಸ್ ಆಲ್ವೇಸ್ ಅ ಸ್ಟ್ರಗಲ್ ಯಾರಿಗಾದರೂ ಹೊಸ ಫೀಲ್ಡ್ ಅಂದಾಗ. ಸೊ ಒಳಗಡೆ ಹೋಗಿ ಆ ಕೆಲಸ ಕಲಿತು ಶುರುನಲ್ಲಿ ನನಗೆ ಗೊತ್ತಿರಲಿಲ್ಲ. ಅಂದರೆ ನಾನು ಜನರಲಿ ತುಂಬ ಸ್ಪೀಡಾಗಿ ಮಾತಾಡ್ತಿದ್ದೆ. ಸೊ ನಾನು ಫಸ್ಟ್ ಶೋ ರೆಕಾರ್ಡ್ ಮಾಡಿದಾಗ ಅದು ಆನ್ ಏರ್ ಹೋದಾಗ ನನ್ನ ಕಸಿನ್ಸ್ ಎಲ್ಲ ಕೇಳಿ ನನಗೆ ನಿಜ ಹೇಳು ನೀನು ಇಷ್ಟು ಕಡಿಮೆ ಸ್ಪೀಡಲ್ಲಿ ಮಾತಾಡಿದ್ಯಾ ಅಥವಾ ಸಾಫ್ಟ್ವೇರಲ್ಲಿ ಹಾಕಿ ಅದನ್ನು ಎಳೆದು ಸರಿ ಮಾಡಿದಾರ ಅಂತ ಕೇಳಿದ್ರು. ಅಂದರೆ ಅಷ್ಟು ಸ್ಪೀಡ್ ಮಾತಾಡ್ತಿದ್ದೆ ನಾನು. ಸೊ ಅದನ್ನೆಲ್ಲ ಕಲಿತಾ, ಅಂದರೆ ನಿಮಗೆ ಎಲ್ಲಿ ಪಾಸ್ ಕೊಡಬೇಕು, ಎಲ್ಲಿ ನಿಧಾನ ಮಾತಾಡಬೇಕು, ಎಷ್ಟು ನೀವು ಹೇಳ್ತಿದ್ರಲ್ಲ ಆ ಥರ ಎಷ್ಟು ಕನ್ನಡ ಮಾತಾಡಬೇಕು, ಆ ಉಚ್ಚಾರಣೆ ಹೇಗಿರಬೇಕು, ಅದನ್ನೆಲ್ಲ ಅಳವಡಿಸ್ಕೊಳ್ತಾ ಅಟ್ ದಿ ಸೇಮ್ ಟೈಮ್ ನಿಮಗೆ ಆ ಹೊಸ ಪ್ರೋಗ್ರಾಮ್ಸ್ನಾಗಿರ್ಬೋದು ಅಥವಾ ಅಲ್ಲಿ ಇದ್ದಿದ್ದು ಸಾಫ್ಟ್ವೇರ್ಸ್ನ ಕಲಿತಾ ಅದನ್ನೆಲ್ಲ ಕಲ್ತ್ಕೊಂಡು ಮುಂದೆ ಬಂದಾಗ ಈಗ
ಚೆನ್ನಾಗಿತ್ತು ಅವಾಗಿನ ಫೇಸ್ ಅಂತ. ದಟ್ಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನಿಮ್ಮದು ನೋಡಾದ್ಮೇಲೆ. ಐ ಜಸ್ಟ್ ಹ್ಯಾವ್ ಅನದರ್ ಆರ್ಕೈವ್ ನಿಮ್ಮದು. ಓಕೆ. ಡು ಯು ರೀಕಾಲ್ ದಿಸ್? ಯಾ, ನಾನು ನಿಮ್ಗೆ ಹೇಳ್ತಿದ್ದೆ ಆಗಲೇ, ನನ್ನ ಹಸ್ಬೆಂಡ್ ಕ್ಯಾಮ್ರಾ ಯೂಸ್ ಮಾಡಿ ಮನೇಲಿ ಶುರು ಮಾಡಿದ್ದು ವಿಡಿಯೋ ಸೀರೀಸ್ ಅಂತ ಇದೆ ಆ ಸೀರೀಸು. ಸೊ ಇದರಿಂದ ಹಾಗೆ ಶುರುವಾಗಿದ್ದು ಡಿಜಿಟಲ್ ಕಾಂಟೆಂಟ್. ಬೇಸಿಕಲಿ ನೀವು ಮಾಡೋ ಕಾಂಟೆಂಟ್ ಇಟ್ ಇಸ್ ಲೈಕ್ ಅ ಡೀಪ್ ಕಾನ್ವರ್ಸೇಷನ್ಸ್ ಆ್ಯಂಡ್ ಇಟ್ ಇಸ್ ಲೈಕ್ ಟೈಮ್ ಟೇಕಿಂಗ್. ಒಂದು 30 ಮಿನಿಟ್ಸ್ ಕಾಂಟೆಂಟ್ ಇರ್ಬೋದು, 40 ಮಿನಿಟ್ಸ್ ಕಾಂಟೆಂಟ್ ಇರ್ಬೋದು. ಬಟ್ ಕರೆಂಟ್ ಟ್ರೆಂಡಲ್ಲಿ ಎಲ್ಲ ರೀಲ್ಸಲ್ಲೇ ನೋಡ್ತಿರ್ತಾರೆ ಜನ, ನನಗೆ ಚಿಕ್ಕದಾಗಿ ಏನಾದರೂ ಡೆಲಿವರ್ ಮಾಡಿದ್ರೆ ಸಾಕು ಅಂತ. ಯುವರ್ ಡೆಲಿವರಿಂಗ್ ಇನ್ ಬೋತ್ ದ ಕೈಂಡ್ಸ್. ಸೊ ಹೌ ಡು ಯು ಥಿಂಕ್ ಜನ ಯಾವ ರೀತಿ ಕಾಂಟೆಂಟ್ನ ಸ್ವೀಕಾರ ಮಾಡಬೇಕು ಅಥವಾ ಯಾವ ರೀತಿ ಅದನ್ನು ನೋಡಬೇಕಂತ ನಿಮ್ಮ ಅಪೇಕ್ಷೆ ಇದೆ? ಈಗ ಜನ ಎರಡನ್ನೂ ನೋಡ್ತಾರೆ. ಅಂದರೆ ಲಾಂಗ್ ಫಾರ್ಮ್ಯಾಟನ್ನೇ ನೋಡೋರು ಅಥವಾ ಕೇಳೋರು ಒಂದು ಸೆಗ್ಮೆಂಟ್ ಆ್ಯಕ್ಚುಲಿ ಇದ್ದಾರೆ. ಅಂದರೆ ಈಗ ಟಿ ವಿನಲ್ಲಿ ಹಾಕೊಂಡು ನೋಡೋರು ಇದ್ದಾರೆ, ಅಥವಾ ಕೆಲವರು ನಿಮಗೆ ಪಾಡ್ಕಾಸ್ಟ್ನ ಬರೀ ಆಡಿಯೋ ಹಾಕಿ ಕೇಳೋರು ಇದ್ದಾರೆ. ಸೊ ಅದನ್ನು ಲೆಂತಿ ಕಾನ್ವರ್ಸೇಷನ್ಸ್ನೇ ಇಷ್ಟಪಡ್ತಾರೆ, ಯಾಕಂದರೆ ಅದಕ್ಕೆ ಡೀಪ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ಅಂತ. ನೀವಾಗಲೇ ಹೇಳ್ದಂಗೆ ಕೆಲವ್ರಿಗೆ ಶಾರ್ಟ್ ಫಾರ್ಮಲ್ಲಿ ಇಷ್ಟ ಆಗುತ್ತೆ ಅಂತ ವಿ ಆಲ್ಸೋ ಪ್ರೆಸೆಂಟ್ ದ್ಯಾಟ್. ಅದರಲ್ಲಿ ಶಾರ್ಟ್ ಪೀಸ್ ಆಫ್ ಕಾಂಟೆಂಟನ್ನು ಕೂಡ ಕನ್ಸ್ಯೂಮ್ ಮಾಡ್ತಾರೆ. ಸೊ ಕಾಂಟೆಂಟ್ ಹೆಂಗಿದ್ರು ಚೆನ್ನಾಗಿದ್ದರೆ ಯಾವುದೇ ಫಾರ್ಮ್ಯಾಟ್ ಇದ್ದರೂ ಜನ ಕನ್ಸ್ಯೂಮ್ ಮಾಡ್ತಾರೆ, ಇಸ್ ವಾಟ್ ವಿ ಬಿಲೀವ್. ನಿಮ್ಮ ಪ್ರಕಾರ ಕಾನ್ವರ್ಸೇಷನ್ನ ಲೈಕ್ ಇಫ್ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಈಸಿಲಿ, ಅಥವಾ ಯೂಸರ್ಗೆ ಅಥವಾ ಯಾರಾದರೂ ವ್ಯೂವರ್ಸ್ಗೆ ನೋಡಬೇಕು ಅಂದರೆ ಯಾವ ರೀತಿ ನಾವು ಡೆಲಿವರ್ ಮಾಡಬೇಕಂತ ನಿಮ್ಗೆ ಅನ್ಸುತ್ತೆ? ಇಟ್ ಮೈಟ್ ಬಿ ಯೂತ್ ಆರ್ ಯಾರೇ ಏಜ್ ಗ್ರೂಪ್ ಆಗಿರ್ಬೋದು. ಹೌ ಟು ಈಸಿಲಿ ಡೆಲಿವರ್ ದ ಮೇನಿ ಕಾಂಟೆಂಟ್? ಮೇಕ್ ಇಟ್ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಅಂತ. ಅಂದರೆ ನೀವು ತುಂಬ ಏನಂತಾರೆ ಅಂದರೆ ಪ್ರಬುದ್ಧವಾಗಿರೋ ಥರ ಕಾನ್ವರ್ಸೇಷನ್ಸ್ ಅಥವಾ ತುಂಬ ಡೀಪ್ ಹೋಗ್ಬಿಟ್ಟಾಗ ಯಾರಿಗೂ ಕನೆಕ್ಟ್ ಆಗಲ್ಲ. ಈಗ ನಮ್ಮನೇಲಿ ನಾನು ಏನು ಮಾಡ್ತೀನಿ, ನನ್ನ ತಲೆಯಲ್ಲಿ ಆ ಪ್ರಶ್ನೆ ಇದ್ದಿರುತ್ತಲ್ಲ, ಅದನ್ನು ನಾನು ಕೇಳಿದಾಗ ಅವ್ರಿಗೆ ಓಕೆ ನಾನು ಇದನ್ನು ನನ್ನ ತಲೆಯಲ್ಲಿ ಬಂದಿತ್ತಲ್ವಾ ಇದು, ಓಕೆ ನನಗೂ ಈ ಪ್ರಶ್ನೆ ಇತ್ತು, ಓಕೆ ನನ್ನ ಪರವಾಗಿ ಇವ್ರು ಕೇಳ್ತಿದ್ದಾರೆ, ಅದಕ್ಕೆ ಉತ್ತರ ನಾನು ಪಡ್ಕೊಳ್ಬಹುದು ಅನ್ನೋವಾಗ ಈಸಿ ಆಗುತ್ತೆ. ಸೊ ನಾವು ಈ ಎಂಟೈರ್ ಸೀರೀಸ್ ನಾವು ಮಾಡ್ಕೊಂಡು ಬರುವಾಗ ಆದಷ್ಟು ಅದೇ ಲೆವೆಲಲ್ಲೇ ಇಟ್ಟಿದ್ದೀವಿ. ಅಂದರೆ ಮುಂಚೆನೇ ನಾನು ಹೇಳ್ಬಿಡ್ತೀನಿ ಗೆಸ್ಟ್ಗೆ, ತುಂಬ ಸಣ್ಣ ಇದರಲ್ಲಿ ಕೇಳಿರ್ತೀನಿ ಪ್ರಶ್ನೆಗಳು, ದಯವಿಟ್ಟು ಏನು ತಿಳ್ಕೊಳ್ಬೇಡಿ ಅಂತ. ಹಾಗೆ ನಾವು ಕೇಳುವಾಗ ನಮ್ಮ ಮನಸ್ಸಲ್ಲಿ ಏನು ಪ್ರಶ್ನೆ ಇರುತ್ತೆ ಅಥವಾ ನಮಗೇನು ಡೌಟ್ ಇರುತ್ತೆ. ಈಗ ನಾವು ಉಡುಪಿ ಗುರುಗಳ ಹತ್ರ ಮಾತಾಡುವಾಗ, ಪೇಜಾವರ ಮಠದ ಗುರುಗಳ ಹತ್ರ ಅವ್ರನ್ನ ಅದೇ ಕೇಳಿದ್ವಿ. ಉಡುಪಿ ನಾವು ಕೃಷ್ಣ ಅಂದ ತಕ್ಷಣ ವೃಂದಾವನ, ಮಥುರಾ ಇದೇ ನೆನಪಾಗುತ್ತೆ. ಉಡುಪಿಗೆ ಹೇಗೆ ಬಂದ್ರು ಕೃಷ್ಣ ಅಲ್ಲಿಂದ ಅಂತ. ಅಂದ್ರೆ ಅಷ್ಟು ಸಿಂಪಲ್. ಅಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಪ್ರಶ್ನೆ ಇರ್ತಲ್ವಾ, ಕೃಷ್ಣ ಅಂದ್ರೆ ನಾರ್ತ್ ಇಂಡಿಯಲ್ಲಿ ಅದನ್ನ ಕನೆಕ್ಟ್ ಮಾಡ್ಕೋತಾರೆ, ಉಡುಪಿ ಹೇಗೆ ಬಂದ ಕೃಷ್ಣ ಅಂತ. ಆ ಥರ ಅಷ್ಟು ಸಣ್ಣದಾಗಿರುವಂಥ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಅದನ್ನೇ ಕೇಳಿದಾಗ ಓಕೆ ಜನಕ್ಕೂ ನನಗೂ ಈ ಪ್ರಶ್ನೆ ಇತ್ತು, ನನಗೆ ಇದಕ್ಕೆ ಉತ್ತರ ಸಿಕ್ತು ಅಂದಾಗ ಕನೆಕ್ಟ್ ಆಗ್ತಾರೆ ಜಾಸ್ತಿ ಅಂತ. ನೀವು ತುಂಬಾ ಡೀಪಲ್ಲಿ ಅಥವಾ ಏನೋ ಒಂದು ಬೇರೆ ಲೆವೆಲಲ್ಲಿ ಕಾನ್ವರ್ಸೇಷನ್ ಮಾಡ್ತಿದ್ದಾಗ ಎಲ್ರಿಗೂ ಅದು ಅರ್ಥ ಆಗೋದಿಲ್ಲ. ಸೊ ಆದಷ್ಟು ಸಿಂಪಲ್ ಇದ್ದಾಗ ಅದು ಕನೆಕ್ಟ್ ಆಗೋದು ಈಸಿ ಅಂತ ನನಗೆ ಅನ್ಸುತ್ತೆ ಪರ್ಸ್ನಲ್ ಆಗಿ. ಸೊ ಅದೇ ಫಾರ್ಮ್ಯಾಟ್ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. 100% ಕರೆಕ್ಟ್. ನೀವು ಹೇಳ್ತಿದ್ದೆ ಸ್ಟಾರ್ಟಿಂಗಲ್ಲಿ ಈ ಸೀರೀಸ್ನ ನೀವು ನೇಮ್ ಮಾಡಿರಲಿಲ್ಲ ಇನಿಷಿಯಲಿ ಅಂತ. ಸೊ ವೆನ್ ವಾಸ್ ದ ನೇಮ್ ಡಿಸೈಡೆಡ್ ಹರಟೆ ವಿತ್ ಹಂಸ ಅಂತ? ಸೊ ಆ್ಯಕ್ಚುಲಿ ಏನಾಯ್ತಂದರೆ ನನ್ನ ಹಸ್ಬೆಂಡ್ಗೆ ಕುಕ್ಕೆ ಮಠದ ಗುರುಗಳು ಬಹಳ ಪರಿಚಯ ಇದ್ದರು. ಅವರು ಬೆಂಗಳೂರಿಗೆ ಒಮ್ಮೆ ಬಂದಿದ್ದರು. ಅವರನ್ನು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದ್ವಿ. ಹಾಗೆ ಅವ್ರನ್ನ ಕೇಳಲೆ, ಈ ಥರ ನಾನು ಕಂಟೆಂಟ್ ಎಲ್ಲ ಮಾಡ್ತಿದ್ದೀನಿ, ತಮ್ಮದೊಂದು ಸಂದರ್ಶನ ಮಾಡ್ಬೋದು, ಅವಕಾಶ ಸಿಗ್ಬೋದು ಅಂತ. ವಿದ್ಯಾಪ್ರಸನ್ನ ತೀರ್ಥ ಗುರುಗಳು ಆಯಿತು ಬನ್ನಿ ಅಂತ ಹೇಳಿ ಅವಕಾಶ ಕೊಟ್ಟರು. ಅವತ್ತು ಸರಿ ನಮ್ಮ ಕ್ಯಾಮ್ರಾಮನ್ ಯಾರಿದ್ರು ಅವರಿಗೆ 2 ಕ್ಯಾಮ್ರಾ ತಂದ್ಬಿಡಿ ಅವತ್ತು ಅಂತ ಹೇಳಿದ್ವಿ. ಆಮೇಲೆ ಅಲ್ಲಿ ಮಠದಲ್ಲೇ ಹೋದ್ವಿ, ಬೆಂಗಳೂರು ಮಠದಲ್ಲೇ 2 ಕ್ಯಾಮ್ರಾ ಇಟ್ಟು ಒಂದಷ್ಟು ನನ್ನ ಮನಸ್ಸಲ್ಲಿ ಈ ಥರ ಪ್ರಶ್ನೆಗಳಿತ್ತು. ಗುರುಗಳನ್ನ ಕೇಳಿದೆ. ಅಂದರೆ ಈಗ ಮಡಿ ಅನ್ನೋ ಕಾನ್ಸೆಪ್ಟ್ ಯಾಕೆ ಬಂತು, ಮತ್ತು ಯಾಕೆ ಈಗ ಆಚಾರ್ಯರು ಈಗ ನಾವು ಸಾಮಾನ್ಯವಾಗಿ ಮಠಕ್ಕೆ ಹೋದಾಗ ಕೈಗೆ ಅಕ್ಷತೆ ಕೊಡೋರು, ಮೇಲಿಂದ ಹಾಕ್ತಾರೆ ಅನ್ನೋದು ಸುಮಾರು ಜನದೊಂದು ಕಂಪ್ಲೇಂಟ್ ಇದೆ, ಯಾಕೆ ಹಂಗೆ ಮಾಡ್ತಾರೆ, ಅಥವಾ ಸುಬ್ರಹ್ಮಣ್ಯ ಪೂಜೆಗಳ ಬಗ್ಗೆ ಈ ಥರದ್ದೆಲ್ಲ ಒಂದಷ್ಟು ವಿಚಾರ ಏನಿತ್ತು ಅವ್ರನ್ನ ಕೇಳಿದ್ವಿ. ಅವ್ರು ಅದಕ್ಕೆಲ್ಲ ಉತ್ತರ ಕೊಟ್ಟರು. ಅವಾಗ ಅನ್ಸೋ ಚೆನ್ನಾಗಿದೆ ಅಲ್ವಾ ಈ ಫಾರ್ಮ್ಯಾಟ್, ನಾವು ಹೇಗೆ ಕಂಟಿನ್ಯೂ ಮಾಡ್ಬೋದಲ್ವಾ ಅಂತ. ಆ ಎಪಿಸೋಡ್ ಶೂಟ್ ಮಾಡುವಾಗ ನಾವು ಆ್ಯಕ್ಚುಲಿ ಇದಕ್ಕೆ ಹೆಸರು ಇಟ್ಟಿಲ್ಲ. ಇವತ್ತು ನಾವು ಎಪಿಸೋಡ್ ನೋಡಿದ್ರೆ ಅದ್ರಲ್ಲಿ ನನ್ನ ಹೆಸರು ಹೇಳೇ ಇಲ್ಲ ಶೋದು, ಸುಮ್ಮನೆ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಶುರು ಮಾಡಿದ್ದೀವಿ. ಅಲ್ಲಿಂದ ವಾಪಸ್ ಬಂದಮೇಲೆ ಓಕೆ ಇದನ್ನು ಕಂಟಿನ್ಯೂ ಮಾಡ್ಬೋದು, ಇದಕ್ಕೊಂದು ಹೆಸರು ಇಡಬೇಕು ಅಂತ ಅನಿಸಿ ಒಂದು ಹೆಸರಿಟ್ಟು ಅದಾದ್ಮೇಲಿಂದ ಅದಕ್ಕೊಂದು ಫಾರ್ಮ್ಯಾಟ್ ತಂದು ಅಲ್ಲಿಂದ ಮತ್ತೆ ಹಾಗೆ ಶುರುವಾಯಿತು. ಅದಾದ್ಮೇಲೆ ಗೌರಿ ಸುಬ್ರಹ್ಮಣ್ಯಂ ಮೇಡಮ್ನ ಇಂಟರ್ವ್ಯೂ ಮಾಡಿದ್ವಿ. ಮತ್ತೆ ಹೀಗೆ ಒಬ್ರಾಗಿ ಹೀಗೆ ನಡ್ಕೊಂಡು ಬರ್ತಾ ಇದೆ ಈಗ. ನನಗೆ ತುಂಬ ಇಷ್ಟ ಆಗೋದು ನಿಮ್ಮ ಕಾನ್ವರ್ಸೇಷನ್ ಅಂದರೆ ಎಲ್ಲ ತುಂಬ ಸಿಂಪಲ್ ಆಗಿರುತ್ತೆ. ಸೊ ನೀವು ಮಧ್ಯದಲ್ಲಿ ಹೇಳಿದಾಗ ನೀವು ಮಧ್ಯದಲ್ಲಿ ಬ್ರೇಕ್ ತೊಗೊಂಡ್ರಿ ಬಿಕಾಸ್ ನಿಮ್ಮ ಚಿಲ್ಡ್ರನ್ಗೋಸ್ಕರ ಅಂತ. ಚಿಲ್ಡ್ರನ್ ಅಲ್ಲ, ಚೈಲ್ಡ್ ಅಂದರೆ ನಿಮ್ಮ ಚೈಲ್ಡ್ಗೋಸ್ಕರ ಅಂತ. ಸೊ ವಾಟ್ ಐ ವಾಂಟೆಡ್ ಆಸ್ಕ್ ಇಸ್, ಇವಾಗ ಯಾರಾದರೂ ಆ ನ್ಯೂ ಕಮರ್ ಈಗ ಯೂಟ್ಯೂಬಲ್ಲಿ ಯಾರಾದರೂ ಕಾಂಟೆಂಟ್ ಶುರು ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ, ಫರ್ಗೆಟ್ ಯೂಟ್ಯೂಬ್, ಯಾರಾದರೂ ಹೊಸದಾಗಿನ ಶುರು ಮಾಡಬೇಕು, ಎಸ್ಪೆಷಲಿ ಆಸ್ ಅ ವಿಮೆನ್ ಅಂತಂದರೆ ವಾಟ್ ಯು ಸಜೆಸ್ಟ್ ದೆಮ್, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಥ್ರೂ ಔಟ್ ಹೇಗಿದೆ ಇವಾಗ ಅಂತ? ನಿಮಗೆ ಗೊತ್ತಿರ್ಬೇಕು ನಿಮಗೇನು ಮಾಡಕ್ಕೆ ಬೇಕಿದೆ ಅಂತ. ಅದೊಂದು ಕ್ಲಾರಿಟಿ ನಮಗಿದ್ದಾಗ, ನಾ ಇದನ್ನು ಮಾಡಲೇಬೇಕು ಅನ್ನೋ ಹಠ ಇದ್ದಾಗ ಯಾರು ನಿಮ್ಮನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಈಗ ನೀವು ಇನ್ನೆಂಥ ಪೊಸಿಷನಲ್ಲಿ ಇದ್ರೂ ನೀವು ಬೇಸಿಕ್ ನಿಮ್ಮ ಮನೆ ಕೆಲಸ ಅಂತ ನೀವು ಮಾಡ್ಕೊಳ್ಳೇಬೇಕಾ, ನಿಮ್ಮ ಮಗುಗೆ ನೀವು ಅಡುಗೆ ಮಾಡಿ ಕೊಡಲೇಬೇಕಾ, ಯು ಹ್ಯಾವ್ ಟು ಪ್ಲೇ ದಟ್ ರೋಲ್. ಸೊ ಅಟ್ ದ ಸೇಮ್ ಟೈಮ್ ನಿಮ್ಮ ಕರಿಯರ್ ಕೂಡ ನಿಮ್ಗೆ ಇಷ್ಟ ಆಗಿ ಇಂಪಾರ್ಟೆಂಟ್ ಆದಾಗ ನೀವು ಅದಕ್ಕೆ ಜಾಗ ಮಾಡ್ಕೊಳ್ಳೇಬೇಕು. ರೀಸನ್ಸ್ ಕೊಡ್ತಾ ಹೋದಾಗ ಇಲ್ಲ ನಂಗೆ ಮಾಡಲ್ಲ, ನಂಗೆ ಸುಸ್ತಾಗುತ್ತೆ ಅಂದರೆ ಯಾವುದೂ ಮಾಡೋಕ್ಕಾಗಲ್ಲ. ಟೈಮ್ ಕೊಡಬೇಕು, ಎಫರ್ಟ್ ಹಾಕಬೇಕು. ಅದಕ್ಕೋಸ್ಕರ ಅಂತ ಅಫ್ಕೋರ್ಸ್ ಮನೆಯವ್ರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಜೊತೆಯಲ್ಲೇ ನಾವು ಏನಾದ್ರು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಾವು ಏನು ಮಾಡಬೇಕು ಅಂತಿದ್ದೀವಿ, ಆ ನಮ್ಮ ಥಾಟ್, ನಮ್ಮ ಗುರಿ ಸೀರಿಯಸ್ ಆಗಿದ್ದರೆ ಏನೇನು ಬೇಕಾದ್ರೂ ಸಾಧಿಸ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ.
ನೀವಿಷ್ಟು ಸೀರೀಸ್ ಆಫ್ ಇಷ್ಟು ಕಾಂಟೆಂಟ್ ಮಾಡಿದ್ದೀರಾ, ಯಾವ ಗೆಸ್ಟ್ ನಿಮಗೆ ತುಂಬ ಇಷ್ಟ ಆಗಿದೆ? ದ ಕಾನ್ವರ್ಸೇಷನ್, ನಿಮ್ಮ ಬೆಸ್ಟ್ ಕಾನ್ವರ್ಸೇಷನ್ ಅನ್ನೋದಾದರೆ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ? ಆ ಥರ ಹೇಳಿಕ್ ಬರಲ್ಲ. ಎಲ್ಲರೂ ಅಂದರೆ ಒಂದೊಂದು ಡಿಫ್ರೆಂಟ್ ಟಾಪಿಕ್ಸೇ ಮಾಡಿರೋದು. ಪ್ರತಿಯೊಬ್ಬರದ್ದು ತುಂಬ ಡಿಫ್ರೆಂಟ್ ಆಗಿದೆ. ನಮಗೆ ಅನಂತಕೃಷ್ಣ ಆಚಾರ್ಯರ ಜೊತೆ ಗರುಡ ಪುರಾಣ ಮತ್ತು ಪಿತೃಪಕ್ಷ ರಿಲೇಟೆಡ್ ಒಂದು ಎಪಿಸೋಡ್ ಮಾಡಿದ್ವಿ. ನಮ್ಮದು ಇಲ್ಲಿ ತನಕ ಸೋಫಾರ್ ಹೈಯೆಸ್ಟ್ ವ್ಯೂಸ್ ಆಗಿರೋವಂಥ ಎಪಿಸೋಡ್ ಅದು. ಕ್ಲೋಸ್ ಟು 8 lakh ವ್ಯೂಸ್ ಆಗಿದೆ ಯೂಟ್ಯೂಬ್ನಲ್ಲೇ. ಸೊ ಅದು ಒಂದು ಪಾಯಿಂಟಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದಾಗ ಯಾವ ಥರ ಇತ್ತು ಅಂದರೆ, ನನ್ನ ನೆಕ್ಸ್ಟ್ ಕ್ವೆಶನ್ ಏನು ಕೇಳಬೇಕು ಅಂತ ಮರ್ತೋಯ್ತು ನನಗೆ. ಅಂದರೆ ಅವ್ರು ಹೇಳ್ತಿದ್ದಾಗ ಐ ವಾಸ್ ವಿತ್ ದ ಫ್ಲೋ. ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಕೆಲವೊಂದು ವಿಷಯಗಳನ್ನೆಲ್ಲ. ಎಲ್ರಿಗೂ ಅನ್ಸುತ್ತಲ್ವಾ, ಈಗ ಶ್ರಾದ್ದಾನ ಬರೀ ಗಂಡು ಮಕ್ಕಳೇ ಯಾಕೆ ಮಾಡ್ತಾರೆ, ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಇಲ್ಲ, ಅಥವಾ ಈ ಥರದ ಎಷ್ಟೊಂದು ಪ್ರಶ್ನೆ ಇರುತ್ತೆ. ಸೊ ಅದಕ್ಕೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ಸ್ ಕೊಟ್ಟರು ಅಂದರೆ, ಒಂದು ಸೆಕೆಂಡ್ ನನಗೆ ಆ್ಯಕ್ಚುಲಿ ಐ ವಾಸ್ ಇನ್ ಟಿಯರ್ಸ್. ನನಗೆ ನಿಜ ಅಲ್ವಾ ಅಂತ ಐ ಕುಡ್ ಕನೆಕ್ಟ್ ಅದನ್ನು. ಸೊ ನಂಗೆ ಮುಂದಿನ ಪ್ರಶ್ನೆ ಏನು ಕೇಳಬೇಕು ಅವ್ರಿಗೆ ಗೊತ್ತಾಗಲಿಲ್ಲ, ಆ ಥರ ಇತ್ತು. ಸೊ ಅದೊಂದು ತುಂಬ ಚೆನ್ನಾಗಿತ್ತು ಕಾನ್ವರ್ಸೇಷನ್. ಆ ಥರದ್ದು ಒಂದು ಆಗಿದ್ದಿದೆ. ಮತ್ತು ತುಂಬ ಹಿರಿಯ ಗುರುಗಳನ್ನೆಲ್ಲ ಭೇಟಿ ಮಾಡಿದಾಗ ಅದೊಂದು ಭಯ ಇದ್ದೇ ಇರುತ್ತೆ ಮನಸ್ಸಲ್ಲಿ, ಏನು ಮಾತಾಡ್ತೀವೋ, ಏನು ಕೇಳ್ತೀವೋ, ಹೇಗಿರಬೇಕೋ ಮಾತುಕತೆ ಅಂತ. ಆ ಭಯದಲ್ಲಿ ಅಥವಾ ಆ ಒಂದು ಖುಷಿನಲ್ಲಿ ಮಾಡಿದ್ದು ಇದೆ. ಮತ್ತೆ ಎಷ್ಟೊಂದು ಸ್ಕಾಲರ್ಸ್ದು ಫಸ್ಟ್ ಕನ್ನಡ ಇಂಟರ್ವ್ಯೂ ನಾನೇ ಮಾಡಿದ್ದೆ. ದುಷ್ಯಂತ್ ಶ್ರೀಧರ್ ಸರ್ದು ಫಸ್ಟ್ ಕನ್ನಡ ಇಂಟರ್ವ್ಯೂ ನಾನೇ ಮಾಡಿದ್ದು. ಗುರು ಪಶುಪತಿ ಅವ್ರದ್ದು ಫಸ್ಟ್ ಕನ್ನಡ ಇಂಟರ್ವ್ಯೂ ನಾನೇ ಮಾಡಿದ್ದು. ಈ ಥರದ್ದೆಲ್ಲ ಮಾಡಿದಾಗ ಒಂದು ಖುಷಿ ಇದೆ. ಓಕೆ, ಅವ್ರಿಗೆ ಬೆಂಗಳೂರಲ್ಲೇ ಇದ್ರು ಅಥವಾ ಸುತ್ತಮುತ್ತ ಇದ್ರು ಅವ್ರು ಕನ್ನಡದವರು ಅಂತ ಎಷ್ಟೊಂದು ಜನಕ್ಕೆ ಪರಿಚಯನೇ ಇರಲಿಲ್ಲ. ಬರೀ ಅವ್ರು ಇಂಗ್ಲಿಷ್ ಕಾನ್ವರ್ಸೇಷನ್ಸ್ನೇ ನೋಡಿದ್ರು. ನಾವು ಕನ್ನಡದಲ್ಲಿ ಫಸ್ಟ್ ಟೈಮ್ ಅವ್ರನ್ನ ಕರ್ಕೊಂಡು ಬಂದ್ವಲ್ಲ ಅನ್ನೋದೊಂದು ಖುಷಿ ನನಗಂತೂ ಪರ್ಸ್ನಲಿ ಇದೆ. ಈ ಥರ ಪ್ರತಿಯೊಬ್ಬರು ಗೆಸ್ಟು ಸ್ಪೆಷಲ್, ಪ್ರತಿಯೊಬ್ಬರು ಗೆಸ್ಟು ಇಂಪಾರ್ಟೆಂಟ್. ಯಾಕಂದರೆ ಅವರ ಟೈಮ್ ಆ್ಯಂಡ್ ನಾಲೆಜ್ನ ನಮಗೋಸ್ಕರ ಕೊಡ್ತಿದ್ದಾರೆ. ನಾವು ಅವ್ರಿಗೇನು ಕೊಡ್ತಿಲ್ಲ, ಬಟ್ ಅವ್ರ ಪಾಪ ಅವ್ರ ಟೈಮ್ ತೊಗೊಂಡು ಬಂದು ಅವ್ರ ನಾಲೆಜ್ನ ನಮಗೋಸ್ಕರ ಶೇರ್ ಮಾಡ್ತಿದ್ದಾರೆ. ನಮ್ಮ ಪ್ಲಾಟ್ಫಾರ್ಮ್ಗೆ ಅವರು ಸ್ಪೆಷಲಾಗಿ ಅವರ ಒಂದು ನಾಲೆಜ್ನ ಕೊಡ್ತಿದ್ದಾರೆ ಅಂದಾಗ ವಿ ಆರ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ದೆಮ್. ಬಿಕಾಸ್ ನಾವು ಏನೇ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ರು ಅವ್ರು ಬಂದು ಅದಕ್ಕೆ ಕಂಟೆಂಟ್ ಫಿಲ್ ಮಾಡಲಿಲ್ಲ ಅಂದರೆ ಅದೇನೂ ಇರೋದಿಲ್ಲ. ಸೊ ದಟ್ ಈಸ್ ದ ಹಾರ್ಟ್ ಆಫ್ ದ ಎಂಟೈರ್ ಶೋ. ಹಾಗಾಗಿ ಆಲ್ ದ ಗೆಸ್ಟ್ಸ್ ಆರ್ ಸ್ಪೆಷಲ್ ಆ್ಯಂಡ್ ಎಲ್ರಿಗೂ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ. ಬಟ್ ಆಫ್ಕೋರ್ಸ್ ಆ ಗೆಸ್ಟ್ ಎಲ್ಲ ಬಂದು ಆ ಕ್ವಾಲಿಟಿ ಡೆಲಿವರ್ ಮಾಡೇ ಮಾಡ್ತಾರೆ. ಬಟ್ ದ ಕ್ವೆಶನ್ ನೀವು ಕೇಳೋದು ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ, ಆಸ್ ಯು ಸೆಡ್, ನಮ್ಗೆ ಅನಿಸ್ತಿರುತ್ತೆ, ಈ ಕ್ವೆಶನ್ಸ್ ನಮಗೂ ತಲೆಗೆ ಬಂದಿತ್ತಲ್ಲ, ಶಿ ರೈಟ್ಲಿ ಆಸ್ಟ್ ಅಂತ. ಲೈಫಲ್ಲಿ ಕೆಲವೊಂದು ಲೆಸನ್ಸ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸುಮಾರು ಹೊತ್ತು ತಗೋತೀವಿ ಅಂತ ಅಂತೀವಿ. ಸರ್ಟನ್ ಡಿಸಿಪ್ಲಿನ್ಸ್ ಇರ್ಬೋದು, ಅದರಿಂದ ನಮಗೊಂದು ಸಕ್ಸಸ್ ಸಿಕ್ಕಿರುತ್ತೆ. ಸೊ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಡಿಸಿಪ್ಲಿನ್ ನೀವು ಫಾಲೋ ಮಾಡಿರೋದು ಸೊ ದಟ್ ಯು ಹ್ಯಾವ್ ಗಾಟ್ ಅ ಫ್ರೂಟ್ಫುಲ್ ಸಕ್ಸಸ್ ಅಂದರೆ ಯಾವ್ದು ಅನ್ಸುತ್ತೆ ನಿಮಗೆ? ನನಗೆ ಐ ಆಲ್ವೇಸ್ ಬಿಲೀವ್ ವರ್ಕ್ ಇಸ್ ವರ್ಷಿಪ್ ಅಂತ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡಬಾರ್ದು. ಯಾಕಂದರೆ ನೀವು ಅದರಿಂದನೇ ಒಂದು ಹೆಸರು ಗಳಿಸ್ಬೋದು, ಅಥವಾ ನೀವೇನು ಬದುಕ್ತಿದ್ದೀರಾ ಅದರಿಂದ ಆಗ್ಬೋದು. ನಿಮ್ಮ ಐಡೆಂಟಿಟಿ ಅದನ್ನೇ ಕ್ರಿಯೇಟ್ ಮಾಡ್ಕೊಡುತ್ತೆ, ನಿಮ್ಮ ಪರ್ಸ್ನಾಲಿಟಿನ ಡಿಫೈನ್ ಮಾಡುತ್ತೆ. ನೀವೇನು ಕೆಲಸ ಮಾಡ್ತಿದ್ದೀರಾ ಅನ್ನೋದು ನೀವು ಯಾರು ಅಂತ ಅರ್ಥ ಮಾಡಿಸುತ್ತೆ. ಅಂದರೆ ಸಾಕಷ್ಟು ಜನಕ್ಕೆ ಅವ್ರು ಒಂದು ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಇನ್ನೇನೋ ಮಾಡ್ಬೇಕಂತ ಆಸೆ ಇರುತ್ತೆ. ಆ ಥರ ಇದ್ದಾಗೆಲ್ಲ ನನಗೆ ಯಾವಾಗಲೂ ಅನ್ಸೋದು, ನಿಮ್ಗೇನು ಬೇಕು ಅದನ್ನು ಮಾಡಿ, ಇರೋದೊಂದು ಲೈಫ್ ಅಲ್ಲ ಅಂತ. ಸೊ ನನಗೆ ಪರ್ಸ್ನಲಿ ವರ್ಕ್ ಇಸ್ ವರ್ಷಿಪ್ ಅಂತ. ಸೊ ಎಷ್ಟೇ ಹೊತ್ತಾಗಲಿ, ರಾತ್ರಿ 12 ಆಗಲಿ 1 ಆಗಲಿ, ನನಗೆ ಇವತ್ತು ಈ ಕೆಲಸ ಮುಗಿಬೇಕು ಅಂದರೆ ನಾನು ಅದನ್ನು ಮುಗಿಸೇ ಮಾಡೋದು. ಆ ಥರ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡಬೇಡಿ, ಅದು ನಿಮ್ಮನ್ನು ಕಾಯುತ್ತೆ. ಇದು ಒಂದು ಮಾತ್ರ ನಾನು ರೇಡಿಯೋ ಟೈಮಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ಮತ್ತು ಕಲಿಬೇಕು ಅನ್ನೋ ಹಂಬಲ ಇದ್ದಾಗ ಅದಕ್ಕೆ ನಿಮ್ಗೆ ಯಾವತ್ತೂ ಏನೋ ಅಂದರೆ ಏಜ್ ಇಲ್ಲ ಅಂತ. ಅಂದರೆ ನಿಮಗೆ ಹೊಸದಾಗಿ ಅಪ್ಗ್ರೇಡ್ ಮಾಡ್ಕೋಬೇಕು ಅಥವಾ ಏನೋ ಕಲಿಬೇಕು ಅಂದಾಗ ನೀವು ಈ ವಯಸ್ಸಿಗೆ ಕಲಿಕೆ ಮುಗ್ದೋಯ್ತು ಅಂತಿಲ್ಲ, ನೀವು ಕಲಿತಾನೇ ಹೋಗ್ಬೋದು. ಸೊ ಪ್ರತಿಯೊಂದು ದಿನನೂ ಪ್ರತಿಯೊಂದು ಹೊಸ ಲೆಸನ್ ಅಂತಾನೆ ತಿಳ್ಕೊಂಡು ನಾವು ಕಲಿತಾ ಹೋದಾಗ ಅದು ನಮಗೆ ಕಲಿಸ್ತಾ ಹೋಗುತ್ತೆ, ನಾವು ಅಪ್ಗ್ರೇಡ್ ಆಗ್ತಾ ಹೋಗ್ತೀವಿ. ಸೊ ಕೆಲಸದ ಮೇಲೆ ಶ್ರದ್ಧೆ ಇದ್ದರೆ ಅದು ನಿಮ್ಮನ್ನು ಲಾಂಗ್ ವೇಗ್ ತೊಗೊಂಡೋಗುತ್ತೆ. ನಿಮ್ಗೇನು ಸಿಗಬೇಕೋ ಅದು ನಿಮ್ಗೆ ಖಂಡಿತ ಸಿಗುತ್ತೆ. ಪರ್ಫೆಕ್ಟ್ಲಿ ಮ್ಯಾಮ್. ಇದು ಎಲ್ಲರಿಗೂ ಒಂದು ಇನ್ಸ್ಪಿರೇಷನು ಆಗುತ್ತೆ. ಇಟ್ ಮೈಟ್ ಬಿ ಲೈಕ್ ಯಾರದು ಬಿಗಿನಿಂಗಿಂದ ಯಾರು ಶುರು ಮಾಡ್ತಾರೆ ಅಂದರು ಎನಿಥಿಂಗ್, ಬಟ್ ಈ ಕನ್ಸಿಸ್ಟೆನ್ಸಿನ ಅಥವಾ ನಾವು ಒಂದು ಡಿಸಿಪ್ಲಿನ್ ಫಾಲೋ ಮಾಡಿದ್ರೆ ಇಟ್ ವಿಲ್ ರಿಯಲಿ ಗಿವ್ ಅಸ್ ಅ ಫ್ರೂಟ್ಫುಲ್ ಸಕ್ಸಸ್. ಡೆಫಿನೆಟ್ಲಿ. ನಂಗೆ ಇನ್ನೊಂದು ಮೇಜರ್ಲಿ ಏನು ಕೇಳಬೇಕಿತ್ತು ಅಂತಂದರೆ, ಇವಾಗ ನೀವು ಮಾಡ್ತಿರೋ ಕಂಟೆಂಟ್ ಇಟ್ ಇಸ್ ಲೈಕ್ ಫ್ರೂಟ್ಫುಲ್ ಫಾರ್ ಆಲ್ ದಿ ಏಜ್ ಗ್ರೂಪ್ಸ್. ನಂಗೆ ಏನು ಅನ್ಸುತ್ತೆ ಅಂದರೆ, ಯುವರ್ ಚೈಲ್ಡ್ ಇಸ್ ದ ಮೋಸ್ಟ್ ಲಕ್ಕಿ ಒನ್. ನಿಮ್ಮಿಂದ ಅಷ್ಟೊಂದು ಜಸ್ಟ್ ಗೆಟ್ ದ ನಾಲೆಡ್ಜ್ ಅಂತ. ಸೊ ನಿಮ್ಗೆ ಏನು ಅನ್ಸುತ್ತೆ, ಪೇರೆಂಟಿಂಗ್ ಅಂದರೆ ಹೇಗಿರುತ್ತೆ, ಹೌ ಪೀಪಲ್ ಹ್ಯಾವ್ ಟು ಎಜುಕೇಟ್ ದೇರ್ ಚಿಲ್ಡ್ರನ್? ಬಿಕಾಸ್ ಇವಾಗ ಎಲ್ಲರೂ ಅವ್ರ ಕೆಲಸದಲ್ಲಿ ಬಿಸಿ ಇರ್ತಾರೆ, ವೆದರ್ ಇಟ್ ಇಸ್ ಆಫೀಸ್ ಆರ್ ಎನಿಥಿಂಗ್. ಸೊ ಅಪ್ಬ್ರಿಂಗಿಂಗ್ ಆಫ್ ಎನಿ ಚೈಲ್ಡ್ ಅದು ಹೇಗಿರಬೇಕು ಅಂತ ಹೆಂಗೆ ಅನ್ಸುತ್ತೆ? ಬ್ರಿಂಗಿಂಗ್ ಅಂದರೆ ಅದು ಅವರವರ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಮೇಲೆ ಹೋಗುತ್ತೆ. ನಾವೇನು ಬಿಲೀವ್ ಮಾಡ್ತೀವಂದರೆ, ಮಗಳಿಗೆ ಅವಳಿಗೆ ಕೊಡಬೇಕಾಗಿರೋ ಟೈಮ್ನ ಕೊಡಬೇಕು ಅಂತ. ಅಟ್ ದ ಸೇಮ್ ಟೈಮ್ ಈಗ ನಾವು ಯಾವುದೋ ಒಂದು ಶಾಸ್ತ್ರ ಪದ್ಧತಿನ ಫೋರ್ಸ್ ಫಿಟ್ ಮಾಡೋಕೆ ಹೋದಾಗ ಅವ್ರಿಗೆ ಇದು ಏನಿದೆ ಅಂತ ಅನ್ಸುತ್ತೆ, ನಮಗೆ ಅನ್ಸುತ್ತೆ. ಈಗ ಮನೇಲೆ ಬಂದ್ಬಿಟ್ಟು ನಿಮ್ಗೆ ಅಮ್ಮ ಏನಾದ್ರು ಮಾಡು ಅಂದರೆ, ಏನಮ್ಮ ಮಾಡಬೇಕು, ಯಾಕಮ್ಮ ಮಾಡಬೇಕು, ನೀವು ಕೇಳ್ತೀರಲ್ವಾ. ಸೊ ಯಾರು ರ್ಯಾಂಡಮ್ ಆಗಿ ಆಕ್ಸೆಪ್ಟ್ ಮಾಡಲ್ಲ. ಸೊ ಅದನ್ನು ನೀವು ಅವ್ರ ಲೈಫ್ ಸ್ಟೈಲಲ್ಲೇ ಇಂಟಿಗ್ರೇಟ್ ಮಾಡಿದಾಗ ಅದು ಈಸಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇಟ್ ಇಸ್ ಅ ಲೈಫ್ ಸ್ಟೈಲ್ ದಟ್ ಎದ್ದು ಕೈ ಉಜ್ಕೋ, ಕಣ್ಗಿಟ್ಕೋ, ಕರಾಗ್ರೆ ಹೇಳ್ಕೋ, ದೇವ್ರ ಕೈ ಮುಗಿ ಎದ್ದೇಳು, ಆಮೇಲಿಂದ ಸ್ಕೂಲ್ಗೆ ಹೋಗೋ ಮುಂಚೆ ಗುರುಬ್ರಹ್ಮ ಹೇಳ್ಕೊಂಡು ಹೋಗು, ಸಂಜೆ ಬಂದು ದೀಪ ಹಚ್ಬೇಕಾದ್ರೆ ಒಂದು ದೇವ್ರ ಕೈ ಮುಕ್ಕೋ, ರಾತ್ರಿ ಮಲ್ಗೋ ಮುಂಚೆ ಒಂದು ರಾಮಸ್ಕಂದಂ ಹೇಳ್ಕೊಂಡು ಮಲ್ಕೋ. ಇದು ಒಂಥರ ಇಟ್ಸ್ ಅ ಪಾರ್ಟ್ ಆಫ್ ದೇರ್ ಲೈಫ್ ಆಗ್ಬಿಡುತ್ತೆ. ಅವ್ರಿಗೆ ಪ್ರಶ್ನೆ ಮಾಡೋಕೆ ಬರಲ್ಲ. ಆಮೇಲೆ ಮಕ್ಳಿಗೆ ಏನಂದ್ರು ಕತೆ ತುಂಬಾ ಹುಚ್ಚು. ಸೊ ಕತೆ ಕೇಳೋಕೆ ಇಷ್ಟ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಕತೆ ಇಷ್ಟ. ಒಂದು ಪಾಯಿಂಟಲ್ಲಿ ನಾವು ರನ್ ಔಟ್ ಆಫ್ ಸ್ಟೋರೀಸ್ ಏನು ಅಂತ ಅವಳಿಗೋಸ್ಕರ ಬುಕ್ ಹುಡುಕ್ಬೇಕು. ಅವಳಿಗೆ ನೀವು 4 ಸಲ ಒಂದೇ ಕತೆ ಹೇಳಿದ್ಮೇಲೆ ಅವಳಿಗೆ ಬೋರ್ ಆಗುತ್ತೆ, ಇದು ಬೇಡ ಹೊಸ ಕತೆ ಹೇಳು ಅಂತ. ಸೊ ನಾವು ಏನು ಕತೆ ಹೇಳೋದು ಇವಳಿಗೆ ಅಂತ ನಾನು ಅವಾಗ ಯಾವೆಲ್ಲ ಶೂಟ್ ಆಗಿರುತ್ತೆ ಎಪಿಸೋಡ್ಸ್ ಅದ್ರದನ್ನೇ ನೆನಪಿಸ್ಕೊಂಡೆಲ್ಲ ಹೇಳ್ತೀನಿ ಅವಳಿಗೆ ಕತೆನ. ಸೊ ಆ ಥರ ಅವ್ರಿಗೆ ಕತೆ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗೆ ಯಾವುದೇ ಮಕ್ಕಳಾದ್ರೂ ಕತೆ ಇಷ್ಟಪಡ್ತಾರೆ.
ಸೊ ಆ ಕಥೆನಲ್ಲಿ ಯಾವುದೋ ಒಂದು ಇಂಗ್ಲಿಷ್ ಕ್ರಿಯೇಟೆಡ್ ಸ್ಟೋರಿ ಹೇಳೋ ಬದಲು ನಮ್ಮ ಭೂಮಿನಲ್ಲೇ ನಡೆದಿರೋ ಅಂತ ನಮ್ಮ ಹೀರೋಗಳ ಕತೆ ಹೇಳಿ ಅಂತ. ರಾಮನ್ ಕತೆ ಹೇಳಿ, ಕೃಷ್ಣನ್ ಕತೆ ಹೇಳಿ, ನಡೆದಿರೋದನ್ನ ತೋರಿಸಿ. ಆಮೇಲೆ ಈಗ ಡಿಸ್ನಿಲ್ಯಾಂಡಿಗೆ ಕರ್ಕೊಂಡು ಹೋಗ್ತೀವಿ ಅಥವಾ ಹೊರಗಡೆ ಎಲ್ಲೆಲ್ಲೋ ಫಾರಿನ್ ಟ್ರಿಪ್ಸ್ ಎಲ್ಲ ಹೋಗ್ತೀವಿ, ಹೋಗಿ ಬೇಡ ಅನ್ನಲ್ಲ, ಅದೆಲ್ಲ ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್. ಆದರೆ ನಮ್ಮ ಭೂಮಿನಲ್ಲಿ ನಮ್ಮ ಹೀರೋಗಳು, ನಮ್ಮ ರಾಮಕೃಷ್ಣರು ಓಡಾಡಿರುವಂಥ ಜಾಗ ಕರ್ಕೊಂಡು ಹೋಗಿ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಸಿಕ್ಲಿ ಅಂತ. ಸೊ ನನಗೆ ಲಕ್ಕಿಲಿ ಲಾಸ್ಟ್ ಇಯರ್ ವೃಂದಾವನಕ್ಕೆ ಹೋಗುವಂಥ ಒಂದು ಅವಕಾಶ ಸಿಕ್ಕಿತ್ತು. ಆವಾಗ ಅಲ್ಲಿ ಗುರುಗಳೊಬ್ರು ಪ್ರಭು ಹೇಳಿದ್ರು ನನ್ನ ಮಗಳನ್ನ ನೋಡ್ಬಿಟ್ಟು, ಎಷ್ಟು ವರ್ಷ ಇವಳಿಗೆ ಅಂತ. 4 ವರ್ಷ ಅಂತ ಹೇಳಿ. 4 ವರ್ಷಕ್ಕೆ ಅವಳಿಗೆ ವೃಂದಾವನಕ್ಕೆ ಬರುವಂಥ ಅದೃಷ್ಟ ಸಿಕ್ಕಿದೆ. ನನಗೆ 25 ವರ್ಷ ಹಿಡಿತು. ಅವನು ಕರ್ಸ್ಕೊಂಡ್ರೆ ಮಾತ್ರ ಬರೋಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾರೆ. ಅವಳು ತುಂಬಾ ಅದೃಷ್ಟವಂತೆ ಅಂತ ಹೇಳಿದ್ರು ಅವರು. ಸೊ ಅದೊಂದು ಆಶೀರ್ವಾದ ಅಂತ ನಮಗೆ. ಅಂದ್ರೆ ನಮ್ಮ ಭೂಮಿಯಲ್ಲಿರುವಂಥ ನಮ್ಮ ಹೀರೋಗಳನ್ನ ತೋರಿಸಿ, ನಮ್ಮೆಲ್ಲ ಜಾಗಗಳನ್ನ ತೋರಿಸಿ, ಅವ್ರಿಗೆ ನಮ್ಮ ಭೂಮಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ನಮ್ಮ ನೆಲದ ಬಗ್ಗೆ ಅವರಿಗೆ ಖುಷಿ ಪಡಬೇಕು, ಅಂದರೆ ಅವ್ರಿಗೆ ಹೆಮ್ಮೆ ಭಾವ ಬರಬೇಕು ಅದ್ರ ಬಗ್ಗೆ. ಓಕೆ ಅಂತ ಆ ಕಥೆಗಳನ್ನ ಹೇಳ್ತಾ ಹೋದಾಗ ಅವ್ರಿಗೆ ಇನ್ವೇರಿಯಬಲಿ ಆ ಕ್ಯಾರೆಕ್ಟರ್ಸ್ ಇಷ್ಟ ಆಗ್ತಾ ಹೋಗ್ತಾರೆ. ಮತ್ತು ಅವ್ರಿಗೆ ಫೋರ್ಸ್ಫುಲಿ ನೀವು ಯಾವುದೋ ಒಂದು ಪೂಜೆ ವ್ರತದ ಬಗ್ಗೆ ಹೇಳಬೇಕಾಗಿಲ್ಲ, ನ್ಯಾಚುರಲಿ ಬಂದ್ಬಿಡುತ್ತೆ. ಇವತ್ತು ಜನ್ಮಾಷ್ಟಮಿನ, ಸರಿ ನಾನೇನೋ ಮಾಡ್ತೀನಿ ಅಂತನೋ, ಅಥವಾ ಗಣಪತಿ ಹಬ್ಬನ ಮೋದಕ ಮಾಡ್ತೀಯಾ ಅಂತನೋ, ಅವ್ರಿಗೆ ಇನ್ವೇರಿಯಬಲಿ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಅದು. ನಾವು ಮತ್ತೆ ಅವ್ರಿಗೆ ಸಪ್ರೇಟಾಗಿ ಏನು ಸ್ಪೆಷಲಾಗಿ ಕೂಡಿಸಿ ಹೇಳ್ಕೊಡ್ಬೇಕಾಗಿಲ್ಲ. ಅಂದರೆ ಇಟ್ ಶುಡ್ ಬಿ ಎ ಪಾರ್ಟ್ ಆಫ್ ಲೈಫ್. ಎಕ್ಸ್ಟ್ರಾ ಅದಕ್ಕೋಸ್ಕರ 1 hour ಪಾಠ ಏನು ಮಾಡೋಷ್ಟಿಲ್ಲ ಅಂತ. ಯು ಆರ್ ಅ ಲೈಬ್ರರಿ ಬೈ ಯುವರ್ ಸೆಲ್ಫ್ ಅಂತ ಅನ್ಸುತ್ತೆ ನನಗೆ. ಬಿಕಾಸ್ ನಿಮ್ಮ ಚೈಲ್ಡ್ಗೆ ಲೈಕ್ ಶಿ ಹ್ಯಾಸ್ ಗಾಟ್ ಅ ಲೈಬ್ರರಿ ಬೈ ಹರ್ ಸೆಲ್ಫ್ ಅಂತ. ಲೈಕ್ ಏನಾದರೂ ಕತೆ ಕೇಳಬೇಕಂದ್ರೆ ನಿಮ್ಮಿಂದ ಡೈರೆಕ್ಟಾಗಿ ಕೇಳ್ಬೋದು. ಆ್ಯಂಡ್ ಯು ಕ್ಯಾನ್ ರಿಕಾಲ್ ವಾಟ್ ಎವರ್ ಎಪಿಸೋಡ್ಸ್. ತುಂಬಾ ಕಷ್ಟದ ಕೆಲಸ ಇದು, ಅಷ್ಟು ಈಸಿ ಇಲ್ಲ. ಸೊ ನೀವು ಮಹಾಭಾರತ ಅಥವಾ ರಾಮಾಯಣ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ, ಸೊ ಹೂ ಡು ಯು ಥಿಂಕ್ ಪೀಪಲ್ ಹ್ಯಾವ್ ಟು ಲಿಟರಲಿ ಫಾಲೋ? ಬಿಕಾಸ್ ಇಷ್ಟು ಎಪಿಸೋಡ್ಸ್ ಮಾಡಿದ್ದೀರಾ. ಸೊ ವಿಚ್ ಯು ಥಿಂಕ್ ವಿಚ್ ರೋಲ್ ಕರೆಂಟ್ ಯೂತ್ ಕ್ಯಾನ್ ಲುಕ್ ಅಪ್ ಟು? ಸೊ ಇವ್ರನ್ನ ಫಾಲೋ ಮಾಡಿದೆ ಐಡಿಯಲಿ, ನಾಟ್ ಆಲ್ ದಿ ಕ್ವಾಲಿಟೀಸ್. ಇದನ್ನ ಇಫ್ ಯು ಕ್ಯಾನ್ ಪಿಕ್ ಸರ್ಟನ್ ಕ್ವಾಲಿಟೀಸ್ ಫ್ರಮ್ ದಿಸ್ ಪರ್ಸನ್, ಸ್ವಲ್ಪ ಈಸಿ ಆಗುತ್ತೆ ಲೈಫ್ ಅಂತ. ಈಸಿ ಆಗುತ್ತೆ ಲೈಫ್ ಅನ್ನೋದಕ್ಕಿಂತ ಒಂದು ಐಡಿಯಲ್ ಪರ್ಸನ್ ಅಂತ ನಾವು ಯಾರನ್ನಾರು ಫಾಲೋ ಮಾಡ್ಬೋದು ಅಂತಂದರೆ ನನಗನ್ಸುತ್ತೆ ಕೃಷ್ಣನ ಫಾಲೋ ಮಾಡಿ ಅಂತ. ಯಾಕಂದರೆ ಕೃಷ್ಣ ಆಗಿನ ಕಾಲದಲ್ಲಿ ಇದ್ದಿದ್ರು, ಇವಾಗಿದ್ರು, ಮುಂದೆ ಇದ್ರು, ಯಾವತ್ತಿದ್ರು ಅವ್ರು ಒಳ್ಳೆ ಸ್ಟ್ರಾಟಜಿಸ್ಟ್ ಆಗಿದ್ರು ಅಂತ. ಸೊ ಎಲ್ಲಿ ಹೇಗೆ ಏನಿರಬೇಕು ಅನ್ನೋದನ್ನ ಅವ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಅದು ಬರೀ ಭಗವದ್ಗೀತೆನಲ್ಲಿ ಅಷ್ಟೇ ಅಲ್ಲ, ಅವ್ರ ಜೀವನದ ಉದ್ದಕ್ಕೂ ಅದನ್ನು ಸಾರ್ತಾ ಬಂದಿದ್ದಾರೆ. ಅಂದರೆ ಒಬ್ಬ ಮಹಾರಾಜ ಆಗಿ ಹೇಗಿದ್ದಿರಬೇಕಾಗಿತ್ತು, ಅಥವಾ ಒಬ್ಬ ಯಾರಿಗೂ ಕಷ್ಟದಲ್ಲಿದ್ದಾಗ ಅವ್ರಿಗೆ ಹೇಗೆ ಸಹಾಯ ಮಾಡಬೇಕು, ಸಣ್ಣ ವಯಸ್ಸಿನ ಗೆಳೆಯ ವಾಪಸ್ ಹುಡ್ಕೊಂಡು ಬಂದಾಗ ಅವನನ್ನು ಹೆಂಗೆ ನೋಡ್ಕೊಂಡ್ರು, ಒಂದು ಸಣ್ಣ ಅವಲಕ್ಕಿಗೆ ಕೃಷ್ಣ ಹೆಂಗೆ ಕರಗ್ತಾನೆ ಅನ್ನೋದಾಗಿರ್ಬೋದು, ಅಥವಾ ಒಂದು ಬೆಣ್ಣೆ ಕದಿಯೋದ್ರ ಮೂಲಕ ಅವನೇನೋ ಒಂದು ಮೆಸೇಜ್ ಕೊಡ್ತಾನೆ ಅನ್ನೋದಾಗಿರ್ಬೋದು, ಅಮ್ಮನ ಜೊತೆ ಒಂದು ಬಾಂಧವ್ಯ ಆಗಿರ್ಬೋದು, ಅಥವಾ ಹೆಂಡತಿ ಜೊತೆ ಒಂದು ಒಡನಾಟ ಆಗಿರ್ಬೋದು, ಅಥವಾ ಹೆಂಡತಿ ಸ್ವಲ್ಪ ಅಹಂಕಾರ ಪಟ್ಟಾಗ ಅವಳಿಗೆ ತುಳಸಿ ಮಹತ್ವ ತಿಳಿಸಿ ಒಂದು ಕಥೆ ತೋರಿಸಿದ್ದಾಗಿರ್ಬೋದು, ತನ್ನ ಮಕ್ಕಳೇನೇ ತಪ್ಪು ಮಾಡಿದ್ರು ಅಂದಾಗ ತನ್ನ ಮಕ್ಕಳು ಅಂತಾನೂ ಕನ್ಸಿಡರ್ ಮಾಡ್ದೇನೆ ಅವರಿಗೂ ಪಾಠ ಕಲಿಸಿ ಇಲ್ಲಿಂದ ಹೋಗಿದ್ದಾಗಿರ್ಬೋದು. ಪ್ರತಿಯೊಂದು ಸ್ಟೇಜ್ ಆಫ್ ಲೈಫಲ್ಲೂ ನಾವು ಹೇಗಿರಬೇಕು ಅನ್ನೋದನ್ನ ನಮಗೆ ಎಕ್ಸಾಂಪಲ್ ಕೊಟ್ಟು ಹೋಗಿದ್ದಾನೆ ಕೃಷ್ಣ. ಅವನನ್ನ ಫಾಲೋ ಮಾಡಿ, ಅವನನ್ನ ನಂಬಿ ಅಷ್ಟೇ ಸಾಕು ಅಂತ ಅನ್ಸುತ್ತೆ. ಈ ಮಹಾಭಾರತ ಮತ್ತೆ ರಾಮಾಯಣ ಇದೆಲ್ಲ ನೋಡ್ತಿರೋಬೇಕಾದ್ರೆ ಅದನ್ನ ಒಂದು ಕಥೆ ಅಥವಾ ಒಂದು ರಿಲಿಜಿಯಸ್ ಬುಕ್ ಅಂತ ನೋಡೋ ಬದಲು ಅದನ್ನ ರಿಯಲ್ ಟೈಮ್ ಸ್ಟೋರೀಸ್ ಆಗಿ ನೋಡಿದ್ರೆ, ಇವಾಗಿನ ಟ್ರೆಂಡ್ಗೆ ಈ ನಾವೆಲ್ಸ್ ಓದೋದಾಗಿರ್ಲಿ ಅಥವಾ ಆಥರ್ಸ್ ಬೇರೆ ಬೇರೆ ಬುಕ್ ಬರ್ದಿರ್ತಾರೆ. ಸೊ ಅದು ಅವ್ರ ಇಮ್ಯಾಜಿನೇಷನ್. ಸೊ ಅಲ್ಲಿಂದ ಬುಕ್ ಓದ್ತಿರ್ಬೇಕಾದ್ರೆ ಅವ್ರು ಎಮೋಷನಲ್ ಆಗ್ತಿರ್ತಾರೆ, ಅಥವಾ ಈ ತರ ಇದೆಯಾ ಆ ಸ್ಟೋರಿಲಿ, ಆರ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ನೀವು ಈ ಬುಕ್ಸ್ ಎಲ್ಲ ಓದ್ತಿರ್ಬೇಕಾದ್ರೆ ಹೌ ಸ್ಪೆಷಲ್ ಡು ಯು ಫೀಲ್? ಇದು ನಮ್ಮ ನೆಲದಲ್ಲೇ ಆಗಿರೋದು, ಎಸ್ಪೆಷಲಿ ನೀವು ವೃಂದಾವನಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ. ಇಟ್ ಮೈಟ್ ಬಿ ಎನಿ ಅದರ್ ಪ್ಲೇಸಸ್. ಇಂಡಿಯಾಲಿ ಎಷ್ಟೊಂದು ಕಡೆ ಹೋದಾಗ ಇಲ್ಲೆಲ್ಲ ಇಷ್ಟೆಲ್ಲ ಆಗಿತ್ತಾ, ಹೌ ಲಕ್ಕಿ ವಿ ಆರ್ ಅಂತ ಅನ್ಸುತ್ತೆ. ಸೊ ಎನಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್? ನಾನು ವೃಂದಾವನದೇ ಹೇಳ್ಬೇಕು ಇಷ್ಟಪಡ್ತೀನಿ. ಅಲ್ಲಿ ನನಗೆ ಕಾಳಿಯ ಘಾಟಿಗೆ ಹೋಗಿದ್ವಿ, ಅಂದ್ರೆ ಕಾಳಿಂಗ ಮರ್ದನ ನಡೆದಿದ್ದ ಜಾಗ. ಸೊ ನಮ್ಗೆ ನಿಜವಾಗ್ಲೂ ಇಲ್ಲಿ ನಡೆದಿತ್ತ ಅಂತ ಒಂದು 2 ಸಲ ಗೂಗಲ್ ಮಾಡಿದ್ವಿ, ನಿಜವಾಗ್ಲೂ ಈ ಜಾಗ ಅಂತ. ಅಲ್ಲಿ ಅವ್ರು ಎಷ್ಟು ಬ್ಯೂಟಿಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು ಅಂದ್ರೆ, ಯಮುನಾ ನದಿ ಆಗ ಇಲ್ಲಿತ್ತು, ಈಗ ಜಿಯೋಮೆಟ್ರಿಕಲಿ ಅದು ಪಕ್ಕಕ್ಕೆ ಶಿಫ್ಟ್ ಆಗಿದೆ, ಬಟ್ ಈ ಜಾಗದಲ್ಲಿ ನಡೆದಿದ್ದು, ಆ ಮರ ಈಗಲೂ ಇದೆ. ಈಗ ಹೋದಾಗ ನಂಗೆ ಅನ್ಸಿದ್ದೇನೆಂದ್ರೆ, ನಾವಿಲ್ಲೆಲ್ಲ ಏನ್ ಮಾಡ್ತೀವಿ, ದೇವ್ರಿಗೆ ದೀಪ ಹಚ್ತೀವಿ, ನಮಸ್ಕಾರ ಮಾಡ್ತೀವಿ, ಹೆಚ್ಚಂದ್ರೆ ಒಂದು ವ್ರತ ಉಪವಾಸ ಮಾಡ್ಬೋದು, ಇಷ್ಟೇ ನಾ ಭಕ್ತಿ ಅಂತ. ಅಲ್ಲಿ ಹೋದಾಗ ನಿಮಗೆ ರಿಯಲ್ ಭಕ್ತಿಯ ಅನುಭವ ಆಗುತ್ತೆ. ಅಂದ್ರೆ ಕೃಷ್ಣ ನಡೆದಾಡಿದಾನೆ ಅನ್ನೋ ಭೂಮಿ ಅನ್ನೋದಕ್ಕೋಸ್ಕರ ಅವರು ನೆಲದ ಮೇಲೆ ಪರಿಕ್ರಮ ಮಾಡ್ತಾರೆ, ಅಂದ್ರೆ ಬರೀ ನೆಲದ ಮೇಲೆ ಉರುಳಾಡ್ತಾರೆ. ಸೊ ನಿಮ್ಗೆ ಅದಕ್ಕಿಂತ ಇನ್ನೇನು ಅಂತ ಅವರು ನಂಬೋದೇನಂದ್ರೆ, ಕೃಷ್ಣ ಈ ಭೂಮಿಲಿ ನಡೆದಿದ್ದಾನೆ ಅಂದ್ರೆ ಅವನ ಪಾದದ ಧೂಳು ಇವತ್ತಿಗೂ ಈ ಮಣ್ಣಿನ ಯಾವುದೋ ಒಂದು ಕಣದಲ್ಲಿ ಇದೆ ಅಂತ ಹೇಳಿ ಆ ನೆಲದ ಮೇಲೆ ರೋಡಲ್ಲಿ ನೀವು ಹೋಗ್ತಿದ್ರೆ ಪರಿಕ್ರಮ ಮಾಡ್ತಿರ್ತಾರೆ, ಉರುಳು ಸೇವೆ ಮಾಡ್ಕೊಂಡು ಹೋಗ್ತಿರ್ತಾರೆ ಅವರು. ಸೊ ಯಮುನಾ ನದಿ ಪಕ್ಕದ ದಡದಲ್ಲಿ ಉರುಳು ಸೇವೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಅವ್ರನ್ನ ನೋಡಿದಾಗ ನಾವು ಮಾಡೋದು ಏನೂ ಅಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಆ ಲೆವೆಲ್ ಡೆಪ್ತಲ್ಲಿ ಡೆಡಿಕೇಶನ್ ಅಥವಾ ಡಿವೋಷನ್ ಅದನ್ನ ನಮಗೆ ಕಲಿಯಕ್ಕೆ ಸಿಗುತ್ತೆ ಡೆಫಿನೆಟ್ಲಿ. ಮತ್ತೆ ಅಲ್ಲಿ ನಿಮಗೆ ಆ ಕಥೆಗಳನ್ನ ಕೇಳಿದಾಗ, ಓಕೆ ಕೃಷ್ಣ ಇಲ್ಲಿ ಕಾಳಿಂಗ ಮರ್ದನ ಮಾಡಿದ್ದು, ಅಥವಾ ಕೃಷ್ಣ ಇಲ್ಲೇನೆ ಅವರಮ್ಮ ಆ ಮಡಕೆನಲ್ಲಿ ಬೆಣ್ಣೆ ತೆಕ್ಕೊಟ್ಟಿದ್ದು ಅಂದಾಗ, ಇವತ್ತಿದ್ದಿದ್ರೆ ಆ ವೃಂದಾವನ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಅಂದ್ರೆ ನಾವು ಸುಮ್ಮನೆ ಕಾರ್ಟೂನಲ್ಲಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಹಸಿರಾಗಿತ್ತು, ಅಥವಾ ಎಷ್ಟು ಚೆನ್ನಾಗಿತ್ತು ಹಸುಗಳಾಗ್ಲಿ ಅಥವಾ ಒಂದು ನದಿ ಆಗ್ಲಿ, ಇವತ್ತೇ ಇದ್ದಿದ್ರೆ ನಮ್ಗೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅನ್ನೋದೊಂದು ಖುಷಿ ಅಂತೂ ಖಂಡಿತ ಆಗುತ್ತೆ. ಹೀಗೆ ನಮ್ಮ ಭೂಮಿಯಲ್ಲಿರುವಂಥ ಎಷ್ಟೊಂದು ಜಾಗಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕು, ನಾವು ಅದನ್ನ ಅನುಭವಿಸ್ಬೇಕು. ನಮ್ಗೆ ಅವಾಗಲೇ ಅನುಭವ ಬರೋದು. ಅಂದ್ರೆ ಒಂದು ಮಾತಿದೆಯಲ್ಲ, ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ. ಹಾಗೆ ದೇಶ ಸುತ್ತಿದ್ರೇನೆ ನಮ್ಮ
ವಿಚಾರಗಳು ನಮಗೆ ಗೊತ್ತಾಗೋದು ಅಂತ. ನೀವು ಎಷ್ಟು ರಿಯಲಿಸ್ಟಿಕ್ ಆಗಿ ಹೇಳಿದ್ರಿ ಅಂದರೆ ಲೈಕ್ ಆಸ್ ಅ ಟೀಮ್ ನಮಗೂ ಸಹ ಎಷ್ಟು ಸ್ಪೆಷಲ್ ಎಕ್ಸ್ಪೀರಿಯನ್ಸಸ್ ಇದೆ ಅಂದರೆ ಉಡುಪಿ ಕೃಷ್ಣನ ದರ್ಶನ ಮಾಡ್ತಿರ್ಬೇಕಾದ್ರೆ ಮುಂದ್ಗಡೆ ಹೋದ ತಕ್ಷಣ ಅಲ್ಲಿ ಕಿಂಡಿಲಿ ನಾವು ದೇವ್ರನ್ನ ನೋಡ್ತೀವಿ. ಸೊ ವಾದಿರಾಜರು ಕೃಷ್ಣನ್ ಪೂಜೆ ಮಾಡ್ತಿರ್ಬೇಕಾದ್ರೆ ಒಬ್ಬ ಅಂಧ ಇರೋ ಭಕ್ತ ಕೇಳ್ತಾನಂತೆ, ನನಗೆ ಕೃಷ್ಣ ನೋಡಕ್ ಆಗ್ತಾ ಇಲ್ಲ, ಏನಾದರೂ ಅನುಗ್ರಹ ಮಾಡಬೇಕು ಅಂತ. ಸೊ ವಾದಿರಾಜರು ಅವಾಗ ದೇವ್ರಿಗೆ ಏರ್ಸಿದ ಗಂಧನ ಆ ವೃದ್ಧನಿಗೆ ಕೊಟ್ಟಾಗ ಅವ್ನಿಗೆ ಕಣ್ ಬಂದ್ಬಿಟ್ಟು ಕೃಷ್ಣ ನೋಡ್ತಾನೆ ಅಂತ ಅದು ಕಥೆ ಇದೆ. ಸೊ ಎವ್ರಿ ಟೈಮ್ ನಾವು ಅಲ್ಲಿ ಮುಂದೆ ಬಂದಾಗ ದೇವ್ರಿಗೆ ಅಲಂಕಾರ ಮಾಡಾದ್ಮೇಲೆ ಅಲಂಕಾರದಲ್ಲೂ ಒಂದು ಕಣ್ಣಿದೆ ದೇವ್ರದ್ದು. ಅದ್ ನೋಡಾದ್ಮೇಲೆ ನಮ್ಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಅಂತಂದ್ರೆ ಆ ವಾದಿರಾಜರು ಪೂಜೆ ಮಾಡೋ ವಿಗ್ರಹನ ನಾವು ಇನ್ನವರೆಗೂ ನೋಡ್ತಿದೀವಿ. ಅದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜೊತೆಗೆ ಅದೇ ಜಾಗದಲ್ಲಿ ಇಷ್ಟೆಲ್ಲ ಭಕ್ತರೆಲ್ಲ ಓಡಾಡಿದ್ರಲ್ಲ ಅಂತ. ಮೈ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಇಸ್, ಆ ಕಾಲದಲ್ಲಿ ಎಷ್ಟೊಂದು ಜನ ಬಂದು ಹೋಗಿದ್ದಾರೆ. ನೀವು ಆಸ್ ಯು ರೈಟ್ಲಿ ಸೆಡ್ ಅಲ್ಲೆಲ್ಲ ಉರುಳು ಸೇವೆ ಎಲ್ಲ ಮಾಡ್ತಾರೆ. ನಂಗೆ ಆ ಭಕ್ತರು ನೋಡಿದ್ರೆ ಖುಷಿ ಜಾಸ್ತಿ. ಎಪಿಟೋಮ್ ಆಫ್ ಭಕ್ತಿ ಎಷ್ಟೊಂದು ಜನ ಮಾಡಿ ಹೋಗಿದ್ದಾರೆ. ಅದು ಮಧ್ವಾಚಾರ್ಯ ಇರ್ಬೋದು ಅಥವಾ ಸನ್ಯಾಸಿಗಳು ಯಾರೇ ಆಗಿರ್ಬೋದು. ಆ ಭಕ್ತರು ಯಾರು ಬ್ಲೆಸ್ಸಿಂಗ್ಸ್ ತಗೊಂಡಿದ್ದಾರಲ್ಲ, ದೇ ಆರ್ ಈವನ್ ಮೋರ್ ಸ್ಪೆಷಲ್ ಅಂತ ನನಗೆ. ಈ ರಾಯರ್ನೆಲ್ಲ ನೋಡಿದಾಗ ದೇವ್ರ ಅನುಗ್ರಹಣ ಎಷ್ಟು ಡೈರೆಕ್ಟ್ ಆಗಿ ಪಡ್ಕೊಂಡಿದ್ದಾರೆ ಅವರು. ಅವ್ರು ನೆನೆಸ್ಕೊಂಡು ನಾವು ಎಷ್ಟು ಖುಷಿಯಾಗಿದ್ದೀವಿ ಇನ್ನವರೆಗೂ ಅಂತ. ಎಷ್ಟು ಡೈರೆಕ್ಟ್ ದೇವ್ರ ಜೊತೆ ಕನೆಕ್ಟ್ ಇಟ್ಕೊಂಡಿರ್ತಾರಲ್ಲ, ಅವ್ರ ಬಗ್ಗೆ ನಾವು ತಿಳ್ಕೊತೀವಿ ಅನ್ನೋ ಖುಷಿನೇ ಇನ್ನ ಒಂದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಿಮ್ ಪ್ರಕಾರ ಒಂದು ಕಾನ್ವರ್ಸೇಷನ್ ಆಗ್ಬೇಕು ಅಂತಂದ್ರೆ ಅಥವಾ ಒಂದು ಜ್ಞಾನ ಪಡ್ಕೋಬೇಕು ಅಂತಂದ್ರೆ ಒಬ್ಬ ಮನುಷ್ಯಂಗೆ ಯಾವ ರೀತಿ ಹಸಿವಿರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಜ್ಞಾನದ ಹಸಿವಿರ್ಬೇಕು ಫಸ್ಟ್, ಪೇಷನ್ಸ್ ಇರಬೇಕು, ಆಮೇಲೆ ಅವ್ರಿಗೆ ಏನ್ ಕೇಳಬೇಕು ಅಂತ ಗೊತ್ತಿರಬೇಕು. ಅಂದ್ರೆ ನಮಗೆ ಪ್ರಶ್ನೆ ಕ್ಲಾರಿಟಿ ಇಲ್ಲ ಅಂದ್ರೆ ನಾವು ಉತ್ತರ ಏನು ಪಡೆಯೋಕ್ಕಾಗೋದಿಲ್ಲ. ಸೊ ನಮಗೆ ಗೊತ್ತಿದ್ರೆ ನಮಗೆ ಏನ್ ಬೇಕು ಅಂತ ಅದನ್ನ ಪಡ್ಕೊಳ್ಳೋದು ಸುಲಭ ಅಂತ ಅನ್ಸುತ್ತೆ. ಇಷ್ಟು ವಂಡರ್ಫುಲ್ ಕಾನ್ವರ್ಸೇಷನ್ಸ್ ಮತ್ತೆ ಪಾಡ್ಕಾಸ್ಟ್ ಮಾಡ್ರೆ ನೀವು, ನಿಮ್ಗೊಂದು ಡ್ರೀಮ್ ಗೆಸ್ಟ್ ಅಂತ ಯಾರಾದ್ರೂ ಇದ್ದಾರಾ? ಅದು ಮಾಡ್ಬೇಕಾದ್ರೆ ಯಾರಂತ ಅನ್ಕೊಂಡಿದ್ದೀರಾ ನೀವು ಅಂತ? ಎವ್ರಿ ಗೆಸ್ಟ್ ಮಾಡುವಾಗ್ಲೂ ಅವ್ರನ್ನ ಕಾಡಿ ಬೇಡಿ ಅವ್ರ ಹಿಂದೆ ಒಂದಷ್ಟು ಏನೋ ಎಲ್ಲ ಕೇಳ್ಕೊಂಡೆಲ್ಲ ಆದ್ಮೇಲೆ ಅವ್ರನ್ನ ಗೆಸ್ಟ್ ಶೋ ಕರ್ಕೊಂಬಂದಾಗ ಡ್ರೀಮ್ ಗೆಸ್ಟೇ ಆಗಿರ್ತಾರೆ. ಬಟ್ ಆದರೆ ಒಬ್ಬರನ್ನ ಹೇಳಬೇಕು ಅಂದರೆ ನಥಿಂಗ್ ರಿಲೇಟೆಡ್ ಟು ಪಾಲಿಟಿಕ್ಸ್. ಇದರಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಸಿಕ್ಕಿದ್ರೆ ಮಾತಾಡ್ಸೋದಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರು ಮಾಡಿರುವಂಥ ಸಾಧನೆಗಳನ್ನು ನಮ್ಮ ಭೂಮಿಯಲ್ಲಿ ಬಹುಶಃ ಕಷ್ಟ ಅಂತ ಯಾರಿಗಾರು ಮಾಡೋಕ್ಕೆ. ಅಯೋಧ್ಯೆಯಲ್ಲಿ ರಾಮನ ಜನ್ಮಭೂಮಿನಲ್ಲಿ ಆ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ನಿಲ್ಲಿಸೋದಾಗಿರ್ಬೋದು, ಅಥವಾ ಅವ್ರು ಮಾಡಿರುವಂಥ ಸಾಕಷ್ಟು ಕೆಲಸಗಳಿಗೆ ಅವ್ರನ್ನ ಮಾತಾಡ್ಸೋಕೆ ಒಂದು ಅವಕಾಶ ಸಿಕ್ಕಿದ್ರೆ ಖುಷಿ ಆಗುತ್ತೆ. ಅಂದರೆ ಇಂಟರ್ವ್ಯೂ ಅಂತ ಅಲ್ಲ ಅಂದರೂ ಮಾತಾಡ್ಸೋಕೆ ಸಿಕ್ಕಿದ್ರು ಖುಷಿ ಆಗುತ್ತೆ. ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಗೈ. ಜೊತೆಗೆ ಸೊ ಒಂದು ಇನ್ಸ್ಪಿರೇಷನ್ ಎಲ್ರಿಗೂ. ಇಟ್ ಇಸ್ ನಾಟ್ ಟೂ ಫಾರ್ ಫಾರ್ ಯು ಆಲ್ಸೋ ಅಂತ. ಇಟ್ ಇಸ್ ಪಾಸಿಬಲಿ ಹ್ಯಾಪನಿಂಗ್. ರಾಮಾಯಣ ಮತ್ತು ಮಹಾಭಾರತ ಆಗಿ ಥೌಸಂಡ್ಸ್ ಆಫ್ ಇಯರ್ಸ್ ಆಗಿದೆ. ಸೊ ಇವಾಗಿನ ಯೂತ್ಗೂ ಸಹ ಅದು ಸ್ವಲ್ಪ ರಿಲೇಟಬಲ್ ಅನ್ಸುತ್ತೆ. ಏನೋ ನೆನೆ ಮೊನ್ನೆ ಆಗಿರೋ ಥರ, ಅಥವಾ ನನಗೇನೋ ರಿಲೇಟ್ ಅನ್ನಿಸ್ತಾ ಇದೆ, ಅಲ್ಲಾಗಿರೋದಕ್ಕೂ ನನ್ನ ಜೀವನಕ್ಕಾಗಿರೋದಕ್ಕೂ ಏನೋ ಸಾಮ್ಯ ಇದೆ ಅಂತ ಅನ್ಕೋತಿದ್ದಾರೆ. ಸೊ ವೈ ಡು ಯು ಥಿಂಕ್ ಸೊ ಈ ಥರ ಆಗ್ತಿದೆ ಅಂತ? ಅವ್ರಿಗೆ ಆಗಿಲ್ದೇ ಇರೋದು ನಮಗೇನೂ ಆಗ್ತಿಲ್ಲ, ಅಥವಾ ಅವ್ರು ನೋಡಿಲ್ದಿರೋ ನಾವೇನು ನೋಡ್ತಿಲ್ಲ. ಅಂದರೆ ಯುಗ ಚೇಂಜ್ ಆಗಿರ್ಬೋದು, ಆದರೆ ನಡೆಯೋದೆಲ್ಲ ಅದೇ ಅಲ್ವಾ. ಅಂದರೆ ಮನೇಲಿ ಅಪ್ಪ ಅಮ್ಮ ಮಕ್ಳು ಜಗಳ ಅಂತೂ ಅವತ್ತೂ ಇತ್ತು, ಇವತ್ತು ಇದೆ. ಗಂಡ ಹೆಂಡತಿ ಜಗಳ ಅವತ್ತು ಇತ್ತು, ಇವತ್ತು ಇದೆ. ಸೊ ಕೃಷ್ಣಂಗೂ ಪ್ರೇಯಸಿ ಇದ್ರು, ಇವತ್ತಿಗೂ ಎಲ್ರಿಗೂ ಇದ್ದೇ ಇರ್ತಾರೆ. ಹಾಗಾಗಿ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ಇವತ್ತಿನ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ. ಸೊ ಕೆಲವರು ಅವ್ರ ವೇನಲ್ಲಿ ಆನ್ಸರ್ ಮಾಡ್ತಾರೆ, ಅವ್ರ ವೇನಲ್ಲಿ ಅದನ್ನು ತಗೋತಾರೆ. ಅದ್ರ ಬದಲು ಸಿಂಪಲ್ ಅಂದರೆ ಅವ್ರು ಏನು ಮಾಡಿದ್ರು ನಾವು ಅದನ್ನೇ ಮಾಡಿಬಿಟ್ರೆ ಇನ್ನು ಲೈಫ್ ಈಸಿ ಅಂತ ಅನ್ಸುತ್ತೆ. ಜೊತೆಗೆ ಒಂದು ಭಗವದ್ಗೀತೆ ಓದಿದಾಗ ಅದರಲ್ಲಿರೋ ಪಾಠಗಳನ್ನು ಅಳವಡಿಸ್ಕೊಂಡಾಗ ಸೊ ಎಷ್ಟೊಂದು ಜನಕ್ಕೆ ಅನ್ಸುತ್ತೆ, ಹೌದು ನಿಜ, ಕೃಷ್ಣ ಹೇಳಿರೋದು ಅವರ ಎಕ್ಸ್ಪೀರಿಯನ್ಸ್ ಇಂದಾನೆ ಇದನ್ನೆಲ್ಲ ಹೇಳಿದ್ದಾರೆ ಅಂತ. ಹಾಗಾಗಿ ಇವತ್ತಿಗೂ ಜನಕ್ಕೆ ಅದು ನಿಜ ಅಂತಾನೆ ಅನಿಸುತ್ತೆ. ಮತ್ತೆ ಅದನ್ನ ಅಳವಡಿಸ್ಕೊಂಡಾಗ ಲೈಫ್ ಈಸಿ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಟಾಕಿಂಗ್ ಆನ್ ದ ಸೇಮ್ ಲೈನ್ಸ್, ಈ ಮೂಢ ಭಕ್ತಿಗೂ ನಿಜವಾದ ಭಕ್ತಿಗೂ ಒಂದು ಇಫ್ ಯು ವಾಂಟ್ ಟು ಡ್ರಾ ಲೈನ್, ಸೊ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ ಅಂತ? ಭಕ್ತಿನಲ್ಲಿ ನಾವು ದೇವರ ಜೊತೆ ಕನೆಕ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅಂದ್ರೆ ತೋರಿಕೆಗಿಂತಾನು ಅಂತ. ಈ ಕೆಲವ್ರ ಮನೇಲಿ ನಾವು ನೋಡಿರ್ಬೋದು, ಈಗ ಒಂದು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಥವಾ ಗಣಪತಿ ಹಬ್ಬ ಬಂತು ಅಂತ ದೊಡ್ಡದಾಗಿ ಡೆಕೋರೇಷನ್ ಮಾಡಿ ಫುಲ್ ಮುಂದೆ ಒಂದಷ್ಟು ಮನೇಲಿರೋ ಚಿನ್ನ ಎಲ್ಲ ಇಟ್ಟು ದುಡ್ಡು ಗಿಡ್ಡೆಲ್ಲ ಇಟ್ಟು ಎಲ್ಲರೂ ಕರೆದು ಕುಂಕುಮ ಕೊಟ್ಟು ಎಲ್ಲ ಮಾಡ್ತಾರೆ. ಆದರೆ ದೇವ್ರಿಗೆ ಪೂಜೆ ಮಾಡುವಾಗ ನಾನು ಪೂಜೆ ಮಾಡ್ತಿದ್ದೀನಿ, ನನ್ನ ದೇವ್ರಿಗೆ ನಾನು ಪೂಜೆ ಮಾಡ್ತಿದ್ದೀನಿ, ನನಗೇನು ಬೇಕೋ ಅವ್ರ ಜೊತೆ ಕನೆಕ್ಟ್ ಮಾಡ್ಕೋತಾ ಇದೀನಿ, ಅಥವಾ ನನಗೇನು ಇದೆ ಅವ್ರ ಜೊತೆ ಮಾತಾಡ್ಕೊಳ್ಳೋದಕ್ಕೆ ಆ ವಿಷಯ ಕನೆಕ್ಟ್ ಆಗ್ತಿದ್ಯಾ ಅನ್ನೋ ಯೋಚನೆಗಿಂತಾನೋ ನಾನು ಇವತ್ತು ಎಷ್ಟೊತ್ತಿಗೆ ಪೂಜೆ ಮುಗಿಸ್ತೀನಿ, ಯಾರನ್ನ ಕರಿತೀನಿ, ಯಾವ ಥರದ ಬಟ್ಟೆ ಹಾಕೊಳ್ತೀನಿ, ಯಾವ ಥರ ಸೀರೆ ಉಟ್ಕೊಳ್ತೀನಿ, ಬಂದವ್ರಿಗೆ ಏನು ಕೊಡ್ತೀನಿ, ಅದೇ ಇಂಪಾರ್ಟೆಂಟ್ ಆದಾಗ ಭಕ್ತಿ ಎಲ್ಲೋ ಬಿಟ್ಟು ಹೋಯ್ತು ಅಂತ ಅನ್ಸುತ್ತೆ. ಹಾಗಾಗಿ ನಾವು ಆಡಂಬರ ಮಾಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಫಸ್ಟು ಭಕ್ತಿನಲ್ಲಿ ನಾವು ಅವ್ರಿಗೆ ಕನೆಕ್ಟ್ ಆಗೋಣ, ಅದಾದ್ಮೇಲಿಂದ ಎಲ್ಲಾನು ಮಾಡೋಣ ಅಂತ. ಇನ್ನೊಂದು ಏನಾಗುತ್ತೆ ಅಂದರೆ, ಎಷ್ಟೊಂದು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನಾವಲ್ಲಿ ಒಂದು ನಿಮಿಷ ನಿಂತು ಆ ಜಾಗದಲ್ಲಿ, ಆ ಪುಣ್ಯ ಭೂಮಿಯಲ್ಲಿ, ಫಾರ್ ಎಕ್ಸಾಂಪಲ್ ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ಇವತ್ತಿಗೂ ಇದ್ದಾರೆ. ಆ ಪುಣ್ಯ ಭೂಮಿಗೆ ಹೋದಾಗಿರಲಿ, ಅಥವಾ ತಿರುಪತಿಯಲ್ಲಿ ಭೂವೈಕುಂಠ ನಮ್ಮ ತಿರುಮಪ್ಪನ ನೋಡಕ್ಕೆ ಹೋದಾಗಿರಲಿ, ಅಲ್ಲಿದ್ದು ಆ ಎನರ್ಜಿನ ನಾವು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕಿಂತ ಕಣ್ಮುಚ್ಚು 2 ನಿಮಿಷ ಕೂತು ಒಬ್ಬ ಇಲ್ಲಿ ಇದೆಲ್ಲ ಆಗಿದೆ, ಅವ್ರು ಇದ್ದಾರೆ, ನಾನು ಅಲ್ಲಿ ಬಂದಿದ್ದೀನಲ್ಲ ದೇವ್ರೆ ಅಂತ ಖುಷಿ ಪಡೋಕ್ಕಿಂತನೋ ನಾನು ಫಸ್ಟ್ ರೀಲ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ಗೆ ಹಾಕಿ 10 ಜನ ನೋಡ್ಬೇಕು ಅದನ್ನ ಅಂತ ಆಸೆ ಪಡೋದ್ರಲ್ಲಿ ನಾವೆಲ್ಲೋ ಕಳೆದು ಹೋಗ್ತಿದೀವಿ ಅಂತ ಅನ್ಸುತ್ತೆ. ಅದನ್ನು ಮಾಡಿ ಇಲ್ಲ ಅನ್ನಲ್ಲ, ಮೊದಲು ನಿಮಗೆ ಬೇಕಾಗಿರೋ ಆ ಅನುಭವ ಪಡ್ಕೊಳ್ಳಿ, ಅದಾದ್ಮೇಲೆ ಎಲ್ರಿಗೂ ತೋರಿಸಿ ನೀವು ಹೋಗಿದ್ದೀರಾ ಅಂತ ಖುಷಿನ ಎಲ್ರಿಗೂ. ನೀವು ಹೋಗಿ ಬಂದಿದ್ಯಾ ಅಂದ್ರೆ ಇನ್ನೊಂದು 4 ಜನಕ್ಕೆ ಇನ್ಸ್ಪೈರ್ ಆಗ್ಬೋದು ಹೋಗೋಕೆ, ಬಟ್ ಫಸ್ಟ್ ನೀವು ಇನ್ಸ್ಪೈರ್ ಆಗಿ ನೀವು ಅಲ್ಲಿ ಅನುಭವ ಪಡ್ಕೊಳ್ಳಿ, ಅದಾದ್ಮೇಲೆ ಎಲ್ರಿಗೂ ತೋರಿಸಿ ಅಂತ ಅಷ್ಟೇ. ವೆರಿ ಟ್ರೂ.
ಆ ಡಿಸಿಪ್ಲಿನ್ ಮತ್ತೆ ಆ ಭಕ್ತಿನ ಫಾಲೋ ಮಾಡಿದ್ರೆ ದೇವ್ರು ಎಲ್ಲ ಕಡೆ ಇದ್ದು ನಮ್ಮನ್ನು ನೋಡ್ತಾನೋ ವಿಶ್ವಾಸ ಇರಬೇಕು ಹೌದು ಅಂತಾರೆ. ಹೌದು ಸೊ ಟಾಕಿಂಗ್ ಇನ್ ವೆರಿ ಡೀಪ್, ಇಷ್ಟೆಲ್ಲ ಕಾನ್ವರ್ಸೇಷನ್ಸ್ ಮಾಡಿರ್ತೀರಾ ಅಥವಾ ನಿಮ್ಮ ಲೈಫಲ್ಲಿ ಒಂದು ಡಿಸಿಪ್ಲಿನ್ ಇರುತ್ತೆ, ಒಂದು ಡಿವೋಷನ್ ಇರುತ್ತೆ. ಸೊ ಒಂದು ಡಿವೈನ್ ಫೀಲಿಂಗ್ ಯಾವತ್ತಾದರೂ ಅಥವಾ ದೇವ್ರ ಪ್ರೆಸೆನ್ಸ್ನ ಇಮಿಡಿಯೇಟ್ಲಿ ಫೀಲ್ ಮಾಡಿರುವಂತಹ ಯಾವತ್ತಾದರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ? ಸುಮಾರು ಸಲ ಆಗಿದೆ. ಅಂದರೆ ನನಗೆ ಅಂತಲ್ಲ, ಎಲ್ರಿಗೂ ಆಗಿರುತ್ತೆ. ನೀವು ಲೋಯೆಸ್ಟ್ ಆಫ್ ಯುವರ್ ಲೈಫ್ ಯಾವಾಗಲೇ ಇದ್ದಾಗ್ಲೂ ನೀವು ದೇವರು ಅಂತ ಅನ್ನೋ ಥರ ಒಂದು ಥರ್ಡ್ ಎಂಟಿಟಿ ಅಂತ ಯೋಚನೆ ಮಾಡಿದಾಗ ನಿಮಗೆ ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಅವರು ನಮ್ಮಲ್ಲಿ ಒಬ್ಬರು, ಅವನು ನಮ್ಮಲ್ಲಿ ಒಬ್ಬ ಅಂದ್ಕೊಂಡಾಗ ನಾನು ಅವನ ಜೊತೆ ಕಾನ್ವರ್ಸೇಷನ್ ಮಾಡ್ಬೋದು. ಅಂದರೆ ನೋಡಿ, ಇದನ್ನು ಮಾಡಿಸ್ಕೊಡ್ತೀಯ ಅಂದ್ಕೊಂಡಿದ್ದೆ, ನೀನು ಮಾಡಲೇ ಇಲ್ಲ, ನಾನು ಇದಕ್ಕೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿದ್ದೆ ಅಲ್ವಾ, ನೀನು ಕಾಣಲ್ವಾ ನಾನು ಕಷ್ಟಪಟ್ಟಿದ್ದು ಅಂತ ನೀವೇನೋ ಒಂದು ಮಾತಾಡ್ಕೋತೀರಾ. ಆಗ ಅದು ಕೆಲಸ ಆಗುತ್ತೆ ಅಂದ್ಕೊಳ್ಳಿ. ಯಾವಾಗ ಅವ್ನು ರೆಸ್ಪಾಂಡ್ ಮಾಡ್ದಂತ ನಿಮಗೆ ಒಂದು ಖುಷಿ ಆಗುತ್ತೆ. ಅಥವಾ ನಾನು ಇದನ್ನು ಮಾಡ್ತಾ ಇದ್ದೀನಿ, ನೀನು ಇದೆಯಾ ಅಲ್ವಾ, ನೀನು ಕೈ ಹಿಡಿದು ನಡೆಸ್ತೀಯಾ ಅಲ್ವಾ ಅಂತ ಕೈ ಮುಗ್ದು ಹೊರಟಾಗ ಕೆಲಸ ಆದಾಗ ಓಕೆ, ನನಗೆ ನಂದೇನಾಗಿಲ್ಲ, ಕೈ ಹಿಡಿದು ನಡೆಸ್ಕೊಂಡು ಹೋದ್ರು ಅವರು ಅನ್ನೋ ನಂಬಿಕೆ ಆಗುತ್ತೆ. ಅಥವಾ ನೀವು ಏನೋ ಮಾಡಬೇಕಾದ್ರೂ ದೇವ್ರಿದ್ದಾನೆ ಅಥವಾ ನಮ್ಮ ಜೊತೆ ಇದ್ದಾನೆ ಅನ್ನೋ ಒಂದು ಹುಮ್ಮಸ್ ಇರುತ್ತಲ್ಲ, ಅದರಲ್ಲಿನೇ ನಾವು ದೇವರನ್ನ ಕಾಣ್ತೀವಿ. ಹಾಗಾಗಿ ಅವ್ರು ಸಪ್ರೇಟ್ ಇನ್ಯಾರೋ ಅಲ್ಲ, ನಮ್ಮ ಜೊತೆನಲ್ಲೇ ಇರೋವಂಥ, ನಮ್ಮ ಜೊತೆ ಇರೋರು, ನಮ್ಮ ಎನರ್ಜಿ, ನಮ್ಮ ಕುಟುಂಬಕ್ಕೆ ಸೇರಿದವರು, ನಮ್ಮ ಹತ್ರ ಇರೋರು. ಯಾಕಂದ್ರೆ ನಾವು ಮನೇಲಿ ಇಟ್ಕೊಂಡು ದೇವ್ರನ್ನ ಏನಕ್ಕೆ ಪೂಜೆ ಮಾಡ್ತೀವಿ, ನಮ್ಮ ಮನೆಯವರೇ ಅಲ್ವಾ. ನಾವು ಯಾರೋ ಇನ್ನೊಬ್ರು ಥರ್ಡ್ ಪರ್ಸನ್ ಹತ್ರ ಟ್ರೀಟ್ ಮಾಡಿದಾಗ ಅಷ್ಟೇ ಆ ಯಾರೋ ಅನ್ನೋ ಅನುಭವ ಬರುತ್ತೆ. ಅವರು ನಮ್ಮಲ್ಲಿ ಒಬ್ರು ಅಂತ ಅಂದ್ಕೊಂಡಾಗ, ಅವರು ನಾವೇ ಅಂತ ಅಂದ್ಕೊಂಡಾಗ ನಮಗಿನ್ನ ಈಸಿ ಆಗುತ್ತೆ. ಸೊ ಸುಮಾರು ಸರಿ ಆಗಿದೆ ಆ ಥರ ಅನುಭವ. ಅಂದರೆ ಏನೋ ಒಂದು ಕೆಲಸ ಮಾಡೋಕ್ಕೆ ಹೊರಟಾಗ ಕೈ ಮುಗಿದು ಶುರು ಮಾಡಿದಾಗ ಅವ್ರು ಅದನ್ನು ನಮ್ಮ ಕೈ ಹಿಡಿದು ನಡೆಸಿದಾಗ ಆಗಿದ್ದಿದೆ. ಅಥವಾ ಈ ಥರದ ಒಂದು ಕೆಲಸ ಮಾಡ್ತಿದ್ದೀನಿ, ಸರಿ ಹೋಗುತ್ತಾ ನಿನಗೆ ಅನ್ಸುತ್ತೆ ಅಂದಾಗ ಆ ಕಡೆಯಿಂದ ಏನೋ ಒಂದು ಯಾವುದೋ ಒಂದು ಫಾರ್ಮಲ್ಲಿ ನಿಮಗೊಂದು ಅದು ರೆಸ್ಪಾನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಈ ಥರ ಸುಮಾರಷ್ಟು ಸಲ ನನಗೂ ಖಂಡಿತ ಆಗಿದೆ, ಎಲ್ರಿಗೂ ಆಗಿದೆ, ಹಾಗೆ ನನಗೂ ಆಗಿದೆ ಅಷ್ಟೇ. ದೇವ್ರನ್ನ ನಂಬ್ತೀರಾ ಅನ್ನೋದಕ್ಕೆ ಇಟ್ಸ್ ಅ ವೆರಿ ಆಬ್ವಿಯಸ್ ಕ್ವಶನ್. ದ ಥಿಂಗ್ ಇಸ್, ದೇವ್ರನ್ನ ನಂಬ್ತೀರಾ ಹೌದು, ಬಟ್ ನೀವು ಯಾವ ಸ್ಕೇಲಲ್ಲಿ ನಂಬ್ತೀರಾ? ಲೈಕ್ ಹೌ ಡು ಯು ಸೇ ಹಿಮ್ ಆಸ್ ಅ ಫ್ರೆಂಡ್, ಆಸ್ ಅ ಟೀಚರ್, ಆಸ್ ಅ ಗೈಡ್? ಯಾವ ಫಾರ್ಮಲ್ಲಿ ನಿಮಗೆ ದೇವ್ರನ್ನ ನೋಡೋಕೆ ಇಷ್ಟ ಅಂತ? ಅಂದರೆ ಡಿಪೆಂಡ್ಸ್ ಆನ್ ಯಾವ ದೇವರು ಅನ್ನೋದ್ರ ವಿಚಾರದಾಗ. ನಾನು ಆಗಲೇ ಹೇಳಿದಾಗೆ ನನಗೆ ದತ್ತಾತ್ರೇಯ ಗುರುಗಳು ಮತ್ತು ನಮ್ಮ ನರಸಿಂಹ ಸರಸ್ವತಿ ಗುರುಗಳು, ಅವರ ಅವತಾರ, ಅವ್ರನ್ನ ತುಂಬ ಇಷ್ಟಪಡ್ತೀನಿ, ನಾನು ತುಂಬ ನಂಬ್ತೀನಿ. ಅಂದರೆ ಅವರಿದ್ದಾರೆ ಅನ್ನೋ ಥರ ಒಂದು ಗುರುಚರಿತ್ರೆ ಓದಿದಾಗಲಿ ಅಥವಾ ಕೈ ಮುಗ್ದು ನಮಸ್ಕಾರ ಮಾಡಿದಾಗಲಿ, ಪ್ರತಿ ಗುರುವಾರ, ಇವತ್ತು ನಾವು ಗುರುವಾರ, ನಾನು ಬೆಳಗ್ಗೆ ದತ್ತಾತ್ರೇಯ ಅಷ್ಟೋತ್ತರ ಓದ್ಕೊಂಡು ಬಂದೆ. ಸೊ ಎವ್ರಿ ಗುರುವಾರ ಅದೊಂದು ರಿಚುವಲ್ ಮಾತ್ರ ನಾನು ತಪ್ಪಿಸದೆ ಮಾಡ್ತೀನಿ. ಗುರುವಾರ ಒಂದು ದತ್ತಾತ್ರೇಯ ಅಷ್ಟೋತ್ತರ ಓದ್ಕೊಳ್ಳೋದು, ದಟ್ ಇಸ್ ದ ಲೀಸ್ಟ್ ದಟ್ ಐ ಕುಡ್ ಡೂ ಅಂತ. ಸೊ ಓದೋದಾಗಲಿ ಆ ಥರ ಮಾಡಿದಾಗ ನಾನು ಅವ್ರನ್ನ ಗುರು ಸ್ಥಾನದಲ್ಲಿ ಇಟ್ಟು ನೋಡ್ತೀನಿ. ಅದೇ ಈಗ ಆಂಜನೇಯ ಇದ್ದಾಗ ಅದೊಂದು ಶಕ್ತಿ ಅಂತ. ಅಂದ್ರೆ ನನಗೆ ಈಗ ಯಾವುದೇ ಒಂದು ಹೆಣ್ಮಗುಗೆ ಮನೇಲಿ ಒಂದು ಅಣ್ಣ ಇದ್ರೆ ನಿಮ್ಗೆ ಅದೊಂದು ಎನರ್ಜಿ ಅಲ್ವಾ. ಅಂದ್ರೆ ಅವನಿದಾನೆ ನನ್ನ ಹಿಂದೆ ನೋಡ್ಕೊತಾನೆ, ಯಾರು ಬರ್ತೀರಾ ಬನ್ರೋ ಅನ್ನೋ ತರ ಇರುತ್ತಲ್ಲ. ಸೊ ನನಗೆ ನನ್ನ ತಮ್ಮ ಇದ್ದಾನೆ, ಅಣ್ಣ ಇಲ್ಲ ನನಗೆ. ಸೊ ಆಂಜನೇಯ ಅಂದಾಗ ನನಗೇನೋ ಒಂದು ಅಣ್ಣನ ಭಾವನೆ ಅವನ ಬಗ್ಗೆ. ಅಂದ್ರೆ ಹನುಮಂತ ಇದ್ದಾನೆ, ಆಂಜನೇಯ ಇದ್ದಾನೆ, ನೀನು ಹುಷಾರು ಅನ್ನೋ ಥರದಲ್ಲಿ ನನಗೊಂದು ಕಾನ್ಫಿಡೆನ್ಸ್ ಅವನಿದ್ದಾನೆ ಅನ್ನೋ ಥರ. ಹೀಗೆ ಯಾವ ದೇವ್ರ ಜೊತೆ ನಾವು ಕನೆಕ್ಟ್ ಆಗಿರ್ತೀವಿ, ಅವ್ರ ಜೊತೆ ನಮ್ಗೆ ಈ ಥರದ್ದೊಂದು ಪರ್ಸನಲ್ ಕನೆಕ್ಷನ್ ಇರುತ್ತೆ. ನನಗೆ ಇವರಿಬ್ಬರೊಟ್ಟಿಗೆ ಅದೊಂದು ಸ್ಟ್ರಾಂಗ್ ಕನೆಕ್ಷನ್ ಇದೆ. ಸೊ ಬೆಳಗ್ಗೆ ಕಣ್ಬಿಟ್ಟ ತಕ್ಷಣ ಫಸ್ಟ್ ತ್ವಮಸ್ಮಿನ್ ಕಾರ್ಯ ನಿರ್ಯೋಗ ಹೇಳಿ ಆಂಜನೇಯ ನೆನಪಿಸ್ಕೊಂಡು ಎದ್ದೇಳೋದು ಉಂಟು. ಗುರುಗಳನ್ನ ಕೈ ಮುಗಿದು ಗುರು ಬ್ರಹ್ಮ ಕೇಳಿ ಅವ್ರಿಗೆ ಅಪ್ಪಣೆ ಪಡೆದು ಕೆಲಸ ಮಾಡೋದು ಉಂಟು. ಅವ್ರಿಬ್ರನ್ನ ಸ್ಟ್ರಾಂಗ್ ಆಗಿ ನಾನು ಪರ್ಸನಲ್ ಆಗಿ ನಂಬ್ತೀನಿ. ನನಗೆ ಅವ್ರು ರೆಸ್ಪಾಂಡ್ ಮಾಡ್ತಾರೆ ಅನ್ನೋ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಅದು. ಬ್ಯೂಟಿಫುಲಿ ಮ್ಯಾಮ್. ನೀವು ಹೇಳ್ತಿರೋ ಬಗ್ಗೆ ಹೆಂಗೆ ರಿಲೇಟ್ ಮಾಡ್ತೀನಿ ಅಂತಂದರೆ, ಇವಾಗ ಎಷ್ಟೊಂದು ಜನ ವೆನ್ ದರ್ ಅಟ್ ದರ್ ಲೋವೆಸ್ಟ್, ಈಗ ರಾಯರ ಮಠಕ್ಕೆ ಹೋಗ್ತಿರ್ಬೋದು ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋಗ್ತಿರ್ಬೋದು, ಅದೊಂದು ಬಿಲೀಫ್ ಇರುತ್ತೆ ಅವ್ರಿಗೆ, ಇಫ್ ಎವ್ರಿಥಿಂಗ್ ಗೋಸ್ ಸೌತ್, ಇಲ್ಲಪ್ಪ ಯಾರೋ ಒಬ್ರು ಇದ್ದಾರೆ ನನ್ನ ಕಾಯಕ್ಕೆ ಅಂತ. ಒಂದು ದಿವಸ ಆದ್ರೂ ಮೇಲ್ಗಡೆ ಬಂದು ಐ ಕ್ಯಾನ್ ಬಿ ಸ್ಟೇಬಲ್ ಅಂತ. ಸೊ ದಟ್ ಇಸ್ ಬ್ಲೈಂಡ್ ಬಿಲೀಫ್ ಅನ್ನೋದಕ್ಕೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅವೆಲ್ಲ ಅಂತ. ಸನಾತನ ಧರ್ಮನ ಗ್ಲೋಬಲಿ ಎಷ್ಟೊಂದ್ಸಲಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಜನ, ಅದರ ಆಚರಣೆ ಇರ್ಬೋದು ಅಥವಾ ನಾವು ಹೇಗೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀವಿ ಅಂತ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ್ಯಕ್ಚುಲಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಅಂತ ನನಗೆ ಅನ್ಸಲ್ಲ. ಯಾಕಂದರೆ ಸನಾತನ ಧರ್ಮನ ನಮ್ಮ ಭಾರತದಲ್ಲಿ ಎಷ್ಟು ನಾವು ಫಾಲೋ ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ವೆಸ್ಟರ್ನರ್ಸ್ ಫಾಲೋ ಮಾಡ್ತಿದ್ದಾರೆ, ಅಥವಾ ಹೊರಗಡೆ ಇರೋರು ಇನ್ನೂ ಹೆಚ್ಚಾಗಿ ಫಾಲೋ ಮಾಡ್ತಾರೆ. ಅಂದರೆ ನೀವೊಂದು ಅಮೆರಿಕಲ್ಲಿರೋದು ಆಗಲಿ ಅಥವಾ ಲಂಡನಲ್ಲಿರೋರಾಗಲಿ, ಅಲ್ಲಿ ಸಿಗೋ ಸಣ್ಣ ಸಣ್ಣ ಇದನ್ನು ಹೂವನ್ನ ಎತ್ಕೊಂಬಂದು ಇಟ್ಟು ದೇವ್ರಿಗೆ ಪೂಜೆ ಮಾಡೋದಾಗಿರಲಿ, ಅಥವಾ ನಾವಿಲ್ಲಿ ಮಾಡದಿರೋಂಥ ಜಾಸ್ತಿ ಭಕ್ತಿನೂ ಕೆಲವರು ಮಾಡ್ತಿರ್ತಾರೆ. ಅಂದರೆ ನಾವು ಈಗ ಡಿಜಿಟಲಿನೇ ನೋಡ್ಬೋದು ಎಷ್ಟೊಂದು ವೀಡಿಯೋಸ್ನ, ನಾನು US ಅಲ್ಲಿ ಇದ್ದೀನಿ, ನಾನು ಇವತ್ತು ಈ ಪೂಜೆ ಮಾಡ್ತಿದ್ದೀನಿ ಅಂತೆಲ್ಲ ಹಾಕ್ತಿರ್ತಾರೆ ವಿಲಾಗ್ಸಲ್ಲಿ. ಸೊ ಖಂಡಿತ ಅವರು ಅಲ್ಲಿ ಹೋದ್ರು ನಮ್ಮ ಕಲ್ಚರ್ನ ಬಿಡದೆ ಫಾಲೋ ಮಾಡೋರು ಇದ್ದಾರೆ. ಅಟ್ ದ ಸೇಮ್ ಟೈಮ್ ವೆಸ್ಟರ್ನರ್ಸ್ ಎಷ್ಟೊಂದು ಜನ ನಮ್ಮ ಕೃಷ್ಣನ ಫಾಲೋ ಮಾಡೋದಾಗಿರಲಿ ಅಥವಾ ಕೃಷ್ಣ ಕಾನ್ಷಿಯಸ್ ಬಗ್ಗೆ ಮಾತಾಡೋದಾಗಿರಲಿ ಅಥವಾ ಇಲ್ಲಿ ಬಂದು ಅದನ್ನು ಕಲ್ತ್ಕೊಂಡು ಹೋಗೋದಾಗಿರಲಿ, ಅಲ್ಟಿಮೇಟ್ ಟ್ರೂತ್ ಏನು ಅಂತ ಅರ್ಥಕೊಂಡಿರೋರು ಇದ್ದಾರೆ. ಹಾಗಾಗಿ ಸನಾತನ ಧರ್ಮ ಎಷ್ಟು ಹಳೇದಂದರೆ ಅದಕ್ಕೆ ಯಾವುದೇ ಚಾಲೆಂಜಸ್ ಇಲ್ಲ ಅಂತ ನನಗನ್ಸುತ್ತೆ. ಜೊತೆಗೆ ಯಾವುದೇ ದೇವರು ಅಂತ ನಾವು ಇವತ್ತು ಬೇರೆ ಬೇರೆ ಹೆಸರು ಕೊಡ್ಬೋದು. ಅಂದರೆ ನಾವು ಆಂಜನೇಯ ಹೇಳ್ಬೋದು ಅಥವಾ ರಾಮ ಹೇಳ್ಬೋದು, ಕೃಷ್ಣ ಹೇಳ್ಬೋದು, ಬಟ್ ಅಲ್ಟಿಮೇಟ್ಲಿ ದ ಟ್ರೂತ್ ಇಸ್ ಎನರ್ಜಿ. ನಮ್ಮ ಜೊತೆ ಇರೋದು ಒಂದು ಸಿಂಗಲ್ ಎನರ್ಜಿ ಅಂತ ನಾವೆಲ್ಲರೂ ಅದನ್ನು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೊತೆ ಆ ಎನರ್ಜಿ ಇದೆ, ಅಥವಾ ಆ ಎನರ್ಜಿ ಒಂದು ಭಾಗ ನಾನು. ನಾವೆಲ್ಲ ಓದಿರ್ತೀವಿ ಅಥವಾ ನಾವು ಎಷ್ಟೊಂದು ಪುರಾಣಗಳಲ್ಲಿ ಕೇಳಿರ್ತೀವಿ, ಒಂದು ಸಿಂಗಲ್ ಎನರ್ಜಿ ಬಂತು ಅದರಿಂದ ಮಲ್ಟಿಪಲ್ ಎನರ್ಜೀಸ್ ಆಗಿ ಸ್ಪ್ಲಿಟ್ ಆಯಿತು ಅಂತ. ನಾವು ಕೂಡ ಅದರ ಒಂದು ಭಾಗ ಅಂದಾಗ, ಇರೋದೇ ಒಂದು ಎನರ್ಜಿ ಅಂದಾಗ ನಾವ್ ಯಾಕೆ ಕಿತ್ತಾಡ್ಬೇಕು ಅಂತಂದ್ರೆ, ಇರೋದೇ ಒಂದು, ಎಲ್ಲರೂ ಅದನ್ನ ಫಾಲೋ ಮಾಡೋಣ, ಖುಷಿಯಾಗಿರೋಣ ಅಷ್ಟೇ ಅಲ್ವಾ?
ನೀವು ಆ್ಯಕ್ಚುಲಿ ಹೇಳ್ದಂಗೆ ಪೂಜೆ ಮಾಡೋ ವಿಧಾನ ಇರ್ಬೋದು ಅಥವಾ ನಾವು ಭಕ್ತಿ ಮಾಡೋ ರೀತಿ ಇರ್ಬೋದು ಅದು ನಾವು ನಿಷ್ಕಲ್ಮಶವಾಗಿತ್ತು ಅಂತಂದರೆ ಆಬ್ವಿಯಸ್ಲಿ ಆ ಎನರ್ಜಿ ನಮ್ಗೆ ರೆಸ್ಪಾಂಡ್ ಮಾಡುತ್ತೆ ಅಂತ. ಹೌದು. ಸೊ ನೀವು ಆಸ್ ಎ ಸೆಡ್ ಇಷ್ಟೊಂದು ಪಾಡ್ಕಾಸ್ಟ್ ಮಾಡ್ತೀರಾ ಅಥವಾ ಬ್ಯೂಟಿಫುಲ್ ಕಂಟೆಂಟ್ಸ್ ಮಾಡ್ತಿರ್ತೀರಾ, ಯಾವತ್ತಾದರೂ ಸಪೋಸ್ ಇಫ್ ಯು ಗೆಟ್ ಅನ್ ಆಪರ್ಚುನಿಟಿ ಕೃಷ್ಣ ಬಂದು ನಿಮ್ಮ ಪಾಡ್ಕಾಸ್ಟಲ್ಲಿ ಕೂತ್ಕೋತಾರೆ ಅಂತಂದರೆ ಸೊ ವಾಟ್ ವುಡ್ ಬಿ ಯುವರ್ ಸೆಟ್ ಆಫ್ ಕ್ವೆಶನ್ಸ್? ಏನ್ ಕೇಳ್ಬೋದು ಕೃಷ್ಣನ್ನ? ನಾನು ಆಕ್ಚುಲಿ ಯೋಚನೆ ಮಾಡಿರಲಿಲ್ಲ ಇದ್ರ ಬಗ್ಗೆ. ಕೇಳಿದ್ರೆ ಭಗವದ್ಗೀತೆ ಇನ್ 2026 ಕೇಳ್ಬೋದು ಕೃಷ್ಣನ್ನ. ಅವತ್ತು ನೀನು ಹೇಳಿದ್ಯಪ್ಪ ಸರಿ ಆಯ್ತು, ಇವತ್ತಿಗೂ ಅದೇ ನಡೀತಾ ಇದೆ, ಇವತ್ತಿಗೇನ್ ಹೇಳ್ತೀಯಾ? ಅವತ್ತು ಒಬ್ಬ ಅರ್ಜುನ ಇದ್ದ, ಇವತ್ತು ಎಲ್ಲರೂ ಅರ್ಜುನನೇ ಆಗಿದೀವಿ ನಿನ್ ಮುಂದೆ, ಸೊ ನಮ್ಗೆಲ್ಲ ಏನ್ ಹೇಳ್ತೀಯಾ ಅಂತ ಕೇಳ್ಬೋದು. ಆಮೇಲಿಂದ ನಿನ್ನ ಹೆಸರೇ ಹೇಳಿ, ನೀನು ಒಂದೇ ಎನರ್ಜಿ ಆದ್ರೂ ಯಾಕೆಲ್ಲ ಕಿತ್ತಾಡ್ತಿದ್ದಾರೆ ಅವ್ರಿಗೆಲ್ಲ ಸ್ವಲ್ಪ ಯಾರು ಹೇಳ್ಕೊಟ್ಬಿಟ್ಟು ಹೋಗು ಅಂತ ಹೇಳ್ಬೋದು. ನಿನ್ನ ಯುಗಕ್ಕೆ ನಮ್ಮನ್ನೆಲ್ಲ ವಾಪಸ್ ಕರ್ಕೊಂಡು ಹೋಗೋಕೆ ಅವಕಾಶ ಕೊಡ್ತೀಯಾ ಅಂತ ಕೇಳ್ಬೋದು. ಯಾಕಂದ್ರೆ ನನಗೆ ಯಾವಾಗ್ಲೂ ಅನ್ಸುತ್ತೆ, ಎಸ್ಪೆಷಲಿ ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿರ್ತೀವಿ ಕಾರ್ಟೂನ್ ನಲ್ಲಿ ಒಂದು ಕೃಷ್ಣ ಸೀರೀಸ್ ಬರ್ತಿತ್ತು. ಅದ್ರಲ್ಲಿ ಒಂದು ನವಿಲ್ ಗರಿಯಿಂದ ಓಪನ್ ಆಗುತ್ತೆ ಆ ಟೈಟಲ್ ಕಾರ್ಡ್. ಒಂದು ವೃಂದಾವನ ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ. ನಾವು ಅವತ್ತು ನೋಡ್ತಿದ್ವಿ, ನನ್ನ ಮಗಳು ಇವತ್ತು ಅದನ್ನ ನೋಡ್ತಾಳೆ. ಸೊ ಅದ್ ನೋಡಿದಾಗೆಲ್ಲ ಅನ್ಸುತ್ತೆ, ಅಯ್ಯೋ ಈ ತರ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ. ಅಂದ್ರೆ ಅವಾಗಿನ ವೃಂದಾವನ ಅಥವಾ ಅವಾಗಿನ ಮಥುರೆನ ಅಥವಾ ಅವಾಗಿನ ಉಡುಪಿನ ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ನಮ್ಮನ್ನ ವಾಪಸ್ ನಿನ್ನ ಯುಗಕ್ಕೆ ಕರ್ಕೊಂಡು ಹೋಗು ಅಂತ ಆಗತ್ತಾ ಅಂತ ಕೇಳ್ತಿದ್ನೇನೋ. ಸೊ ಸದ್ಯಕ್ಕೆ ಇಷ್ಟೇ ಅನ್ಸ್ತಿರೋ. ಆಬ್ವಿಯಸ್ಲಿ ಅದು ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಂಗೆ ಈ ಕ್ವೆಶನ್ ಯಾಕೆ ಬಂತು ಅಂತಂದರೆ, ನೀವು ಎಷ್ಟೊಂದು ಡಿಫ್ರೆಂಟ್ ಟಾಪಿಕ್ಸ್ನ ಅಡ್ರೆಸ್ ಮಾಡಿರ್ತೀರ. ಇಲ್ಲಿ ಎಲ್ಲ ಕಡೆ ಒಂದಲ್ಲ ಒಂದು ರೀತಿ ಕೃಷ್ಣದೇವ್ರ ಬಗ್ಗೆ ಆಗಿರಲಿ ಅಥವಾ ರಾಮನ ಬಗ್ಗೆ ಆಗಿರಲಿ ಈ ಥರ ಕ್ವೆಶನ್ಸ್ ಬಂದೇ ಬರುತ್ತೆ. ನಂಗೆ ಒಂದ್ಸಲಿ ಹೇಗೆ ಅನಿಸ್ತಿರತ್ತಂದರೆ, ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠೆ ಮಾಡಾದ್ಮೇಲೆ ನೀವು ಡೈರೆಕ್ಟ್ಲಿ ನೋಡಾದ್ಮೇಲೆ ಹೇಗೆ ಅನ್ಸುತ್ತೆ ಅಂದರೆ, ಬಾಪ ಇಫ್ ಯು ಹ್ಯಾವ್ ಎನಿಥಿಂಗ್ ಕೇಳ್ಕೊ ಅಂತ. ಆ ರೀತಿ ಯಾವುದೇ ದೇವಸ್ಥಾನಕ್ಕೆ ಹೋದಾಗೂ ಸೊ ಒಂದು ಕಾನ್ವರ್ಸೇಷನ್ ಆಗಬೇಕು ಅನ್ನೋದು ಎಲ್ಲರಿಗೂ ಒಂಥರ ಡ್ರೀಮ್ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಅಂತ. ಸೊ ಇನ್ ರಿಯಲ್ ಟೈಮ್ ಕೃಷ್ಣ ಆಯಿತು, ಇಫ್ ಯು ಗೆಟ್ ಅನ್ ಆಪರ್ಚುನಿಟಿ ಇವಾಗ ರಾಮನ್ ಜೊತೆ ಮಾತಾಡಬೇಕು ಅಂತಂದರೆ, ಸೊ ವಾಟ್ ವುಡ್ ಬಿ ಯುವರ್ ಸೆಟ್ ಆಫ್ ಕ್ವೆಶನ್ಸ್? ರಾಮನ್ ಜೊತೆ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಕೇಳ್ಬೇಕಂದ್ರೆ, ನಮ್ಗೆಲ್ಲ ರಿಯಾಲಿಟಿ ಗೊತ್ತು, ರಾಮಾಯಣ ಯಾಕಾಯ್ತು ಗೊತ್ತು. ಮತ್ತೆ ಸೀತೆಯ ಅವತಾರ ಅಂದ್ರೆ ವಿಷ್ಣು ಮತ್ತೆ ಲಕ್ಷ್ಮಿ ಅವತಾರನೇ ರಾಮ ಸೀತೆ. ಹಾಗಾಗಿ ದೇ ಹ್ಯಾಡ್ ದಟ್ ಪ್ಲಾನ್ಸ್. ಅವ್ರಿಗೆ ಗೊತ್ತಿತ್ತು ರಾವಣನ ಸಂಹಾರ ಆಗೋಕಿನ ಇದೆಲ್ಲ ಆಯ್ತು. ಬಟ್ ಸ್ಟಿಲ್ ನಾವೆಲ್ಲ ಅಂತಾರೆ ಅದಕ್ಕೆ ಬೇಸಿಕ್ ಮಾನವರು, ಸಾಮಾನ್ಯ ಜನತೆ. ನಮ್ಮ ಮನ್ಸಲ್ಲೇ ಬರೋ ಪ್ರಶ್ನೆಗಳಂದ್ರೆ, ಪಾಪ ಸೀತೆ ನೀನಿಗೆ ಕಾಡಿಗೆ ಕಳಿಸ್ತಾ ಅಲ್ವಾ? ಎಲ್ರಿಗೂ ಅದನ್ನ ತಲೆ ಇರುತ್ತೆ, ಯಾಕೆ ಹಿಂಗ್ ಮಾಡಿದೆ ನೀನು, ಆಮೇಲಿಂದ ನೀನ್ ಯಾಕೆ ಯಾರಿಗೂ ಆತರ ಶಿಕ್ಷೆ ಕೊಡ್ಲಿಲ್ಲ, ಮತ್ತೆ ನೀನ್ ಯಾಕೆ ಇದನ್ ಮಾಡಿದೆ. ಎಷ್ಟೊಂದು ಜನಕ್ಕೆ ಎಷ್ಟೊಂದು ಪ್ರಶ್ನೆ ಇರುತ್ತಲ್ಲ, ಅದನ್ನೇ ರಾಮನ್ ಕೇಳೋಣ ಅಂತ. ಎಲ್ಲರೂ ರಾಮನ್ ಬಗ್ಗೆ ಹೇಳ್ತಾರೆ, ಹಿಂಗ್ ಮಾಡಿದೀವಿ ಈ ಉದ್ದೇಶಕ್ಕೆ ಅಂತ. ಬಟ್ ರಾಮನೇ ಹೇಳಿ ಅಂತ ಅಂದ್ರೆ, ಯಾಕೆ ಸೀತೆನ್ ಕಳಿಸಿದೆ ಕಾಡಿಗೆ, ಅದರಿಂದ ಏನ್ ಪಾಠ ಎಲ್ರಿಗೂ ಕಲಿಯೋಕ್ ಸಿಕ್ತು, ಅಥವಾ ಯಾಕೆ ಅವ್ರು ಕೆಲವೊಂದು ಆದರ್ಶಗಳನ್ನ ತಂದ್ರು, ಅದರಿಂದ ಏನ್ ಕಲಿಯೋಕ್ ಸಿಕ್ತು. ಅವ್ರು ರಾಜ ಆಗಿದ್ರು ಯಾಕೆ ಒಂದೇ ಒಂದ್ ಮಾತು ವಾಪಸ್ ಹೇಳಲೆ ಕಾಡಿಗೆ ಹೋದ್ರು, ಅಲ್ಲಿ ಏನ್ ಕಲಿಯೋಕ್ ಸಿಕ್ತು. ಶಬರಿ ಏಂಜಲ್ ಯಾಕೆ ತಿಂದ ರಾಮ, ಅದರಿಂದ ಏನ್ ಕಲಿಯೋಕ್ ಸಿಕ್ತು. ಅದನ್ನೆಲ್ಲ ಎಲ್ರು ಬಾಯಲ್ಲೂ ಕೇಳಿದೀವಿ, ರಾಮನ್ ಬಾಯಲ್ಲೇ ಕೇಳ್ಬಿಡೋಣ. ರಾಮನೇ ಹೇಳಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ನಾಟುತ್ತೇನೋ ಮನ್ಸಿಗೆ ಅಂತ. ವೆರಿ ಟ್ರೂ. ಆ ಎಕ್ಸ್ಪೀರಿಯನ್ಸ್ ಇನ್ನ ಚೆನ್ನಾಗಿರುತ್ತೆ. ನಾವು ದೇವ್ರನ್ನ ಬೇರೆ ಬೇರೆ ಅಲಂಕಾರದಲ್ಲಿ ನೋಡಿರ್ತೀವಿ. ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ, ಪ್ರತಿ ಶುಕ್ರವಾರ ಉಡುಪಿಲಿ ಕೃಷ್ಣಂಗೆ ಲಕ್ಷ್ಮೀದೇವಿ ಅಲಂಕಾರ ಮಾಡ್ತಿರ್ತಾರೆ. ಸೊ ನಾವಾಗ ಅನ್ಕೋತಿರ್ತೀವಿ, ಕೃಷ್ಣಂಗೆ ಲಕ್ಷ್ಮೀದೇವಿ ಅಲಂಕಾರ ಮಾಡಿದಾಗ ಇಷ್ಟು ಸುಂದರವಾಗಿ ಕಾಣ್ತಿರೋಬೇಕಾರೆ ನಮ್ಗೆ ಡೈರೆಕ್ಟ್ ಆಗಿ ಒಂದು ಅವಕಾಶ ಸಿಕ್ಕರೆ ಈವನ್ ಫಾರ್ ಅ ಸೆಕೆಂಡ್ ಅಂತಾರೆ, ನೀವು ಬೆಸ್ಟ್ ಆಫ್ ದಿ ಬೆಸ್ಟ್ ಭಕ್ತರ ಜೊತೆ ನೀವು ಈವನ್ ಫಾರ್ 1 or 2 minutes ಇದ್ರೆ ದೇವರ ದರ್ಶನ ಒಂದ್ ಕ್ಷಣಕ್ಕಾಗತ್ತೆ ಅಂತ ಹೇಳ್ತಾರೆ. ಸೊ ಈವನ್ ಫಾರ್ ಕ್ಷಣ ದೇವ್ರನ್ನ ಅವ್ರ ಅಲಂಕಾರದಲ್ಲಿ ನೋಡಿದ್ರೆ, ಎಸ್ಪೆಷಲಿ ತಿರುಪತಿಲಿ ಆ ಕಿರೀಟದಲ್ಲಿ ಒಂದ್ ಕ್ಷಣ ನೀಟಾಗಿ ಪೂರಿ ದರ್ಶನ ಆಗ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂತ. ಸೊ ಅದೊಂದು ಡ್ರೀಮ್ ಎಲ್ರಿಗೂ. ನಿಮ್ಗೆ ತುಂಬಾ ಡೀಪ್ ಭಕ್ತಿಲಿ ಹೋದಾಗ ನಿಮ್ಗೆ 1 second ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ದೇವ್ರ ಮುಂದೆ ಹೋದ ತಕ್ಷಣ. ನಿಮ್ಗೆ ಗೊತ್ತಿರಲ್ಲ ಯಾಕೆ ಅನ್ಸ್ತಿದೆ ಆತರ ಅಂತ. ಎಲ್ಲೋ ಒಂದ್ ಕಡೆ 1 second ಕನೆಕ್ಟ್ ಆಗಿರ್ತೀರಾ, ಏನ್ ಕೇಳ್ಕೋಬೇಕು ಅಂತ ಅನ್ಸಲ್ಲ ಆ ಮಿನಿಟ್ ಅಲ್ಲಿ. ನಿಮಗೆ ಒಂದು ಲಿಸ್ಟ್ ಇರುತ್ತೆ, ಇದ್ ಕೊಡು ಅಂತ. ಹೋಗಕ್ ಮುಂಚೆ ಪ್ರಿಪೇರ್ ಆಗಿರ್ತೀವಿ, ಇದೆಲ್ಲ ಕೇಳ್ಕೊಂಡೆ ಬರ್ಬೇಕು ಇವತ್ತಂತ. ಬಟ್ ಆ ಕನೆಕ್ಷನ್ ಆಗ್ಬಿಟ್ಟಾಗ ನಿಮ್ಗೆ 1 second ಕಣ್ಣಲ್ಲ ನೀರ್ ಬಂದಾಗ ಅವ್ನು ನೋಡಿದ್ರೆ ಸಾಕನ್ಸುತ್ತೆ, ಏನು ಕೇಳ್ಬೇಕು ಅನ್ಸಲ್ಲ. ನಮ್ಗೆ ಆಸ್ ಅ ಗ್ರೂಪ್ ಆಫ್ ಪೀಪಲ್ ಅಂತೀವಲ್ಲ, ಸೊ ಒಂದು ಬಿಲೀಫ್ ನನಗೇನು ಅಂತಂದ್ರೆ, ಲೈಕ್ ಮೆನಿ ಪೀಪಲ್ ಫಾಲೋ ದಿಸ್ ಆಲ್ಸೋ. ನಂಗೆ ಏನು ಅನ್ಸುತ್ತೆ ಅಂದರೆ, ಆದಷ್ಟು ದೇವ್ರ ಹತ್ರ ಹೋದಾಗ, ಈ ರಾಮ ಅಥವಾ ಕೃಷ್ಣ ದೇವಸ್ಥಾನಕ್ಕೆ ಹೋದಾಗ ಸುಮ್ಮನೆ ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ, ಲಕ್ಷ್ಮೀದೇವಿ ಗುಡಿ ಹೋದ್ರೆ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಹಂಗಂತ. ಅದೇ ಯಾವುದೋ ಗುರುಗಳ ದೇವಸ್ಥಾನ ಅಂತ ಅಥವಾ ಸನ್ನಿಧಾನಕ್ಕೆ ಹೋದಾಗ ಎಷ್ಟಾದ್ರೂ ಬೇಡ್ಕೊಂಬಿಡಿ, ಬಿಕಾಸ್ ಅವ್ರಿಗೆ ಇಗ್ನೋರ್ ಮಾಡಕ್ ಗೊತ್ತು ಅಂತ. ನನಗೆ ನಿನ್ಗೆ ಏನು ಬೆಸ್ಟ್ ಮಾಡೋಕ್ಕಾಗುತ್ತೆ ನಂಗೆ ಗೊತ್ತು. ಅದೇ ದೇವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಅವ್ರ ತಥಾಸ್ತು ಅಂದ್ಬಿಟ್ರೆ ವಾಟ್ ಇಸ್ ದ ಬೆಸ್ಟ್ ಥಿಂಗ್, ಅದು ನಮ್ ಗುರುಗಳಿಗೆ ಗೊತ್ತಿರುತ್ತೆ. ದೇವ್ರ ತಥಾಸ್ತು ಅಂದ್ಬಿಡ್ತಾನೆ, ಅದೊಂದು ಸೈಕಾಲಜಿ ಥಿಂಗ್. ಕೆಲವರು ಹೇಳ್ತಾರೆ ಅಂದ್ರೆ, ಅವನ ಹತ್ರ ಬೆಟರ್ ಪ್ಲಾನ್ಸ್ ಇದೆ, ನೀವ್ ಏನೇನೋ ಕೇಳಿರ್ತೀರಾ, ಬಟ್ ಅವನಿಗೆ ಗೊತ್ತು ಯಾವ ಟೈಮಲ್ಲಿ ಏನ್ ಕೊಡ್ಬೇಕಂತ. ಸೊ ಎಲ್ಲಾ ಕೊಡು ಅಂತ ಕೇಳ್ಬೇಡಿ, ನೀವ್ ಎಷ್ಟೊಂದು ಮಿಸ್ ಮಾಡ್ಕೊಂಡಿರ್ತೀರಾ. ಹೀಗೆ ಒಬ್ರು ಗುರುಗಳು ಪಾಡ್ಕಾಸ್ಟ್ ಅಲ್ಲಿ ಒಂದ್ಸಲಿ ಹೇಳಿದ್ರು, ಅವ್ನು ನಿಮಗೆ ಒಂದ್ ಹಿಡಿ ಕೊಡೋಷ್ಟು ಒಂದು ಬುಟ್ಟಿ ತುಂಬಾ ಕೊಡೋಷ್ಟು ಇರುತ್ತೆ, ನೀವು ಬರೀ ಒಂದ್ ಹಿಡಿ ಕೊಡು ಅಂತ ಕೇಳ್ತಿರ್ತೀರಾ. ಅವ್ನ್ ಸರಿ ಆಯ್ತು ತಗೋ ಅಂತಾನೆ, ನೀವು ಕೊಡು ಅಂತ ಸುಮ್ನೆ ಆಗಿದ್ರೆ ಅವ್ನು ಫುಲ್ ಒಂದ್ ಬುಟ್ಟಿನೇ ಕೊಟ್ಟಿರ್ತಿದ್ನ ಅಂತ. ಸೊ ಅವನಿಗೆ ಬೆಟರ್ ಪ್ಲಾನ್ಸ್ ಇದೆ, ನೀವು ಸುಮ್ನೆ ಕೈ ಮುಗಿರಿ, ಹಿ ವಿಲ್ ಟೇಕ್ ಯು ಆನ್ ಅ ರೈಟ್ ಪಾತ್ ಅಂತ. ವೆರಿ ಟ್ರೂ.
ಇಷ್ಟೊತ್ತು ನಾವು ಲೈಕ್ ದಿಸ್ ವಾಸ್ ಅ ವೆರಿ ಮೀನಿಂಗ್ಫುಲ್ ಕಾನ್ವರ್ಸೇಷನ್ ನನಗೆ. ಲೈಕ್ ಇಷ್ಟೊಂದು ಡೀಪ್ ಟಾಕ್ಸ್ ಆಗಿರ್ಬೋದು ಅಥವಾ ರಿಯಲಿಸ್ಟಿಕ್ ಟಾಕ್ಸ್ ಇಷ್ಟೆಲ್ಲ ಆಗ್ತಿರೋಬೇಕಾದ್ರೆ ನನಗೊಂದು ಆನೆಸ್ಟ್ ಒಪಿನಿಯನ್ ನಂಗೆ ಏನಿಸ್ತು ಅಂತಂದರೆ, ನೀವು ಮಾತಾಡೋ ರೀತಿ ಅಥವಾ ನೀವು ಕನ್ವೆ ಮಾಡೋ ರೀತಿ ನನಗಂತೂ ತುಂಬ ಕಂಫರ್ಟಬಲ್ ಅನ್ನಿಸ್ತು. ಥ್ಯಾಂಕ್ ಯು. ಸೊ ಅಗೇನ್ ನೀವು ಫ್ಯೂಚರ್ ಪಾಡ್ಕಾಸ್ಟ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಒನ್ ಮೋರ್ ಥಿಂಗ್ ನನಗೆ ಏನಿತ್ತು ಅಂತಂದರೆ, ವೈ ವುಡ್ ಐ ಕಮ್ ಟು ಕ್ಲೋಸರ್ ಅಂತಂದರೆ, ಇಲ್ಲಿ ನೀವು ಇಷ್ಟೊಂದು ಪ್ಲೇಸಸ್ ಎಲ್ಲ ಓಡಾಡ್ಕೊಂಡು ಬಂದಿದ್ದೀರಾ ಅಥವಾ ಬೇರೆ ಬೇರೆ ಸಂದರ್ಶನ ಮಾಡಿರ್ಬೋದು. ಒನ್ ಸ್ಪೆಸಿಫಿಕ್ ಪ್ಲೇಸ್ ಯು ವಾಂಟ್ ದ ವ್ಯೂವರ್ಸ್ ಆರ್ ಫಾರ್ ಅಸ್ ಆಸ್ ಅ ಟೀಮ್ ಇದನ್ನು ಸಜೆಸ್ಟ್ ಮಾಡಿದ್ರೆ, ಈ ಪ್ಲೇಸಿಗೆ ಹೋಗ್ಬಿಟ್ಟು ಬನ್ನಿ ಅಥವಾ ನೋಡ್ಬಿಟ್ಟು ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅಂತಂದರೆ ಯಾವ ಪ್ಲೇಸ್ನ ಸಜೆಸ್ಟ್ ಮಾಡ್ತೀರಾ? ಈಗ ನಾನು ಕೂಡ ಆ ಲಿಸ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ, ಎಷ್ಟೊಂದು ಕಡೆ ಹೋಗ್ಬೇಕಂತ. ನಾನು ಹಾಗಂತ ತುಂಬಾ ಟ್ರಾವೆಲ್ ಮಾಡಿಲ್ಲ. ನನಗೆ ಅಯೋಧ್ಯೆಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ, ಕಾಶಿಗೆ ಹೋಗ್ಬೇಕು ಅಂತ ಆಸೆ ಇದೆ. ಯಾಕಂದ್ರೆ ವಾರಣಾಸಿನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗೆ ಲೈಫ್ನ ರಿಯಾಲಿಟಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಎಲ್ಲ ಹೇಳೋದು ಕೇಳಿದ್ದೀನಿ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಆಸೆ ಇದೆ. ಅಟ್ ದ ಸೇಮ್ ಟೈಮ್ ಪ್ಯಾರಲಲ್ಲಿ ಇನ್ನೊಂದೇನಂದ್ರೆ, ಈಗೆಲ್ಲ ಮುಂಚೆ ಹಳೆ ಕಾಲದಲ್ಲಿ ಹೇಳೋರಲ್ಲ 60 ವರ್ಷ ಆದ್ಮೇಲೆ ಕಾಶಿ ರಾಮೇಶ್ವರ ಅಂತ. ಇಲ್ಲ, ಈಗ ನಮಗೆ 30 ವರ್ಷಕ್ಕೆ ಹೋಗೋಕೆ ಶಕ್ತಿ ಇರಲ್ಲ, ಹಂಗಾಗ್ಬಿಟ್ಟಿದೀವಿ ನಾವು ಈಗ. ಸೊ ಎನರ್ಜಿ ಇದ್ದಾಗ ಎಲ್ಲ ಕಡೆ ಟ್ರಾವೆಲ್ ಮಾಡಿ, ನಮ್ಮ ಭೂಮಿನ ತಿರುಗಿ ನೋಡಿ, ನಮ್ಮ ದೇಶದಲ್ಲಿರೋ ಎಲ್ಲಾ ಕಲ್ಚರ್ನ, ಸಣ್ಣ 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 ಜಾಗಗಳನ್ನು ಸುತ್ತಾಡಿ ಎಲ್ಲಾದ್ರ ಬಗ್ಗೆನೂ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳಿ. ಆಮೇಲೆ ಹೋಗೋಕ್ಕಾಗಲ್ಲ ಅಂತ ಕೊರಗೋ ಬದಲು, ಈಗ ಎನರ್ಜಿ ಇದ್ದಾಗ ಒಂದೊಂದು ವೀಕೆಂಡ್ ಒಂದೊಂದು ಪಾರ್ಟಿಗೆ ಅಲ್ಲಿ ಹೋಗೋ ಬದಲು ಒಂದೊಂದು ವೀಕೆಂಡ್ ಒಂದೊಂದು ಜಾಗ ನೋಟ್ ಮಾಡ್ಕೊಂಡ್ರೆ, ನಮ್ಮ ಬೆಂಗಳೂರಲ್ಲಿ ಎಷ್ಟು ಪುರಾತನವಾಗಿರೋ ದೇವಸ್ಥಾನಗಳಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ವಸಂತಪುರಕ್ಕೆ ಹೋದ್ರೆ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿನೇ ತಿರುಪತಿಯಿಂದ ಸಾಕ್ಷಾತ್ ವೆಂಕಟೇಶ್ವರ ಪದ್ಮಾವತಿ ಬಂದಿದ್ರು ಅಂತ ಹೇಳ್ತಾರೆ. ನಮ್ಮ ಪಕ್ಕದಲ್ಲೇ ಇರುತ್ತೆ, ಆ ರೋಡಲ್ಲೇ ಓಡಾಡ್ತೀವಿ, ಆದ್ರೆ ಹೋಗಲ್ಲ. ಸೊ ಎಲ್ಲೋ ಹುಡ್ಕೊಂಡು ಹೋಗೋ ಬದಲು ನಮ್ ಸುತ್ತ ಇರೋದನ್ನೇ ಒಂದು ಲಿಸ್ಟ್ ಮಾಡ್ಕೊಳ್ಳೋಣ, ಎಲ್ಲಾ ಕಡೆ ಓಡಾಡೋಣ, ನಮ್ ನಾಲೆಜು ಬೆಳೆಯುತ್ತೆ, ಜೊತೆಗೆ ನಮ್ ಫ್ಯೂಚರ್ ಜನರೇಷನ್ಗೆ ಹೇಳೋಕ್ಕೂ ಏನಾದ್ರು ಅವಕಾಶ ಇರುತ್ತೆ. ಈಗ ನಮ್ ಜನರೇಷನ್ಗೆ ಅರ್ಧಕ್ಕರ್ಧ ವಿಷಯ ಏನು ಗೊತ್ತಿಲ್ಲ, ಇನ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇದ್ದಿದ್ದು ಗೊತ್ತಿರೋದಿಲ್ಲ. ಸೊ ಅಷ್ಟನ್ನಾರು ಬೇಸಿಕ್ ಮಾಡಕ್ ಶುರು ಮಾಡೋಣ ಅಂತ. ಬಟ್ ಡೆಫಿನೆಟ್ಲಿ ವೃಂದಾವನ್ ನಾನು ಹೋಗಿದ್ರಿಂದ ಅದಕ್ಕಂತೂ ಖಂಡಿತ ಹೋಗಿ ಅಂತ ಹೇಳ್ತೀನಿ. ಯಾಕಂದ್ರೆ ಆ ಯಮುನಾ ಆರತಿ ಆಗ್ಲಿ ಅಥವಾ ಕೃಷ್ಣ ನಡೆದಾಡಿರೋ ಭೂಮಿಲಿ ನಾವು ಹೋಗ್ತೀವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸೇ ತುಂಬಾ ಖುಷಿ ಕೊಡುತ್ತೆ. ಅಲ್ಲಿ ಒಂದು ಕತೆ ಕೂಡ ಹೇಳಿದ್ರು ಅವರು. ಕೃಷ್ಣಂಗೆ ಒಂದ್ಸತಿ ಅವ್ರ ಅಮ್ಮ ಹೇಳ್ತಾರಂತೆ, ಹಸು ಎಲ್ಲ ಮೈಸಕ್ಕೆ ಹೋಗುವಾಗ ಚಪ್ಪಲಿ ಹಾಕೊಂಡು ಹೋಗು ಅಂತ. ನಾನೊಬ್ಬ ಚಪ್ಪಲಿ ಹಾಕೊಂಡ್ರೆ ನನ್ನ ಇಷ್ಟು 9 ಲಕ್ಷ ಹಸುಗಳಿದೆಯಲ್ಲ, ಅದು ಬರೀ ಕಾಲಲ್ಲಿ ಇದೆಯಲ್ಲ, ಅದಕ್ಕೂ ಚಪ್ಪಲಿ ಕೊಡು ಅಂತ. ಆಗ ಅವ್ರ ಅಮ್ಮಂಗೆ ಏನು ಹೇಳಕ್ಕಲ್ಲ, ಅಷ್ಟು ಚಪ್ಪಲಿ ತರಕ್ಕಾಗಲ್ವಲ್ಲ, ಸರಿ ಹೋಗು ಅಂತ ಹೇಳ್ತಾರಂತೆ. ಸೊ ಅವ್ನು ಅದಕ್ಕೆ ಬರಿಗಾಲಲ್ಲಿ ಆ ಮಣ್ಣಲ್ಲಿ ಓಡಾಡಿದಾನೆ ಅಂತ. ಅವನ ಬರಿಗಾಲಲ್ಲಿ ಮಣ್ಣಲ್ಲಿ ಓಡಾಡಿರೋದ್ರಿಂದ ಅವತ್ತಿಂದ ಇವತ್ತು ತನಕ ಅವನ ಪಾದದ ಧೂಳು ಆ ಮಣ್ಣಲ್ಲಿ ಬೆರ್ತಿದೆ ಅನ್ನೋ ನಂಬಿಕೆ ಅವ್ರಿಗೆ. ಅದಕ್ಕೋಸ್ಕರ ಅವರು ಪ್ರತಿ ಸರ್ತಿ ಅದ್ರ ಮೇಲೆ ಉರುಳು ಸೇವೆ ಎಲ್ಲ ಮಾಡೋದು. ಇನ್ನು ಅಲ್ಲಿ ರಾಧಾರಾಣಿ ಜಾಗ ಎಲ್ಲ ಇದೆ, ಬರ್ಸಾನ ಅಂತ ಹೇಳಿ, ಅಲ್ಲಿ ಹೋಗೋದಿಕ್ಕಂತೂ ಅವರ ನಂಬಿಕೆ ಏನಂದ್ರೆ, ನಿಮ್ಮನ್ನ ರಾಧಾರಾಣಿ ಕರ್ಸ್ಕೊಂಡ್ರೆ ಮಾತ್ರ, ಅವಳ ಅಪ್ಪಣೆ ಇದ್ರೆ ಮಾತ್ರ ನೀವು ಅಲ್ಲಿಗೆ ಹೋಗೋಕ್ ಸಾಧ್ಯ ಅಂತ. ನೀವು ಪ್ಲಾನ್ ಮಾಡಿದ್ರೆ ಹೋಗೋಕ್ಕಾಗಲ್ಲ. ಈಗ 100 ಜನ ವೃಂದಾವನಿಗೆ ಹೋದ್ರೆ ಅಲ್ಲಿ 10 ಜನ ಮಾತ್ರ ಬರ್ಸಾನಾಗ ಹೋಗ್ತಾರಂತೆ. ಕೃಷ್ಣನಿಗೆ ಯಾರನ್ನ ರಾಧಾರಾಣಿಗೆ ಪರಿಚಯ ಮಾಡಬೇಕು ಅಂತ ಅನ್ಸುತ್ತೆ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗ್ತಾನಂತ ಅಲ್ಲಿಗೆ. ಸೊ ಈಗ ನಾವ್ ಹೇಗೆ ವೈಷ್ಣೋ ದೇವಿ ಎಲ್ಲ ಬೆಟ್ಟದ ಮೇಲೆ ಹೋಗ್ತೀವಲ್ಲ, ಹಾಗೆ ಇದು ಕೂಡ ಬೆಟ್ಟದ ಮೇಲೆ ಇರೋದು. ಸೊ ಅಲ್ಲಿ ಅವಳೇನೆ ರಾಧಾರಾಣಿನೇ ಆ ಅರಮನೆಯ ಮಗಳು ಅಂತ ಹೇಳಿ ಲಾಡೋಕಿ ಬರ್ಸಾನ ಅಂತ ಹೇಳಿ ಕರೀತಾರೆ, ಲಾಡ್ಲಿ ಮಹಾರಾಜ್ ಅಂತ. ಅಲ್ಲಿಗೆ ಹೋಗ್ಬಹುದು. ಅದೊಂದು ಕೂಡ ಡೆಫಿನೆಟ್ಲಿ ಮಸ್ಟ್ ವಿಸಿಟ್ ಎಕ್ಸ್ಪೀರಿಯನ್ಸ್. ನನಗೆ ಪರ್ಸನಲಿ ಅಯೋಧ್ಯೆಗೆ ಹೋಗಿ ತುಂಬಾ ಆಸೆ ಇದೆ, ಅಯೋಧ್ಯೆಗೆ, ವಾರಣಾಸಿಗೆ. ಮತ್ತೆ ಆದ್ರೆ ದ್ವಾದಶ ಲಿಂಗ ದರ್ಶನ ಎಲ್ಲ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ದ್ವಾರಕೆಗೆ ಹೋಗ್ಬೇಕು ಅಂತ ಆಸೆ ಇದೆ. ಇತ್ತೀಚೆಗಷ್ಟೇ ದ್ವಾರಕೆ ಬಗ್ಗೆ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಿದ್ವಿ. ಸೊ ಆಗ ದ್ವಾರಕೆಯ ಗ್ಲೋರಿಫೈ ಆಗಿರುವಂತ ವಿಚಾರಗಳು ಕೇಳಿದಾಗ ತುಂಬಾ ಆಸೆ ಆಯ್ತು ಅದನ್ನ. ಇನ್ನು ಪಂಡ್ರಾಪುರಕ್ಕೆ ಹೋಗ್ಬೇಕು ಅಂತ ನನಗೂ ತುಂಬಾ ಆಸೆ ಇದೆ. ಅಲ್ಲಿ ವಿಠಲನ್ನ ಪಾದಸ್ಪರ್ಶ ಮಾಡ್ಬೋದು, ಅಂದ್ರೆ ಅವನನ್ನೇ ಹೋಗಿ ಸಾಕ್ಷಾತ್ ಮುಟ್ಟಬಹುದು ಅಂದಾಗ ಅದಕ್ಕಿಂತ ಇನ್ನೇನ್ ಬೇಕು ಅಂತ ನನ್ನ ಲಿಸ್ಟಲ್ಲೇ ತುಂಬಾ ಇದೆ. ಸೊ ಆ ಲಿಸ್ಟೇ ಶೇರ್ ಮಾಡಿದೀನಿ. ನೀವು ಎಲ್ಲ ಅಲ್ಲಿಗೆ ಹೋಗಕ್ಕಾದ್ರೆ ಹೋಗ್ಬೋದು, ಚೆನ್ನಾಗಿರುತ್ತೆ ಅಂತ. ನಾನು ಆ್ಯಕ್ಚುಲಿ ಅದೇ ನಾನು 2 ಪ್ಲೇಸಸ್ ನಿಮ್ಗೆ ಸಜೆಸ್ಟ್ ಮಾಡ್ತೇನೆ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ 3. ನೀವು ಆ್ಯಕ್ಚುಲಿ ಹೇಳಿದಂಗೆ ದ್ವಾರಕೆ, ಆಫ್ ಕೋರ್ಸ್ ದ್ವಾರಕೆಯಲ್ಲಿ ಒಂದು ಪದ್ಧತಿ ಇದೆ. ನೀವು ಅಲ್ಲಿ ಹೋದಾಗ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅಲ್ಲಿ ನೀವು ಕೃಷ್ಣನ ದರ್ಶನ ಮಾಡ್ತಿರ್ಬೇಕಾದ್ರೆ ಫ್ರೀಕ್ವೆಂಟ್ಲಿ ಅವ್ರು ಅದನ್ನ ಪರ್ದೆನ ಹಾಕಿ ತೆಗೆಯೋದು ಮಾಡ್ತಾರೆ. ಯಾಕೆಂದ್ರೆ ನೀವು ಅಷ್ಟು ಮುಳುಗೋಗ್ಬಿಟ್ಟಿರ್ತೀರಾ, ಅದಕ್ಕೋಸ್ಕರ ಮತ್ತೆ ಅದನ್ನ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ತೀರಾ. ಅಲಂಕಾರ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದರ್ 2 ಸ್ಪೆಸಿಫಿಕ್ಲಿ ವಾಟ್ ಐ ವುಡ್ ಸಜೆಸ್ಟ್ ಅಂದ್ರೆ, ಒಂದು ಸೋದೆ, ವಾದಿರಾಜರ ಒಂದು ದಿವ್ಯ ಸನ್ನಿಧಾನ. ಅದು ಈಗ ಅದು ರಿನೋವೇಷನ್ ಸಹ ಆಗ್ತಿದೆ, ಅದನ್ನ ಬೇರೆ ರೂಪನೇ ಅದನ್ನ ಕೊಡ್ತಾ ಇದಾರೆ. ಸೊ ಡೆಫಿನೆಟ್ಲಿ ಅದು ಸಿರ್ಸಿ ಹತ್ರ ಬರುತ್ತೆ. ಸೊ ಅಲ್ಲಿ ಧವಳಗಂಗೆ ಇದೆ, ರಮಾ ತ್ರಿವಿಕ್ರಮ ದೇವಸ್ಥಾನ ಇದೆ. ಸೊ ಇಟ್ಸ್ ಅ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಆಲ್ ಟುಗೆದರ್. ಅದೊಂದು ಅದಾದ್ಮೇಲೆ ಮಹಿಷಿ ಅಂತ ತುಂಗಭದ್ರಾ ನದಿ ಹತ್ರ ಸತ್ಯಸುಂದರ ಸನ್ನಿಧಾನ ಇದೆ. ಇವೆರಡು ಅಷ್ಟೇ ಏಕಾಂತ ಸನ್ನಿಧಾನ. ಅವೆಲ್ಲ ಜನ ಜಾಸ್ತಿ ಇರಲ್ಲ. ಯು ಕ್ಯಾನ್ ಲಿಟರಲಿ ಫೀಲ್ ದ ಪವರ್. ಅವ್ರು ಎಷ್ಟು ತಪಸ್ ಮಾಡಿದಾರಲ್ಲ, ಅದನ್ನ ನೀವು ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ನೀವು ವೃಂದಾವನ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರಲ್ಲ, ಇವೆರಡು ಜಾಗ ಒಂಥರ ತರನೇ ಇದೆ. ಸೊ ಅವ್ರು ಎಷ್ಟು ದೇವ್ರನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು ಅಲ್ಲಿದ್ದಾರೆ ಅಂತ. ಸೊ ಈ 2 ಪ್ಲೇಸಸ್ನ ಮಿಸ್ ಮಾಡಬೇಡಿ. ನೀವು ಯಾವ್ಯಾವ ಥರ ಚಾಲೆಂಜಸ್ ಫೇಸ್ ಮಾಡ್ತೀರಾ? ಈಗ ಒಂದು ಈ ಪ್ರೊಫೆಷನ್ ಚೂಸ್ ಮಾಡಿದ್ದೀರಾ, ಜೊತೆಗೆ ಯುವರ್ ಮದರ್ಹುಡ್ ಆಲ್ಸೋ.
ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಲೈಕ್ ವಾಟ್ ಈಸ್ ಯುವರ್ ಸಜೆಷನ್ ಅರೌಂಡ್ ದಿಸ್? ಆಫ್ಟರ್ ಅವರು ಒಂದು ಮದರ್ಹುಡ್ಗೆ ಅಂತ ಬಂದಾಗ ಒಂದು ವಿಮೆನ್ ಅವ್ರಿಗೆ ಅದಾದ್ಮೇಲಿಂದ ಇಮಿಡಿಯೇಟ್ ಪ್ರೊಫೆಷನ್ಗೆ ಕರಿಯರ್ಗೆ ಸ್ವಿಚ್ ಆಗೋದೇ ಒಂದು ದೊಡ್ಡ ಚಾಲೆಂಜ್. ಯಾಕಂದರೆ ಅವರು ಅಷ್ಟು ದಿವಸ ಏನೆಲ್ಲ ಕೆಲಸ ಏನೆಲ್ಲ ಮಾಡಿದಿರ್ಬೋದು, ಈ ಕೆಲಸ ಇದೆಯಲ್ಲ ಅದಕ್ಕಿಂತ ಟಫೆಸ್ಟ್ ಕೆಲಸ ಇನ್ಯಾವುದೂ ಇರೋದಿಲ್ಲ. ಸೊ ನಿಮಗೆ ಮಗು ಕರೆಕ್ಟ್ ಟೈಮ್ ನಿದ್ದೆ ಮಾಡೋದಿಲ್ಲ, ಸೊ ನಿಮಗೆ ನಿದ್ದೆ ಇರೋದಿಲ್ಲ, ಆಲ್ ದ ಟೈಮ್ ಯು ಆರ್ ಅರೌಂಡ್ ದ ಕಿಡ್, ಅಥವಾ ಯಾರೋ ಒಬ್ರು ಕಾನ್ಸ್ಟೆಂಟಾಗಿ ನಿಮ್ಮ ಅಟೆನ್ಷನ್ ಸೀಕ್ ಮಾಡ್ತಾ ಇರ್ತಾರೆ ಅಂದಾಗ ನಿಮಗೆ ಬೇರೆ ಯಾವುದೇ ಕಡೆ ಮನ್ಸು ಹೋಗೋದು ತುಂಬ ಇಮಿಡಿಯೇಟ್ ಆಗಿ ಕಷ್ಟ. ಆ ಥರ ಯಾರೆಲ್ಲ ನ್ಯೂ ಮದರ್ಸ್ ಫೇಸ್ ಮಾಡ್ತಿರ್ತಾರೆ ಅವರಿಗೆ ಅಂದರೆ ಮತ್ತೆ ಕರಿಯರ್ನ ಕೂಡ ಬ್ಯಾಲೆನ್ಸ್ ಮಾಡ್ಬೇಕಂತಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಆ ಚಾಲೆಂಜಸ್ ಏನು ಅಂತ. ಸೊ ಬಟ್ ನಾವು ಮೋಟಿವೇಟೆಡ್ ಆಗಿ ನಮ್ಮ ಕೆಲಸನೂ ಮಾಡಲೇಬೇಕು ಅಂದಾಗ ಫಸ್ಟ್ ಆಫ್ ಕೋರ್ಸ್ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಮದರ್ ಫಾರ್ ಬೀಂಗ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಇವತ್ತು ಕೂಡ ನಾನು ನಿಮ್ಮ ಶೂಟಿಗೆ ಬರಬೇಕಂದ್ರೆ ನನ್ನ ಮಗಳನ್ನ ಅಮ್ಮ ಹತ್ರ ಬಿಟ್ಟು ಬರಬೇಕು ಆ ಥರ. ಸೊ ಹಾಗಾಗಿ ಯಾರೊಬ್ರು ಇದ್ದಾರೆ ಅಂದಾಗ ನಮಗಿಲ್ಲಿ ಕೇರ್ ಫ್ರೀ ಆಗಿ ನಮ್ಮ ಕೆಲಸ ಮಾಡೋಕ್ಕೆ, ಅಥವಾ ಪ್ರತಿ ಎಪಿಸೋಡ್ ನಾನು ಏನೇ ಮಾಡಬೇಕಾದ್ರೂ ಯಾರು ಮನೇಲಿ ನೋಡ್ಕೋತಿದ್ದಾರೆ ಅಂದಾಗ ಇಟ್ ಈಸ್ ಆಲ್ವೇಸ್ ಸ್ಟ್ರೆಂತ್ ನಮಗೆ. ಒಂದು ಅಟ್ ದ ಸೇಮ್ ಟೈಮ್ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಅಂತ, ಅಂದರೆ ಸೊಸೈಟಿ ನಿಮ್ಮನ್ನು ನೋಡೋ ವೇನೇ ಬೇರೆ ಇರ್ತದೆ. ಓಕೆ, ಈಗ ಒಂದು ಮಗು ಆಯ್ತು, ಒಂದು ಬ್ರೇಕ್ ತೊಗೊಂಡಿದ್ದಾರೆ, ವಾಪಸ್ ಕೆಲಸ ಮಾಡ್ತೀಯೋ ಇಲ್ವೋ, ಅಥವಾ ನಿನಗೇನು ಬೇಕು, ಅಂದರೆ ಒಂದು ಅಡ್ಜಸ್ಟ್ಮೆಂಟಲ್ಲಿ ಏನೋ ಮಾಡ್ಕೊಂಡು ಹೋಗು ಅನ್ನೋ ಥರದಲ್ಲಿ ಎಲ್ಲರೂ ಟ್ರೀಟ್ ಮಾಡ್ತಾರೆ. ಅಥವಾ ಕೆಲಸಕ್ಕೆ ಹೋದಾಗ ಒಂದು ಕ್ರೀಚಿಗೆ ಬಿಟ್ಟು ಹೋಗು, ಈ ಥರದ್ದೆಲ್ಲ ಸಜೆಷನ್ಸ್ ಕೊಡ್ತಾರೆ. ಬಟ್ ಆದರೆ ನೀವು ಹೇಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕು. ಈಗ ನಾವೇನು ಮಾಡ್ತೀವಂದರೆ, ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ, ವಿ ವರ್ಕ್ ಆನ್ ಶಿಫ್ಟ್ಸ್ ಅಂತ. ಫಸ್ಟ್ ಶಿಫ್ಟ್ ಅಂತ ಹೇಳಿ ನಾನು ಅವಳನ್ನ ನೋಡ್ಕೊಳ್ತೀನಿ, ಸೆಕೆಂಡ್ ಶಿಫ್ಟ್ ಅಂತ ಅವ್ನು ಅವಳನ್ನ ನೋಡ್ಕೊಳ್ತಾರೆ. ಹಾಗಾಗಿ ಸೆಕೆಂಡ್ ಹಾಫಲ್ಲಿ ನಾನು ನನ್ನ ಕೆಲಸಗಳನ್ನ ಮಾಡ್ಕೊಳ್ತೀನಿ, ಫಸ್ಟ್ ಹಾಫಲ್ಲಿ ಅವಳನ್ನ ನೋಡ್ಕೊಳ್ತೀನಿ. ಅಟ್ ದ ಸೇಮ್ ಟೈಮ್ ಫಸ್ಟ್ ಹಾಫಲ್ಲಿ ಅವ್ರ ಆಫೀಸ್ ಮುಗಿಸ್ಕೊಂಡು ಬಂದು ಸೆಕೆಂಡ್ ಹಾಫಲ್ಲಿ ಅವಳನ್ನ ನೋಡ್ಕೊಳ್ತಾರೆ. ಆ ಥರ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಇದು. ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕಾದ್ರೆ ನಾವು ಡೆಫಿನೆಟ್ಲಿ ಎರಡನ್ನೂ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ಆದರೆ ನಮ್ಮ ಕರಿಯರ್ ಪಾತ್ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಾನು ಆಗಲೇ ಫಸ್ಟೇ ಹೇಳಿದ ಹಾಗೆ ಇದೇನೇ ನಮ್ಮನ್ನು ನಾವು ಯಾರು ಅಂತ ಡಿಫೈನ್ ಮಾಡುತ್ತೆ. ನಾವು ಯಾವುದೇ ಪ್ರೊಫೆಷನಲ್ ಇರಲಿ, ಯಾವುದೇ ಕೆಲಸ ಮಾಡ್ತಿರಲಿ, ಅದು ನಮ್ಮ ಪರ್ಸ್ನಾಲಿಟಿನ ಡಿಫೈನ್ ಮಾಡುತ್ತೆ. ಸೊ ಅದನ್ನು ಯಾವತ್ತೂ ಬಿಟ್ಕೊಡ್ಬೇಡಿ. ನಿಮಗೇನು ಮಾಡೋದಕ್ಕಿದೆ, ಜಸ್ಟ್ ಬಿಕಾಸ್ ಮದರ್ಹುಡ್ ಬಂತಂತ ಹೇಳಿ ನಿಮ್ಮ ಆಸೆಗಳನ್ನ, ಕನಸುಗಳನ್ನ, ಪ್ಯಾಷನ್ನ ದಯವಿಟ್ಟು ಬಿಟ್ಕೊಡ್ಬೇಡಿ. ಅದನ್ನು ಖಂಡಿತ ಕಂಟಿನ್ಯೂ ಮಾಡಿ. ಒಂದು ಸ್ವಲ್ಪ ಸಪೋರ್ಟ್ ಎಕ್ಸ್ಟೆಂಡ್ ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ನಮಗೂ ತುಂಬ ಕಷ್ಟ ಆಗುತ್ತೆ. ಮ್ಯಾನೇಜ್ ಮಾಡಿದ್ರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಇರುತ್ತೆ. ರೈಟ್ಲಿ ಸೆಡ್. ಒಂದು ವಿಲ್ ಪವರ್ ಇತ್ತು ಅಂತಂದ್ರೆ, ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಇತ್ತು ಅಂತಂದ್ರೆ, ಜೊತೆಗೆ ನಿಮ್ಮ ಪಾತ್ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಿತ್ತು ಅಂದ್ರೆ, ಸ್ವಲ್ಪ ಹಠ ಮಾಡಿ ಆದ್ರೂ ಪರವಾಗಿಲ್ಲ, ಅದನ್ನ ಪರ್ಸ್ಯೂ ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಲಿಟರಲಿ ಡೂ ಇಟ್. ಎಸ್. ಇಷ್ಟೊತ್ತು ನಾವು ಒಂದು ಸೀರಿಯಸ್ ಕಾನ್ವರ್ಸೇಷನ್ ಜೊತೆಗೆ ಈ ಪಾಡ್ಕಾಸ್ಟ್ನ ಕಂಟಿನ್ಯೂ ಮಾಡ್ತಿದ್ವಿ. ಇವಾಗ ಸ್ವಲ್ಪ ಫನ್ನಿಯಾಗಿ ಅಥವಾ ರಿಯಲಿಸ್ಟಿಕ್ ಯೂತ್ ಫ್ರೆಂಡ್ಲಿ ಕಾನ್ವರ್ಸೇಷನ್ ಮಾಡೋಣ ಅಂತ ಒಂದು ಚಿಕ್ಕ ರ್ಯಾಪಿಡ್ ಫೈರ್ ಇಟ್ಕೊಂಡಿದ್ದೀವಿ. ಸೊ ನಿಮ್ಮ ಇಷ್ಟ ಏನಿದೆ ಅಂತ ಹೇಳ್ತಾ ಬರಬೇಕು. ಸೊ ಇಟ್ ಹ್ಯಾಸ್ ಟು ಬಿ ವೆರಿ ಕ್ವಿಕ್. ಓಕೆನಾ? ಕೃಷ್ಣ or ರಾಮ? ಕೃಷ್ಣ. ಟೆಂಪಲ್ or ಮೆಡಿಟೇಷನ್? ಟೆಂಪಲ್. ಸನ್ರೈಸ್ or ಲೇಟ್ ನೈಟ್ ಪ್ರೊಡಕ್ಟಿವಿಟಿ? ಲೇಟ್ ನೈಟ್ ಪ್ರೊಡಕ್ಟಿವಿಟಿ. ಒನ್ ವರ್ಡ್ ಇಫ್ ಯು ಕ್ಯಾನ್ ಡಿಸ್ಕ್ರೈಬ್ ಭಗವದ್ಗೀತಾ? ಬದುಕಿನ ಪಾಠ. ಒನ್ ಸ್ಪಿರಿಚುವಲ್ ಬುಕ್ ಎವ್ರಿ ಒನ್ ಮಸ್ಟ್ ರೀಡ್? ಮಹಾಭಾರತ. ಒನ್ ಕ್ಯಾರೆಕ್ಟರ್ ಯು ವುಡ್ ಲವ್ ಟು ಇಂಟರ್ವ್ಯೂ? ಕೃಷ್ಣ. ಒನ್ ಮಹಾಭಾರತ ಕ್ಯಾರೆಕ್ಟರ್ ಹೂ ಪರ್ಫೆಕ್ಟ್ಲಿ ಫಿಟ್ಸ್ ಟುಡೇಸ್ ವರ್ಲ್ಡ್, ಅವ್ರು ಇರ್ಬೇಕು ಇವಾಗ ಅಂತ? ಕೃಷ್ಣ ಅಗೈನ್. ಒನ್ ಕನ್ನಡ ವರ್ಡ್, ಲೈಕ್ ಇಫ್ ಯು ಕ್ಯಾನ್ ನೇಮ್ ಫಾರ್ ಕೃಷ್ಣ ಡೈರೆಕ್ಟ್ಲಿ, ಕೃಷ್ಣನ ಡಿಸ್ಕ್ರೈಬ್ ಮಾಡೋಕ್ಕೆ ಒಂದು ಕನ್ನಡ ವರ್ಡ್ ಹೇಳ್ತೀರಾ ಅಂದರೆ? ಜಗದೋದ್ಧಾರ. ದಾಸರು ಹೇಳ್ದಂಗೆ ಅವ್ನು ಬಂದಿದ್ದು ಅದಕ್ಕೆ, ಮಾಡಿದ್ದು ಅದೇ, ಮಾಡ್ತಿರೋದು ಅದೇ. ಒನ್ ಹ್ಯಾಬಿಟ್ ಎವ್ರಿ ಯಂಗ್ಸ್ಟರ್ ಶುಡ್ ಡೆವಲಪ್? ನಮ್ಮ ಧರ್ಮದ ಬಗ್ಗೆ ಒಂದು ಆಸಕ್ತಿ ಬೆಳೆಸ್ಕೊಳ್ಳೋದು. ನೀವು ಅಕಸ್ಮಾತ್ ಪಾಡ್ಕಾಸ್ಟ್ ಮಾಡ್ತಿರ್ಲಿಲ್ಲ ಅಂದರೆ ಇವಾಗ ಯಾವ ಪ್ರೊಫೆಷನ್ ಅಥವಾ ಯಾವ ಪಾತ್ನ ನೀವು ಚೂಸ್ ಮಾಡ್ತಿದ್ರಿ ಅಂತ? ಮೀಡಿಯಾಲೇ ಇರ್ತಿದ್ದೆ. ಸೊ ಇದು ಆ ಥರ ಅಂತ ಏನು ಸ್ಪೆಸಿಫಿಕ್ ಆಗಿಲ್ಲ. ದೇವ್ರು ಇವಾಗ ನಿಮ್ಗೆ ಒಂದು ಡೈರೆಕ್ಟಾಗಿ ಒಂದು ವಿಶ್ನ ಫುಲ್ಫಿಲ್ ಮಾಡ್ತಾರೆ ಅಂತಂದರೆ ನೀವು ಯಾವ ವಿಶ್ನ ಕೇಳ್ತಾ ಇದ್ರಿ? ರೈಟ್ ವೇನಲ್ಲಿ ನೀನು ಕೈ ಹಿಡಿದು ನಡೆಸು ಅಂತ ಅಷ್ಟೇ. ಕಂಪ್ಲೀಟ್ ದಿಸ್ ಸೆಂಟೆನ್ಸ್ ಅಕಾರ್ಡಿಂಗ್ ಟು ಯುವರ್ ಲೈಫ್. ಸೊ ವೆನ್ ಐ ಸೇ ಮೈ, ಇಟ್ ಇಸ್ ಯು ಅಂತ ಇಲ್ಲಿ. ಮೈ ಪರ್ಪಸ್ ಇನ್ ಲೈಫ್ ಇಸ್ ಲರ್ನ್. ಸೊ ಇದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಕಾನ್ವರ್ಸೇಷನ್ನ ಉದ್ಗೀತಾ ಸೀರೀಸ್ ಅಲ್ಲಿ ನಾವು ಕಂಪ್ಲೀಟ್ ಮಾಡ್ತಾ ಇದೀವಿ. ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್. ಒಂದು ಡ್ರೀಮ್ ಗೆಸ್ಟ್ ನೀವು ಸಹ ನಮಗೆ. ಲೈಕ್ ಐ ಆಮ್ ಆಕ್ಚುಲಿ ಫಾಲೋಯಿಂಗ್ ಯುವರ್ ಪಾತ್ ಆಫ್ ಇಂಟರ್ವ್ಯೂಯಿಂಗ್ ಪೀಪಲ್ ಆರ್ ಪುಟಿಂಗ್ ದ ಕ್ವೆಶನ್ಸ್ ವೆರಿ ಸಿಂಪಲ್. ನಿಮ್ಮ ಸ್ಪಷ್ಟವಾಗಿ ಕನ್ನಡ ಬರಲ್ಲ, ಬಟ್ ಆಸ್ ಎ ಸೆಡ್ ಅಗೇನ್, ನಮ್ಮ ಜೊತೆ ನಮ್ಮ ಟೀಮ್ ಸಹ ವಿ ಆರ್ ವೆರಿ ಹ್ಯಾಪಿ ಹೋಸ್ಟಿಂಗ್ ಯು ಟುಡೇ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಯಾವಾಗಲೂ ಆ ಕಡೆ ಕೂತು ಪ್ರಶ್ನೆ ಕೇಳೋದು ಸುಲಭ, ಈ ಕಡೆ ಕೂತು ಉತ್ತರ ಕೊಡೋದು ಕಷ್ಟ. ಆದರೆ ಯಾವುದೇ ಸ್ಪೆಸಿಫಿಕ್ ಟಾಪಿಕ್ ಅಂತಲ್ಲದೆ ನನ್ನ ಬಗ್ಗೆನೇ ತಿಳ್ಕೊಳ್ಳೋಕೆ ಅಂತ ಒಂದು ಎಪಿಸೋಡ್ ಮಾಡ್ತಿದ್ದೀರಾ. ಸೊ ಹಾಗಾಗಿ ಸುಮ್ಮನೆ ಅನಿಸಿದ್ದೆಲ್ಲ ಹೇಳ್ತಾ ಹೋಗಿದ್ದೀನಿ. ಆದರೆ ಎಷ್ಟು ನಿಮ್ಗೆ ಇಷ್ಟ ಆಗಿದೆಯೋ ಅಥವಾ ವ್ಯೂವರ್ಸ್ಗೆ ಇಷ್ಟ ಆಗುತ್ತೆ ಗೊತ್ತಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕರೆದಿದ್ದಕ್ಕೆ. ಐ ಫೀಲ್ ವೆರಿ ಆನರ್ಡ್. ಥ್ಯಾಂಕ್ ಯು.